ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಸಿದ್ಧಾರ್ಥ 90.8 ತರಂಗಾಂತರಗಳಲ್ಲಿ ಕೇಳ್ತಾ ಇರುವಂಥ ಎಲ್ಲ ಶ್ರೋತೃಗಳಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತೆಲ್ಲರೂ ದಸರಾ ಅಂತ ತುಂಬ ಸಂತೋಷ ಪಡ್ತಾರೆ. 9 ದಿವಸ ಸಂಭ್ರಮದಿಂದ ಎಲ್ಲರೂ ಭಾಗವಹಿಸ್ತಾರೆ. ಈ ದೇಶದ ಎಲ್ಲ ಕಡೆನೂ ದಸರಾ ಉತ್ಸವ, ಹಬ್ಬ, ಈ ಥರದ್ದು ಆಚರಣೆಗಳು ನಡೀತಾನೆ ಇರ್ತವೆ. ಆದರೆ ಇದು ಹೆಂಗ್ ಬಂತು, ಎಲ್ಲಿಂದ ಬಂತು, ಎಷ್ಟೋ ವರ್ಷದಿಂದ ಗೊತ್ತಿದೆ ಎಲ್ಲರಿಗೂ. ಆದರೆ ಇದಕ್ಕೆ ಇತಿಹಾಸ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಅಂತ ಒಂದು ಚರ್ಚೆನ ಇವತ್ತು ನಾವು ಇಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ಇದು ನಿಮಗೆಲ್ಲ ತುಂಬ ಆಸಕ್ತಿಯುತವಾಗಿ ಮತ್ತು ತುಂಬ ಸಂತೋಷ ತರುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಾನು ಬಾಹ ರಮಾಕುಮಾರಿ, ತುಮಕೂರು ಲೇಖಕಿ, ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆ ಈ ಮೈಸೂರು ದಸರಾ ಇತಿಹಾಸವನ್ನು ಆಮೂಲಾಗ್ರವಾಗಿ ಬಲ್ಲಂತಹ ಶ್ರೀ ಲಕ್ಷ್ಮೀಕಾಂತರಾಜ ಅರಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಲ್ಲಿ ಬ್ಯಾಂಕಲ್ಲಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಸಾಹಿತಿಗಳು ಕೂಡ. ಸಾಹಿತ್ಯ ಮತ್ತು ಮೈಸೂರು ಅರಸರ ಅನೇಕ ವಿಚಾರಗಳು ಅವರಿಗೆ ಕರಗತ ಆಗಿದ್ದಾವೆ. ಅನೇಕ ಲೇಖನಗಳನ್ನ ಕೂಡ ಬರೆದಿದ್ದಾರೆ. ಅವರು ನಮ್ಮೊಡನೆ ಇದ್ದು ಎಷ್ಟೋ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದಾರೆ. ನಿಮಗೆ ಈ ನಮ್ಮ ರೇಡಿಯೋ ಸಿದ್ಧಾರ್ಥದ ಶ್ರೋತೃಗಳ ಪರವಾಗಿ ನಿಮಗೆ ಸ್ವಾಗತವನ್ನು ಕೊಡ್ತೀನಿ ಸರ್. ಧನ್ಯವಾದಗಳು. ತಮಗೆ ನಮಸ್ಕಾರ. ಸಿದ್ಧಾರ್ಥ ಬಾನಲಿಯ ಎಲ್ಲ ಶ್ರೋತೃಗಳಿಗೆ ಹೃತ್ಪೂರ್ವಕ ನಮನಗಳು ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಂತರ ಶ್ರೀಮತಿ ಗಂಗಲಕ್ಷ್ಮಿ ಅವರು ಇತಿಹಾಸದ MA ಮಾಡಿಕೊಂಡು ಕೆಲ ಕಾಲ ಕೆಲಸ ಮಾಡಿದ್ದಾರೆ. ಪತ್ರಿಕೋದ್ಯಮಿ ಕೂಡ ಆಗಿದ್ದರು. ಹಾಗೂ ನಮ್ಮ ಅರಿವಿನ ಪಯಣ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಲೇಖಕಿ. ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಅವರು ತುಮಕೂರಿನ ದಸರಾವನ್ನು ನೋಡ್ತಾ ಬಂದಿರುವಂಥವ್ರು. ಅವರು ಅದ್ರ ಬಗ್ಗೆ ಅವರ ಅನುಭವವನ್ನು ನಿಮ್ಮೊಂದಿಗೆಲ್ಲ ಹಂಚ್ಕೊಳ್ತಾ ಇದ್ದಾರೆ. ಅವ್ರಿಗೆ ಗಂಗಲಕ್ಷ್ಮಿ ಅವರಿಗೆ ಸ್ವಾಗತ. ನಮಸ್ಕಾರ. ಆಮೇಲೆ ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ. ಅವರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅಂತ. ಅವರು ನಮ್ಮ ಸಾಂತ್ವನ ಅಂತ ತುಮಕೂರಿನಲ್ಲಿರೋರು ಎಲ್ಲರಿಗೂ ಗೊತ್ತಿದೆ. ಮತ್ತು ಪತ್ರಕರ್ತರಾದಂತಹ ಸಾಚಿ ರಾಜ್ಕುಮಾರ್ ಎಲ್ಲರಿಗೂ ಚಿರಪರಿಚಿತರು. ಅವರ ಜೀವನ ಸಂಗಾತಿ ಇವರು ಎಲ್ಲರೂ ಕೂಡ ಒಂದು ಮಹಿಳಾ ಹೋರಾಟ ಇರ್ಬೋದು, ಸಾಮಾಜಿಕ ಚಿಂತನೆ ಇರ್ಬೋದು, ಯಾವುದೇ ತುಮಕೂರಿನಲ್ಲಿ ಏನಾದರೂ ಆದರೆ ಅದರಲ್ಲೆಲ್ಲ ಸಾಂಸ್ಕೃತಿಕವಾಗಿಯೂ ಕೂಡ ಭಾಗವಹಿಸ್ತಾ ಬಂದಿರುವಂಥವ್ರು. ಅವರು ಜನಪದ ಗಾಯಕರು, ಆಮೇಲೆ ಹೋರಾಟದ ಹಾಡುಗಳನ್ನು ಕೂಡ ಆಡ್ತಾರೆ. ಇವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ದಸರಾ ಆಚರಿಸ್ತಾರೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಹಂಚ್ಕೊಳ್ಳೋಕೆ ಬಂದಿದ್ದಾರೆ. ಅವರಿಗೆ ಶ್ರೀಮತಿ ಪಾರ್ವತಮ್ಮ ಅವರಿಗೆ ಸ್ವಾಗತ. ನಮಸ್ಕಾರ ಮೇಡಮ್. ಈಗ ಮುಖ್ಯವಾಗಿ ನಾವು ಹೋಗೋದಾದರೆ, ಮೊದಲಿಂದ ಶುರು ಮಾಡೋದಾದರೆ, ಈ ದಸರಾಕ್ಕೆ ಒಂದು ಇತಿಹಾಸ ಇದೆ. ಅದು ಎಷ್ಟು ವರ್ಷದ ಇತಿಹಾಸ ಅನ್ನೋದು ಸ್ವಲ್ಪ ಎಲ್ಲರಿಗೂ ಅಷ್ಟು ಗೊತ್ತಿಲ್ಲ. ಯಾವಾಗ ಶುರುವಾಯಿತು ಇದು ಅಂತ. ಒಂದು ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಮೈಸೂರು ಅರಸರು ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ರು ಅನ್ನೋ ಒಂದು ಮಾತಿದೆ. ಅದನ್ನು ಕುರಿತು ನಮ್ಮ ಅರಸವರು ನಮ್ಮ ಶ್ರೋತೃಗಳೊಂದಿಗೆ ಹಂಚ್ಕೊಳ್ಬೋದು ಅಂತ ಕಾಣಿಸುತ್ತೆ. ಸರ್ ಹೇಳಿ ಸರ್, ಯಾವಾಗಿಂದ ಇದು ದಸರಾ? ಖಂಡಿತ. ನಮಗೆ ಇತಿಹಾಸ ವಿದ್ಯಾರ್ಥಿಗಳಾದ ನಮಗೆ ಗೊತ್ತಿರುತ್ತೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಶ್ರೀರಂಗಪಟ್ಟಣದಲ್ಲಿ ತಿರುಮಲ ರಾಯ ಅಂತ ಇರ್ತಾರೆ. ಅವರನ್ನು ನಮ್ಮ ಮೈಸೂರು ಸಂಸ್ಥಾನದ 9ನೇ ದೊರೆ ರಾಜ ಒಡೆಯರ್, ಮೊದಲು 8 ದೊರೆಯವರು ಅವರು ರಾಜರಾಗ್ತಿರಲಿಲ್ಲ, ಅಂದರೆ ಪಾಳೆಗಾರರಾಗಿದ್ದರು. 9ನೇ ದೊರೆ ರಾಜ ಒಡೆಯರ್ ಕಾಲದಲ್ಲಿ ಇದು ಪ್ರಾರಂಭವಾಯಿತು. ರಾಜ ಒಡೆಯರು ತಿರುಮಲ ರಾಯನ ನಂತರ ಇದನ್ನು ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊತಾರೆ. ಆವಾಗ 1610ರಲ್ಲಿ ನಮ್ಮ ಇತಿಹಾಸದಲ್ಲಿ ತಿಳಿಯೋದಿಗೆ 1610ರಲ್ಲಿ ನಮ್ಮ ಅಧಿಕೃತವಾಗಿ ಮೈಸೂರಿನ ದಸರಾ ಪ್ರಾರಂಭವಾಗಿತ್ತು. ಇದು ರಾಜ ಒಡೆಯರವರಿಗೆ ನೋಡಿರಲಿಲ್ಲ ಅದು ದಸರಾನ. ಆದರೆ ಅವರ ಹಿರೀಕರು ಅವರು ತಿಳಿದವರು ಹೇಳಿದ ಪ್ರಕಾರ ನಡೆಸ್ಕೊಂಡಂತ ಹೋದರು. ಅವರು ರಾಜ ಒಡೆಯರು 1610ರಲ್ಲಿ ಹೇಗೆ ದಸರಾವನ್ನು ನವರಾತ್ರಿಯ ದಸರಾವನ್ನು ಪ್ರಾರಂಭ ಮಾಡಿದ್ರು, ಅದು ಚಾಚು ತಪ್ಪದ ಹಾಗೆ ಇನ್ನೂ ನಡ್ಕೊಂಬರ್ತಾ ಇದೆ. 1799ರವರೆಗೆ 1796ರವರೆಗೆ
ಇದು ನಡ್ಕೊಂಡ್ಬರ್ತು ಶ್ರೀರಂಗಪಟ್ಟಣದಲ್ಲಿ. ತದನಂತರ 1799ರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ಮರಣ ನಂತರ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ನಮ್ಮ ಮೈಸೂರಲ್ಲಿ ಪ್ರಾರಂಭವಾಯಿತು. ಹೀಗೆ 2 ಹಂತದಲ್ಲಿ ನಾವು ನೋಡ್ಕೊಬೋದು. ಒಂದು ಶ್ರೀರಂಗಪಟ್ಟಣದ ದಸರಾ ನೋಡ್ಬೋದು, ನಂತರ ಮೈಸೂರಲ್ಲಿ 1799 ನಂತರ ಮೈಸೂರದ ದಸರಾನ ನಾವು ನೋಡ್ಬೋದಾಗಿದೆ, ಕೇಳ್ಬೋದಾಗಿದೆ. ಇದು ನಮ್ಗೆ ಅಧಿಕೃತವಾಗಿ ಸಾಕಷ್ಟು ಮಾಹಿತಿಗಳಿಂದ ಮೈಸೂರು ದಸರಾ ಭಾಳ ಪ್ರಮುಖವಾದ್ದು ಮತ್ತು ಜನಪರವಾದಂತಹ ಒಂದು ಹಬ್ಬ ಅಂತ ಕೇಳಿದ್ರೆ ಒಳ್ಳೆಯದಾಗುತ್ತೆ. ಇದು ಬಹುಶಃ ಇವರು ವಿಜಯನಗರ ಇವ್ರಿಗೆ ಅರಸರಿಗೆ ಸಾಮ್ರಾಜ್ಯದಲ್ಲಿ ಸಾಮಂತ ರಾಜರಾಗಿದ್ದರು ಅಂತ ಕಾಣಿಸುತ್ತೆ. ನಮ್ಮ ರಾಜ ಒಡೆಯರ್ ಅವರು ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ವಿಜಯನಗರದಲ್ಲಿ ಮೊದಲು ಆಚರಣೆ ಮಾಡ್ತಾ ಇದ್ದಂಥದ್ದು. ಮಾಡುವ ಇದನ್ನು ಇಲ್ಲಿ ನೋಡಿಕೊಂಡು ಅದೇ ಥರನೇ ಇಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆಯನ್ನು ಪಡ್ಕೊಂಡ್ರು ಅಂತ ಕಾಣಿಸುತ್ತೆ. ಆದರೆ ಅಲ್ಲಿ ಮುಖ್ಯ ರಾಜರು ಮಾಡ್ತಾ ಇದ್ದದ್ದನ್ನು ಅನುಕರಿಸಿ ಇಲ್ಲಿ ಸಾಮಂತ ರಾಜರು ಮಾಡೋದು ಹೇಗೆ ಅಂತ ಸ್ವಲ್ಪ ಇದಿರ್ತಿತ್ತೇನೋ, ಹಾಗಾಗಿ ಅವ್ರು ಇದ್ದಾಗಲೇ ಮಾಡ್ತಿರ್ಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಪತನ ನಂತರ ಇದು ಸ್ವತಂತ್ರ ಆಯ್ತಲ್ಲ, ಆಗ ಇವರು ಮಾಡೋದಕ್ಕೆ ಮನಸ್ಸು ಮಾಡಿದ್ರು ಅಂತ ನನಗೆ ಅನಿಸ್ತಂಥದ್ದು. ಏನೇ ಆಗಲಿ ಅದು 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶುರುವಾದಂಥದ್ದು. ಆಮೇಲೆ 1799ರಲ್ಲಿ ಮೈಸೂರಿಗೆ ವರ್ಗಾವಣೆಯಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಷ್ಟು ವರ್ಷಗಳ ಕಾಲ ಅದು ನಡ್ಕೊಂಡು ಬರ್ತಾ ಇದ್ದಂಥದ್ದು ಅಂತ. ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಗೆ ದಸರಾವನ್ನು ಮಾಡ್ತಾಯಿದ್ರು ಅಂತ ಏನಾದ್ರು ಸ್ವಲ್ಪ ಐಡಿಯಾ ಇದ್ದರೆ ಹಂಚ್ಕೊಳ್ಳಿ. ಖಂಡಿತ. ಮೊದಲು ನಾವು ಹೇಳಿದಾಗೆ ಕನ್ನಡಕ್ಕೋಸ್ಕರ ಇದ್ದಂತಹ ರಾಷ್ಟ್ರಕೂಟರು ಇರ್ಬೋದು, ಚೋಳರು ಇರ್ಬೋದು, ಹೊಯ್ಸಳರು ಇರ್ಬೋದು, ಇವೆಲ್ಲ ಸಹ ಕನ್ನಡ ಸಂಸ್ಕೃತಿಗಳನ್ನು, ಕನ್ನಡ ಇದನ್ನು ತಂದಂತಹ ಸಾಮ್ರಾಜ್ಯಗಳು. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯವು ಸಹ ಹಂಪಿಯನ್ನು ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಕೆಲಸ ಮಾಡಿದಂಥ ಸಂಸ್ಥಾನ. ಈಗ ನವರಾತ್ರಿಯ ಸಂದರ್ಭದಲ್ಲಿ ಒಂದು ವಿಜೃಂಭಣೆ ಇದ್ದಂತಹ ಒಂದು ದಸರಾ ಇತ್ತು ಅನ್ನೋದಕ್ಕೆ ನವನ ದಿಬ್ಬ ಇದೆಯಲ್ಲ, ಮಹಾನವ ದಿಬ್ಬ, ಅದನ್ನು ನಾವು ಕಾಣ್ಬೋದು. ಆಗಿನ ಕಾಲದಲ್ಲಿ ಎಲ್ಲ ಇನ್ನು ನವರಾತ್ರಿ ಅಂತ ಹೇಳಿದ್ರೆ ನಮ್ಮ ರಿಪಬ್ಲಿಕ್ ಡೇ ಅಂತ ಗಣರಾಜ್ಯೋತ್ಸವ ಅಂತ ಏನು ಹೇಳ್ತೀವಿ ಅಂದರೆ, ಗೆದ್ದಂತಹ ರಾಜ ತನ್ನ ರಾಜ್ಯದಲ್ಲಿ ಏನೇನು ಶಸ್ತ್ರಾಸ್ತ್ರಗಳಿದೆ, ಯಾವ ರೀತಿ ಗೆದ್ದೋ ಮತ್ತು ವಿಜಯೋತ್ಸವವನ್ನು ಆಚರಿಸುವಂಥ ಸಂಪ್ರದಾಯ ಇದು. ನಮ್ಮ ಕೃಷ್ಣರಾಯ ಒಡೆಯರ ಕಾಲದಲ್ಲಿ ಬಂತು, ಅದ್ರಲ್ಲಿ ನಮ್ಮ ಇದರಲ್ಲಿ ವಿಜಯನಗರದಲ್ಲಿ. ತದನಂತರ ಬಂದಂಥ ರಾಮರಾಯರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಕ್ಷೀಣಿಸ್ತಾ ಬಂತು. ಆದರೆ ಮೈಸೂರು ಮನೆತನದ ರಾಜ ಒಡೆಯರು ಇದ್ದಾರಲ್ಲ, 1610ರಲ್ಲಿ ಪ್ರಾರಂಭವಾಯಿತು. ಹೀಗೆ ಅದಕ್ಕೆ ಇದು ಹೊಯ್ಸಳರ ಕಾಲದಲ್ಲೂ ಇತ್ತು, ಚೋಳರ ಕಾಲದಲ್ಲೂ ಇತ್ತು. ಹಾಗಾಗಿ ರಾಷ್ಟ್ರಕೂಟರು ಹೀಗೆ ಅನೇಕ ನಮ್ಮ ಯಾರು ಇದೆಲ್ಲ ಇತ್ತು. ಆದರೆ ಹೆಚ್ಚು ಪ್ರಚಲಿತ ಬಂದ ವಿಜಯನಗರಕ್ಕೆ ಬಂದ ನಂತರ ನಮ್ಮ ಮೈಸೂರು ಸಾಮ್ರಾಜ್ಯಕ್ಕೆ ಬಂದಾಗ ಜೀವಂತ ಇರುವಂಥ ಏಕೈಕ ಸಂಸ್ಥಾನ ಅಂದರೆ ಮೈಸೂರು ಸಂಸ್ಥಾನ. ಅದನ್ನು ಚಾಚೂ ತಪ್ಪದಂಗೆ ಮಾಡ್ಕೊಬಿಡ್ತಾರೆ. 1796ರವರೆಗೆ ನಡೀತದೆ. 1696ರಿಂದ 99ವರೆಗೆ ನಮ್ಮ ಇತಿಹಾಸಕಾರರು ತುಂಬ ಇದು ಮಾಡ್ತಿರ್ತಾರೆ. ಆದರೆ 96ರಿಂದ 99ವರೆಗೆ ಮೈಸೂರು ದಸರಾ ನಡೆಯಲಿಲ್ಲ. ಏಕೆ ಅಂತಂದರೆ ಮೈಸೂರು ಸಂಸ್ಥಾನದಲ್ಲಿ ಆವಾಗ ಮಹಾರಾಜರಿಗೆ ಬಂದಂಥ ಮಹಾರಾಜರುಗಳು ಯಾರು ಸಮರ್ಥರಾಗಿರಲಿಲ್ಲ, ಒಬ್ಬರು ಮೂಗರಾಗಿರ್ತಾರೆ. ಹಾಗಾಗಿ 1099 ಏನು ಮಾಡಬೇಕು ಅಂತ ಹೇಳಿದಾಗ ಒಬ್ಬ ಮೈಸೂರಿನ ಅರಸು ಸಮುದಾಯ ಮಕ್ಕಳನ್ನು ಒಂದು ರೂಮ್ಗೆ ಕೂಡಾಕ್ಬಿಟ್ಟು ವಿವಿಧ ತಿಂಡಿಯನ್ನು, ಆಟದ ಸಾಮಾನುಗಳೆಲ್ಲ ಕೊಡ್ತಾರೆ. ಕೆಲವು ಮಕ್ಕಳುಗಳು ತಿಂಡಿ ತಿಂತಾ ಕೂತಿರ್ತಾರೆ, ಕೆಲವರು ಮಕ್ಕಳು ಏನೇನು ಆಟ ಆಡ್ತಾರೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅದು ಒಂದು ಚಾಕು ಮತ್ತು ನಿಂಬೆಹಣ್ಣು ಇಟ್ಕೊಂಡು ಕನ್ನಡಿ ಮುಂದೆ ಚುಚ್ಚುತ್ತಾ ಕೂತಿದಂತೆ. ಆವಾಗ ಅವ್ರು ನೋಡಿದೆ, ಅವರೇ ಕಾಸ ಚಾಮರಾಜೇಂದ್ರ ಒಡೆಯರು. ನಾವೇನೇನು ಚಾಮರಾಜೇಂದ್ರ ಒಡೆಯರವರ ನಲ್ವಡಿ ಕೃಷ್ಣರಾಜ ಮುತ್ತಾತ ಇದ್ದಾರಲ್ಲ, ಅವರು ಕಾಸ ಚಾಮರಾಜ ಒಡೆಯರು. ಅವರು ಅರಸು ಸಮುದಾಯದ ವ್ಯಕ್ತಿಯಾಗಿರ್ತಾರೆ. ಹಾಗಾಗಿ ಅದಕ್ಕೂ ನಮಗೂ ಒಡೆಯರಿಗೂ ಸಂಬಂಧ ಬೆಳೆದು ಬರ್ತಾ ಇದೆ. ಹೀಗೆ ಅನೇಕ ಕಾರಣಗಳಿಂದ ವಿಜಯನಗರ ಸಾಮ್ರಾಜ್ಯದಿಂದ ಯಥಾವತ್ತಾಗಿ ನಮ್ಮ ಮೈಸೂರು ಸಂತತಿಯನ್ನು ನೆನೆಸ್ಕೊಂಡು ಬರ್ತಾ ಇದೆ. ಈಗಲೂ ಸಹ ಸ್ವತಂತ್ರ ನಂತರದಲ್ಲಿ ನಮ್ಮ ಮುಂದೆ ಬಂದಾಗ ಹೇಳ್ಬೋದು ಹೇಗೆ ಬಂತು ಅಂತ. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ನಂತರ 10ನೇ ಚಾಮರಾಜೇಂದ್ರ ಒಡೆಯರ ನಂತರ ತಾಯಿ ಕೆಂಪು ನಂಜಮ್ಮಣ್ಣಿಯವರು ಅದನ್ನು ಪೋಷಿಸ್ಕೊಂಡು ಬಂದರು. ಹಾಗೆ ತಮ್ಮ ಮಗನಂತ ನಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅವರ ತಮ್ಮನ ಕಂಠೀರವ ರಾಜ ಒಡೆಯರವರ ಸುಪುತ್ರರಾದಂಥ ಜಯಚಾಮರಾಜೇಂದ್ರ ಒಡೆಯರು ಸ್ವತಂತ್ರ
ಪೂರ್ವ ಮತ್ತು ಸ್ವತಂತ್ರ ನಂತರದ ಎರಡೂ ನಡೆಸ್ಕೊಂಡು ಬಂದರು. ಅದನ್ನು ಮುಂದೆ ಬಂದಾಗ ಹೇಳ್ಬೋದು. ಹೀಗೆ ವಿಜಯನಗರ ಸಾಮ್ರಾಜ್ಯದಿಂದ ನಮ್ಮ ಇದು ಬಂದಿದೆ ಅಂತ ನಾವು ಹೇಳ್ಬೋದು. ಬಹುಶಃ ರಾಜರುಗಳು ಎಲ್ಲರೂ ಕೂಡ ಈ ಒಂದು ಸಂದರ್ಭವನ್ನು ಆಚರಿಸ್ತಿದ್ರು ಅಂತ ಅನಿಸುತ್ತೆ. ಯಾಕೆಂದರೆ ವಿಜಯನಗರದ ಇದನ್ನು ನೋಡಿದ್ರೆ ಅದು ಆಚರಣೆಯ ರೂಪ ಇತ್ತಲ್ಲ, ಅದು ಸೈನಿಕರು ಪೆರೇಡ್ ಮಾಡೋದು, ಆಮೇಲೆ ಅದರ ಆಯುಧಗಳನ್ನೆಲ್ಲ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸೋದು, ಇವೆಲ್ಲ ಈ ಒಂದು ಆ ಯುದ್ಧಗಳಲ್ಲೆಲ್ಲ ಭಾಗವಹಿಸಿ ಇದೆಲ್ಲ ಮಾಡ್ತಾರಲ್ಲ, ಅವಕ್ಕೆಲ್ಲ ಒಂದು ಕೃತಜ್ಞತಾ ಭಾವ ಮತ್ತು ವಿಜಯೋತ್ಸವದ, ಯಾಕೆಂದರೆ ಅದಕ್ಕೆ ಹಿನ್ನೆಲೆ ಪೌರಾಣಿಕ ಇದನ್ನು ತಗೊಂಡ್ರೆ ದುಷ್ಟಶಕ್ತಿಯ ವಿರುದ್ಧ ಜಯಗಳಿಸುವಂಥದ್ದು ಇರ್ಬೋದು. ಆಮೇಲಿಂದ ಬರೋದು ಚಾಮುಂಡೇಶ್ವರಿದು ಪರಿಕಲ್ಪನೆ, ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಿದ್ದು, ಇದಕ್ಕೂ ತಾಳೆ ಆಗುತ್ತೆ ಅಂತ ಅನಿಸುತ್ತೆ. ಹಂಗೆ ಮಾಡಿದ್ದನ್ನು ಆ ಒಂದು ಸಂದರ್ಭವನ್ನು ಬಳಸ್ಕೊಂಡು ಇವರು ಕೂಡ ಎಲ್ಲ ಆಚರಿಸ್ತಾ ಇದ್ರು ಅಂತಕ್ಕಂಥ. ಅದು ವಿಜಯನಗರದಲ್ಲಿ ಜೋರಾಗಿ, ಅವ್ರಿಗೆ ಸಾಮಂತರಾಜರು ಜಾಸ್ತಿ ಇದ್ದರು, ಅವ್ರಿಗೆ ಎಲ್ಲರನ್ನೂ ಸೇರಿಸಿ ಮಾಡ್ತಾ ಇದ್ದಿದ್ದಕ್ಕೆ ಅದಕ್ಕೊಂದು ಮಹತ್ವ ಸಿಕ್ತು. ಆಮೇಲೆ ಇನ್ನೂ ಸಣ್ಣ ಬೇರೆ ಕಡೆಯೂ ಕೂಡ ಚಿಕ್ಕ ಮಟ್ಟದಲ್ಲೆಲ್ಲ ಮಾಡ್ತಾಯಿದ್ರು ಅಂತ. ಒಂದು ನನಗೆ ಕೆಂಪೇಗೌಡನ ಇದರಲ್ಲೂ ಕೂಡ ಅವರು ಕೂಡ ವಿಜಯನಗರದ ಇದರಲ್ಲಿ ಸಾಮಂತ ಸಾಮಂತರಾಗಿದ್ದರು, ಸಾಮಂತ ಪಾಳೆಗಾರ ಏನೋ ಆಗಿದ್ದರು. ಅವರು ಕೂಡ ಅಲ್ಲಿಯ ಇದನ್ನು ನೋಡ್ಕೊಂಡು ಬಂದು ಬೆಂಗಳೂರು ನಗರವನ್ನು ಕಟ್ಟಿದ್ದು ಅದೇ ಇದರಿಂದ ಮಾದರಿಯಲ್ಲಿ. ಮತ್ತು ಅವರು ಕರಗವನ್ನು ಇದು ಮಾಡ್ತಾಯಿದ್ರು. ಹಾಗೆಯೇ ಆಯುಧ ಪೂಜೆ ಅಂತ ಏನು ಎಲ್ಲ ಮಾಡ್ತೀವಿ, ಆವಾಗಲೂ ಕೂಡ ಅವರ ಉಪಕರಣಗಳನ್ನೆಲ್ಲ ಇಟ್ಟು ಪೂಜೆ ಸಲ್ಲಿಸ್ತಾ ಇದ್ದಂಥದ್ದು ಇಲ್ಲೆಲ್ಲ ಉಲ್ಲೇಖ ಬರುತ್ತೆ. ಆದರೆ ಅವೆಲ್ಲವೂ ಕೂಡ ಸಾಂಕೇತಿಕವಾಗಿ ಎಲ್ಲರೂ ಆಚರಣೆ ಮಾಡುವಂಥದ್ದು. ಅದರ ಇದು ಹೆಂಗೆ ಅಂದರೆ, ಆ ನೆರಳುಗಳು ನಮ್ಮ ಮನೆಗಳಲ್ಲೂ ಕೂಡ ಬಿದ್ದಿದ್ದಾವೆ. ಅವು ಮನೆಯಲ್ಲಿ ಈ ಟೈಮಲ್ಲಿ ಮನೆಯಲ್ಲಿರುವಂಥ ಚಾಕು ಮತ್ತು ಏನು ವಸ್ತುಗಳು ಬಳಸವು ಇವೆಲ್ಲ ಇತ್ತಲ್ಲ, ಅವೆಲ್ಲವೂ ಕೂಡ ಸ್ವಚ್ಛಗೊಳಿಸಿ ಶುದ್ಧೀಕರಿಸಿ ಅವುಗಳಿಗೆ ಪೂಜೆ ಸಲ್ಲಿಸಿ ಮಾಡೋವಂಥ ಒಂದು ಇದೆಯಲ್ಲ, ಅದು ಬಹುಶಃ ಇದು ಈ ಪರಂಪರೆಗೆ ಒಂದು ತುಂಬ ದೊಡ್ಡದಾದ ಒಂದು ಇತಿಹಾಸ, ಅದಕ್ಕೊಂದು ಅರ್ಥ, ಅದಕ್ಕೊಂದು ಇದು ಎಲ್ಲ ಹಿನ್ನೆಲೆ ಎಲ್ಲವೂ ಕೂಡ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತೇನಾಗಿದೆ ಅಂದರೆ, ಬರೀ ವೆಹಿಕಲ್ಗಳಿಗೆ ಮಾತ್ರ ಅಬ್ಬರದಿಂದ ಅದಕ್ಕೆ ಹೂವಿನ ಹಾಕಿ ಇದೆಲ್ಲ ಬೆಳೆದು ಇದೆಲ್ಲ ಮಾಡಿಕೊಂಡು ಸಂಚಾರ ಮಾಡೋವಂಥ ಇದರೊಳಗಡೆ ನಾವು ನಮ್ಮ ಮನೆ ಒಳಗಡೆ ಇರುವಂಥ ಸಣ್ಣ ಕತ್ರಿನೂ ಕೂಡ, ಚಾಕುನೂ ಕೂಡ, ಒಂದು ಬ್ಲೇಡ್ನೂ ಕೂಡ ಏಕೆಂದರೆ ಅದಕ್ಕೆ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ, ದಿನನಿತ್ಯದಲ್ಲಿ ಉಪಯೋಗ ಬರುವಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಅವುಗಳನ್ನು ತುಕ್ಕಿಡಿದಂಗೆ ಸ್ವಚ್ಛವಾಗಿ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವ ಒಂದು ಅರಿವು, ಇವು ಎಲ್ಲವನ್ನೂ ಕೂಡ ಒಳಗೊಂಡಂತೆ ಈ ಹಬ್ಬ ತುಂಬ ನಾನಾ ರೀತಿಯಲ್ಲಿ ತುಂಬ ಅರ್ಥಗರ್ಭಿತ ಆಗಿದೆ ಅಂತ ಅಲ್ಲಿಗೆ ಬರ್ತಾನೆ ವಿಜಯನಗರಕ್ಕೆ. ಅವನು ಕೂಡ ವಿಜಯನಗರದಲ್ಲಿ ನವರಾತ್ರಿ ಹಬ್ಬದ ವೈಭವ ಹೆಂಗಿತ್ತು ಅನ್ನೋದನ್ನೆಲ್ಲ ದಾಖಲಿಸೋದನ್ನೇ ವಿವರಿಸಿದ್ದಾನೆ. ನಾವು ಇವತ್ತು ಹಿಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಂಡು ಓದೋದ್ರಿಂದ ಇಂಥವೆಲ್ಲ ಮರೆಯಾಗಿ ಹೋಗ್ತವೆ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಸಂಸ್ಥೆ ಆಗ್ಬೋದು, ಸರ್ಕಾರ ಆಗ್ಬೋದು, ಯೂನಿವರ್ಸಿಟಿಗಳಾಗ್ಬೋದು, ಆ ವಿವರಗಳನ್ನು ದಸರೆಗೆ ಬೇಕಾದಂತಹ ಸೀಮಿತ ಆಗಿರುವಂಥ ಎಲ್ಲ ವಿಚಾರಗಳನ್ನು ಕೂಡ ಒಂದು ಚಿಕ್ಕ ಪುಸ್ತಕ ಮಾಡಿ ಮಕ್ಕಳಿಗೆ ಹಂಚೋದ್ರ ಮೂಲಕ ಏನಾದರೂ ಅದು ಜನಮಾನಸದಲ್ಲಿ ಆ ಇತಿಹಾಸವನ್ನು ಶಾಶ್ವತವಾಗಿ ಉಳಿಸ್ಬೋದೇನೋ ಅಂತ ಅನಿಸುತ್ತೆ ಸರ್. ಖಂಡಿತ. ನಿಮಗೆ ನಿಮ್ಮ ಅಭಿಪ್ರಾಯ? ನೀವು ಭಾಳ ವಾಸ್ತವಿಕವಾಗಿ ಮಾತಾಡಿದ್ರಿ ಮೇಡಮ್ ನೀವು. ಏಕೆಂದರೆ ಇತಿಹಾಸ ಗೊತ್ತಿಲ್ಲದ ವ್ಯಕ್ತಿಗಳು ಮನುಷ್ಯಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಾವೆಲ್ಲ ಇತಿಹಾಸಕ್ಕೆ ತಿಳ್ಕೋಬೇಕು. ಏನಾದರೂ ನಾವು ಏನಕ್ಕೆ ನಾವು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಅಂದರೆ, ನಮ್ಮ ಹೇಳ್ದಾಗೆ ಮೈಸೂರು ಸಂಸ್ಥಾನದ ವ್ಯಾಪ್ತಿಗೆ ನಮ್ಮ ತುಮಕೂರು ಸಹ ವ್ಯಾಪ್ತಿಗೆ ಬರ್ತಾಯಿತ್ತು. ತುಮಕೂರು ವ್ಯಾಪ್ತಿಗೆ ಬರ್ತಾಯಿದ್ದರಿಂದ ತುಮಕೂರಿನ ಈ ಎಲ್ಲ ಅಭಿವೃದ್ಧಿಗೆ ಮೈಸೂರು ಮಹಾರಾಜರ ಕೊಡುಗೆ ಭಾಳ ಅಮೂಲ್ಯ. ಹಾಗಾಗಿ ಮೈಸೂರು ಮನೆತನ, ಮೈಸೂರು ರಾಜರ ಕೊಡುಗೆಗಳು ಇವೆಲ್ಲವೂ ಸಹ ವಿಶ್ವವಿದ್ಯಾನಿಲಯಕ್ಕಿಂತ
ವಿಶ್ವವಿದ್ಯಾಲಯದಲ್ಲಿ ಪಠ್ಯಪುಸ್ತಕ ಅಥವಾ ಸಂಶೋಧನೆ ಮಾಡಬೇಕಾಗುತ್ತೆ. ಜೊತೆಗೆ ಕಾಲೇಜು ಮಟ್ಟ ಅಥವಾ ಅದಕ್ಕಿಂತ ಹಿಂದೆ ಈಗ ಸಾಮಾಜಿಕ ಜಾಲತಾಣದ ಪ್ರಭಾವ ಹೆಚ್ಚಾಗಿರೋದ್ರಿಂದ ಮಕ್ಕಳು ಓದೋರು ಕಡಿಮೆ ಆಗುತ್ತೆ. ಇತಿಹಾಸವನ್ನು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಈಗ ಇತಿಹಾಸ ಏನು ಅಂತ ಗೊತ್ತಿಲ್ಲ. ನಮ್ಮ ಪೂರ್ವಜರು ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಏನೇನು ಮಾಡಿದರು, ಅರಸೊತ್ತಿಗೆಯ ಮುಖಾಂತರ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡಿದರು. ಈಗ ಏನೇ ಮಾಡಿದ್ರು ಜಲವಿದ್ಯುತ್ತನ್ನು ನಾವು ಕಾಣೋಕ್ಕೆ ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಜಲವಿದ್ಯುತ್ತನ್ನು ನಮ್ಮ ಮೈಸೂರು ಸಂಸ್ಥಾನ ಮಾಡಿತು. ಹೀಗೆ ಪ್ರಪ್ರಥಮದಲ್ಲಿ ಪ್ರಥಮ ನಮ್ಮ ಮೈಸೂರು. ಹಾಗಾಗಿ ಅಂತಹ ಮಹಾರಾಜರುಗಳನ್ನು ನಾವು ನೆನ್ಕೋಬೇಕಾಗುತ್ತೆ, ಇತಿಹಾಸ ಪುಟಗಳಲ್ಲಿ ಸೇರಿಸಬೇಕಾಗುತ್ತೆ, ಅವರ ಕೊಡುಗೆಗಳನ್ನು ಸೇರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆಳುವ ಸರ್ಕಾರಗಳು ಪ್ರಜಾಪ್ರಭುತ್ವದಲ್ಲಿ ಆಳುವ ಪ್ರಭುಗಳು ಅಂತ ಏನು ಕರಿತೀವಿ, ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಇತಿಹಾಸ ತಿಳಿಬೇಕು. ಆಗ ಅದರ ಕೊಟ್ಟಂಥ ಕೊಡುಗೆಗಳಿದೆಯಲ್ಲ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅದು ಸೂಕ್ತ ಅನ್ನಿಸ್ತದೆ. ಈ ವಿಚಾರ ತಮ್ಮ ವಾಸ್ತವಿಕ ವಿಚಾರಗಳು ಹೇಳಿದರೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಇದುವರೆಗೂ ಒಂದು ಮೈಸೂರು ದಸರಾ ಶುರುವಾಗಿದ್ದ ಬಗ್ಗೆ ಎಲ್ಲ ಇತಿಹಾಸನೆಲ್ಲ ಹೇಳ್ಕೊಂಡು ಬಂದಿರಿ ಸರ್. ಆದರೂ ಮುಗಿಯೋದೇ ಇಲ್ಲ. ಅದನ್ನು ನಾವು ಇಡೀ ದಿವಸ ಮಾತಾಡಿದ್ರೂ ಕೂಡ ಮುಗಿದಿರೋಷ್ಟು ಅದರ ವ್ಯಾಪ್ತಿ ತುಂಬ ದೊಡ್ಡದಾಗಿದೆ. ಅಂದರೆ ದಸರಾ ಅನ್ನುವಂಥದ್ದು ಆಚರಣೆ ಆವತ್ತಿಂದ ಬಂತು. ಅದನ್ನು ಹೇಗೆ ಏನೇನು ಆಚರಣೆ ಮಾಡ್ತಿದ್ರು ಅರಮನೆ ಇದರೊಳಗಡೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ, ಅದನ್ನು ಒಂದು ಸ್ವಲ್ಪ ಹಂಚ್ಕೊಳ್ಳೋಕೆ ಸಾಧ್ಯ ಸರ್? ಖಂಡಿತ. ಮೈಸೂರು ಸಂಸ್ಥಾನ ಒಂದು ಮೊದಲೇ ಹೇಳ್ದಂಗೆ ಜೀವಂತ ಇರುವಂಥ ಏಕೈಕ ಸಂಸ್ಥಾನ. ಪ್ರಜೆಗಳಿಗೋಸ್ಕರ ಪ್ರಜೆಗಳ ಅಭಿವೃದ್ಧಿಗೋಸ್ಕರ ತ್ಯಾಗ ಮಾಡಿದಂತಹ ಸಂಸ್ಥಾನ ಮೈಸೂರು ಸಂಸ್ಥಾನ. 1610 ಹಿಂದೆ ಹೇಳ್ದಂಗೆ 1610ರಲ್ಲಿ ಪ್ರಾರಂಭ ಆದರೂ ಸಹ ಕೆಲವು ಸಲ ಹೈದರಾಲಿ ಇರೋವರೆಗೆ ಭಾಳ ಗೌರವ ಕೊಡ್ತಿದ್ದ ಮಹಾರಾಜರಿಗೆ. ಟಿಪ್ಪು ನಂತರ ಬಂದಾಗ ಟಿಪ್ಪು ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದರೆ 1704ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಹತನಾದ ನಂತರ ಮೈಸೂರಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಾಗಿ ಅವರ ತಾಯಿ ಲಕ್ಷ್ಮಮ್ಮಣಿಯವರ ಒಂದು ಪರಿಶ್ರಮದಿಂದ ಮೈಸೂರಿಗೆ ವರ್ಗಾವಣೆ ಆಗ್ತದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ನಾವು ಯಾಕೆ ನೆನ್ಕೋಬೇಕು ಅಂದರೆ ಅಭಿನವ ಭೋಜ ಅಂತ ನಾವು ಕರಿಬೋದು. ಅವರ ಕಾಲದಲ್ಲಿ ಸಾಹಿತ್ಯ, ಕಲೆ, ನೃತ್ಯಕ್ಕೆ ಹೆಚ್ಚು ಇದು ಮಾಡಿದ್ರು. ಅವರೇ ಸ್ವತಃ ವಾಗ್ಮೇಯಕಾರರಾಗಿದ್ದರು, ಅನೇಕ ಗ್ರಂಥಗಳನ್ನು ರಚಿಸಿದ್ರು. ಹೀಗೆ ರಚಿಸ್ಕೊಂಡು ಬಂದಂಥವರು ನಂತರ 1831ರಲ್ಲಿ ಅಲ್ಲದಂತಹ ಅರಮನೆಯಲ್ಲ ಆದಂತಹ ಘಟನೆಗಳು, ಅತಾಚುರ್ಯಗಳು ಹಾಗೂ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಸಮರ್ಥರಿಂದ ಕಾರಣಕ್ಕೋಸ್ಕರ 1831ರಿಂದ 1881ರವರೆಗೆ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ರಾಜ್ಯವನ್ನು ಮೈಸೂರು ಆಳುತ್ತೆ. ನಾವು ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಇಡೀ ಮೈಸೂರು ಸಂಸ್ಥಾನವನ್ನು ಈಸ್ಟ್ ಇಂಡಿಯಾ ಕಂಪನಿ ಆಳಿದ್ದು ಕೇವಲ 50 ವರ್ಷ. ಇನ್ನು ಸಂಪೂರ್ಣವಾಗಿ ಮೈಸೂರು ಮನೆತಂದ್ರೆ ಆಳ್ತಾರೆ. ನಂತರ ಅದರ ತನಿಖೆಯಾಗಿ ಮಹಾರಾಜರದ್ದು ಏನು ತೊಂದರೆ ಇಲ್ಲ, ಹಣ ದುರುಪಯೋಗ ಆಗಿಲ್ಲ ಅಂತ ಒಂದು ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಮನವರಿಕೆ ಆದ ನಂತರ ಮೈಸೂರು 1891ರಲ್ಲಿ ಪುನಃ ಮೈಸೂರು ಸಂಸ್ಥಾನಕ್ಕೆ ತನ್ನ ಇದನ್ನು ಕೊಡ್ತಾರೆ, ರಾಜ್ಯಭಾರವನ್ನು ಕತ್ತಿಗೆ. ಒಂದ್ಸಲ ಅದೇ ಮರದಲ್ಲಿ ಅರಮನೆ ಕಟ್ಟಿದ್ರು, ಅದು ಬೆಂಕಿಗೆ ಇದಾಯಿತು ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ ಮೈಸೂರು ತಿಳಿದವಾಗೆ 1879ರಲ್ಲಿ ನಮ್ಮ ಮೈಸೂರಿಗೆ ಬಂದಾಗ ಮೈಸೂರಿಗೆ ಉಳ್ಕೊಳ್ಳೋಕ್ಕೆ ಅವ್ರ ಮಹಾರಾಜರಿಗೆ ಉಳ್ಕೊಳ್ಳೋಕ್ಕೆ ಮನೆ ಇರಲಿಲ್ಲ. ಆವಾಗ ಒಂದು ಈಗಿರುವಂಥ ಮೈಸೂರಿನ ಸರ್ವೆ ನಂಬರ್ 1ರಲ್ಲಿ ಸುಮಾರು 72 ಎಕರೆ ವಿಸ್ತೀರ್ಣ ಇರುವಂತಹ ಜಾಗದಲ್ಲಿ ಮಣ್ಣಿನ ಅರಮನೆ ಕಳೆದ ಅದು ಮಣ್ಣಿನ ಕುಶಲ ಇದಾಗುತ್ತೆ. ತದನಂತರ ಇವರು ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮರದ ಅರಮನೆಯನ್ನು ಕಟ್ತಾರೆ. ಮರದ ಅರಮನೆಯನ್ನು ಕಟ್ಟಿ ಅದು ಸುಮಾರು 95 ವರ್ಷಗಳಿರ್ತದೆ. ಅದು 10ನೇ ಚಾಮರಾಜೇಂದ್ರ ಒಡೆಯವರ ಮೊದಲನೇ ಸುಪುತ್ರಿ ಜಯಲಕ್ಷ್ಮಮ್ಮಣಿಯವರ ಮತ್ತು ಸರ್ದಾರ್ ಎಂ ಲಕ್ಷ್ಮೀಕಾಂತರಾಜ ಅರಸ್ ಅವರ ಮದುವೆ ಸಂದರ್ಭದಲ್ಲಿ ಅವ್ವೆಯರು ಅಂತ ಏನು ಕೇಳ್ತೀವಿ, ಅವರ ಅರಮನೆಯಲ್ಲಿರುವಂತಹ ದಾಸಿಯರು ಅವರು ಮಾಡುವಂಥ ಅತಾಚುರ್ಯದಾಗಿ ಹೆಣ್ಮಕ್ಳಿಗೆ ಗೊತ್ತಿರಬೇಕು. ಮೈಸೂರು ಯಾವುದೇ ನಿಮ್ಮ ಹಿಂದೆ ನಮ್ಮ ಮೈಸೂರೇ ಆಗಲಿ ನಮ್ಮ ಸಮುದಾಯದ ಮದುವೆಗಳಾದರೆ 5 ದಿವಸ ಆಗ್ತಾಯಿತ್ತು. ಉರುಟನೆ ಸೇವೆ ಅಥವಾ ಉರುಟದ ಸೇವೆ ಅಂತ ಮಾಡ್ತಾರೆ. ಮದುವೆ ಆದಂಥ ನಾಗೋಲಿ ಶಾಸ್ತ್ರ ಅಂತ ಉರುಟನೆ ಸೇವೆ ಅಂತಾರೆ. ನಾಗೋಲಿ ಶಾಸ್ತ್ರ. ಆ ನಾಗೋಲಿ ಶಾಸ್ತ್ರಕ್ಕಿಂತ ಮುನ್ನ
ತಲೆಯನ್ನು ಹೆಣ್ಣವಾಗಲಿ ಎಲ್ಲ ಹೆಣ್ಣುಮಕ್ಕಳು ಸಹ ಈಗಿನ ಹಾಗೆ ಕಟ್ ಮಾಡ್ಕೊಡ್ತಕ್ಕ ಅವರ ಕಾಲ್ವರೆಗೂ ಕೂದಲುಗಳು ಇರ್ತಿತ್ತು. ಸ್ನಾನ ಮಾಡಿದಾಗ ಅದನ್ನು ಕೂದಲನ್ನು ಆರಿಸೋಕ್ಕೋಸ್ಕರ ನಮ್ಮಲ್ಲಿ ಈಗ ಚಿಕ್ಕ ಮಕ್ಕಳಿಗೋಸ್ಕರ ಧೂಪ ಹಚ್ಚಿ ಅದಕ್ಕೆ ಸಾಂಬ್ರಾಣಿ ಹಚ್ಚಿ ಒಂದು ಮರದ ಇದಾಕಿ ಅದ್ರ ಮೇಲೆ ಹಾಕ್ತಾರೆ. ಅದೇ ರೀತಿ ಮಾಡಿದಾಗ ಆ ಕೆಲಸ ಆದಮೇಲೆ ಅದನ್ನು ಬೆಂಕಿ ಬಿಟ್ಬಿಡ್ತಾರೆ. ಅದು ಬೆಂಕಿ ನೋಡಿಲ್ಲ, ಅದು ಗಾಳಿಗೆ ಹಾಗೆ ಇಡೀ ಅರಮನೆ ಸುಟ್ಟೋಗ್ಬಿಡುತ್ತೆ. ಆವಾಗ ಒಂದು ಭಾನುವಾರ, ಆವಾಗ ಯಾವುದೇ ಇರಲ್ಲ. ಅಲ್ಲಿರುವಂಥ ಕಿಲಿಯ ಮೊಹಲ ಅಂತ ಕರೀತಾರೆ. ಮೈಸೂರಿನ ಆಜುಬಾಜುವಂಥ ಕಿಲಿಯ ಮೊಹಲದ ನೌಕರರು, ಅಲ್ಲಿನ ನಾಗರಿಕರು, ಅಲ್ಲಿ ಎದುರುಗಡೆ ಇರುವಂಥ ದೇವರಸನ ಕೆರೆ ಅಂತ ಕರೀತಿದ್ರು, ಈಗ ದೇವಸಾಗರ ಅಂತ ಕರೀತಾರೆ. ಈಗ ದೊಡ್ಡ ಕೆರೆ ಮೈದಾನ ಅಂತ, ಎಕ್ಸಿಬಿಷನ್ ಗ್ರೌಂಡ್ ಅಂತಿಲ್ಲ, ಅಲ್ಲಿ ಕೆರೆಯಲ್ಲಿದ್ದಂತಹ ನೀರು ಕೆಸರು ಎಲ್ಲನೂ ಬಾಂಡಲಿಗಳನ್ನ ತಂದು ಕೆಸರು ಮಾಡ್ತಾರೆ. ನೋಡಿ ಎಷ್ಟು ಜನ ಆವಾಗ ಮಹಾರಾಜರ ಬಗ್ಗೆ ಎಷ್ಟು ಗೌರವ ಇತ್ತು ಅಂತಂದರೆ, ಎಲ್ಲೂ ಸಹ ಬಂದಂತಹ ಅತಿಥಿಗಳಿಗೆ ಅಥವಾ ಬಂಧುಗಳಿಗೆ ತೊಂದರೆ ಆಗದಂಗೆ ಜಗನ್ಮನೆ ಬ್ರಹ್ಮಗಿರಿ ಅಂತ ಇದೆ, ಆ ಒಂದು ಕರಿಕಲ್ತೊಟ್ಟಿ ಬಾಗಿಲ ಮುಖಾಂತರ ಜಗನ್ಮನ ಅರಮನೆಗೆ ಬಂಧುಗಳನ್ನು ಮತ್ತು ಸ್ನೇಹಿತರನ್ನ ಕಳಿಸ್ತಾರೆ. ನಂತರ ಅಲ್ಲಿರುವಂಥ ಒಡವೆ ವೈಡೂರ್ಯಗಳೆಲ್ಲನೂ ರಾಶಿ ಆಗ್ತಾರೆ. ಆದರೆ ಒಂದೂ ಸಹ ರಾಶಿ ಆಗ್ದಂಗೆ ಒಂದು ಇದಾಗ್ದಂಗೆ ನೋಡ್ಕೋತಾರೆ. ಆ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ, ನಾವು ಏಕೆಂದರೆ ನಮ್ಮ ಈ ವಿಚಾರ ಹೇಳಲೇಬೇಕಾಗುತ್ತೆ. ಇಂದಿನ ಪರಿಸ್ಥಿತಿ ಹೇಗೆಂದರೆ ಜಾತಿ ಜೊತೆಗೆ ಧರ್ಮದ ಜೊತೆ ಎತ್ತು ಕಟ್ಟುವಂಥ ಕೆಲಸಗಳಾಗ್ತಿರುವಂಥ ಸಂದರ್ಭದಲ್ಲಿ ಈ ವಿಚಾರ ಹೇಳಬೇಕಾಗುತ್ತೆ. ಒಬ್ಬ ವಯಸ್ಸಾದಂತಹ ಮುಸ್ಲಿಂ 90 ವರ್ಷದವರು ಅಳ್ತಾ ಕೂತಿದ್ರಂತೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ನೋಡಿದಂಥ ಆ ವ್ಯಕ್ತಿಯನ್ನು ನೋಡಿದಂಥ, ತಾತ ಯಾಕೆ ಅಳ್ತಾ ಇದ್ದೀರ ಅಂತ, ನನ್ನಂಥ ಮೈಸೂರು ಮಹಾರಾಜರ ಅರಮನೆ ಸುಟ್ಟೋಯ್ತಲ್ಲಪ್ಪ ಅಂತ ತಲೆ ಚೆಚ್ಕೊಂಡು ಅಳ್ತಾ ಇದ್ರಂತೆ. ತಾತ ಅಳಬೇಡ ತಾತ, ನಾನೇ ನಿಂತು ಇದನ್ನು ಅರಮನೆ ಕಟ್ತೀನಿ ಅಂತ ಹೇಳಿ 1897 ಸುಟ್ಟಂತಹ ಇದನ್ನು ತಾಯಿ ಕೆಂಪು ನಂಜಮ್ಮಣಿ ವಾಣಿವಿಲಾಸ ಸನ್ನಿಧಾನ ಅವರ ಇದರ ಮಾರ್ಗದರ್ಶನದಲ್ಲಿ ಇರ್ವಿನ್ ಅಂತ ಹೇಳಿ ನಮ್ಮ ಸಿಮ್ಲಾದ ಅರಮನೆ ಕಟ್ಟಿದಂಥ ಇರ್ವಿನ್ ಅವರ ನಾಯಕತ್ವದಲ್ಲಿ ಅವರ ವಾಸ್ತುಶಿಲ್ಪ ಆಧಾರದ ಮೇಲೆ ಈ ಅರಮನೆಯನ್ನು ಕಟ್ತಾರೆ. ಈ ಅರಮನೆಗೆ 1 ರೂಪಾಯಿ ಪೈಸೆಗೆ ಲೆಕ್ಕ ಇಟ್ಟಿರ್ತಾರೆ. ಈ ಅರಮನೆಯ ಲೆಕ್ಕಪತ್ರವನ್ನು ಯಾರು ಅಂದರೆ ನಾವೆಲ್ಲ ಕೇಳಿರ್ಬೋದು. ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿಯವರಿಗೆ ಪತ್ರಿಕಾ ಕಾರ್ಯದರ್ಶಿಯಾಗಿದ್ದಂಥ ಶಾರದಾ ಪ್ರಸಾದ್ ಅವರ ತಂದೆ ಯೋಗ ನರಸಿಂಹರ ತಂದೆ ನಾರಾಯಣಪ್ಪ, ಹೊಳೆ ನರಸೀಪುರ ನಾರಾಯಣಪ್ಪ ಅಂತ ಕರೀತಾರೆ. ಅವರು ಪ್ರತಿಯೊಂದಕ್ಕೂ ಲೆಕ್ಕ ಬರೀತಾರೆ. ಅವರು ಮೊದಲಿಗೆ ರಾಟೆ ಕೊಂಡ್ಕೊಂಡಿದ್ರು ಸಹ 3 ರೂಪಾಯಿ ರಾಟೆದಕ್ಕೂ ಲೆಕ್ಕ ಬರೀತಾರೆ. ಈಗ ಅದನ್ನು ನಾನು ಸಹ ಉತ್ಪ್ರೇಕ್ಷೆ ಅಂದ್ಕೊಂಡಿದ್ದೆ. ನಾನು ಹೋಗಿ ಅಲ್ಲಿ ಅರಮನೆಯಲ್ಲಿ ಪರೀಕ್ಷೆ ಮಾಡಿದಾಗ ರಾಟೆಗೆ 3 ರೂಪಾಯಿ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದರ ಸಂಪೂರ್ಣ ಖರ್ಚು ವೆಚ್ಚವನ್ನು ಪ್ರತಿಯೊಂದು ಕೂಳಿಗೆ ಎಷ್ಟು, ಇಟ್ಟಿಗೆಗೆ ಎಷ್ಟು ಎಲ್ಲ, ಈ ಇಟ್ಟಿಗೆಯನ್ನು ಕೊಟ್ಟಂಥ ಖ್ಯಾತಮಾರಹಳ್ಳಿ ಅಂತ ಕೇಳ್ತಾರೆ. ಆ ಖ್ಯಾತಮಾರಹಳ್ಳಿಯವರು ಇಟ್ಟಿಗೆಯನ್ನು ಕೊಡ್ತಾರೆ. ಹೀಗೆ ಅದಕ್ಕೆ ಖರ್ಚಾದಂಥ ಮೊಬೈಲಿಗೂ 49,73,913 ರೂಪಾಯಿ. ಯಾವುದೇ ಕಾರಣಕ್ಕೂ ಅದನ್ನು ರೌಂಡ್ ಫಿಗರ್ ಮಾಡಲ್ಲ, ಏಕೆಂದರೆ ಅಷ್ಟು ಸಿದ್ಧಬದ್ಧವಾಗಿ ಶಾಸ್ತ್ರ ಮಾಡ್ತಾರೆ. ಹಾಗಾಗಿ ಒಂದು ಐತಿಹಾಸಿಕವಾದಂತಹ ಒಂದು ಅರಮನೆಯನ್ನು ನಿರ್ಮಾಣ ಮಾಡ್ತಾರೆ. ಇದು ಕೆಂಪು ನಂಜಮ್ಮಣ್ಣಿಯವರ ಒಂದು ಪರಿಕಲ್ಪನೆ ಇತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪರಿಕಲ್ಪನೆಯ ಆಧಾರದ ಮೇಲೆ ಅದ್ಭುತವಾದಂಥ ಇದು ಯಾವುದೇ ಆದಂಥ ಅಲ್ಲಿನ ಮೈಸೂರು ಅರಮನೆಗೆ ನೀವು ಏನೇ ಆಗ್ಬೋದು, ಇದು ಭೂಕಂಪಗಲಿ ಅಥವಾ ಸಿಡಿಲುಗೆ ಅವಕಾಶ ಇಲ್ಲ. ಸುಮಾರು 145 ಅಡಿ ಎತ್ತರದಲ್ಲಿರುವಂತಹ ಗೋಪುರದಲ್ಲಿ ಚಿನ್ನದ ಈ ಬಾವುಟ ಇದೆ. ಅಲ್ಲಿ ಮೇಲೆ ಒಂದು ಕೆಂಪು ಮತ್ತು ಹಸಿರು ಇದಿರ್ತದೆ. ಕೆಂಪು ಇದ್ದರೆ ಮಹಾರಾಜರು ಈ ಊರಲ್ಲಿ ಸ್ಟೇಷನ್ ಇಲ್ಲ ಅಂತ, ಹಸಿರಿದ್ದರೆ ಮಹಾರಾಜರು ಇದ್ದಾರೆ ಅಂತ, ಹೀಗೆ ಹಾಗಾಗಿ ಒಂದು ಸುರಕ್ಷಿತವಾದ, ಇಲ್ಲಿ 2 ಪಾರ್ಟ್ ಇದೆ. ಒಂದು ರೆಸಿಡೆನ್ಷಿಯಲ್ ಪಾರ್ಟ್, ಒಂದು ಸೆರೆಮೋನಿಯಲ್ ಪಾರ್ಟ್. ರೆಸಿಡೆನ್ಷಿಯಲ್ ಪಾರ್ಟ್ ಏನಂತಂದರೆ ನಮ್ಮ ಪ್ರಮೋದಾದೇವಿ ಒಡೆಯರ್ ಏನಿದ್ದಾರೆ ಅದು ರೆಸಿಡೆನ್ಷಿಯಲ್ ಪಾರ್ಟು. ಸೆರೆಮೋನಿಯಲ್ ಪಾರ್ಟ್ ಅಂದರೆ ದರ್ಬಾರು. ಮತ್ತು ಈಗ ನಮಗೆ ಅರಮನೆ ಆಡಳಿತ ಸರ್ಕಾರದ ನೇಮಕ ಮಾಡಿಕೊಂಡು ಸರ್ಕಾರ ರಚನೆ ಆದ ನಂತರ, ಸರ್ಕಾರದ ವಶ ಆದ ನಂತರ ಅದು ವೀಕ್ಷಣೆಗಿರುತ್ತೆ. ಆದರೆ ಇವರು ರೆಸಿಡೆನ್ಷಿಯಲ್ ಪಾರ್ಟ್ಗಳಲ್ಲಿ ಗ್ರಂಥಾಲಯ ಇದೆ. ಹಾಗೆ ಇದೆಲ್ಲ ಭಾಳ ಅದ್ಭುತವಾದಂಥ ಒಂದು ಇದಿದೆ. ಹಾಗಾಗಿ ಇದು ಅರಮನೆಯನ್ನು ಈಗ ಅದಕ್ಕೆ ದೀಪಾಲಂಕಾರವನ್ನು ಬ್ರಿಕ್ಸ್ ಅಂತ
ಲಾರ್ಡ್ ಬ್ರಿಕ್ಸ್ ಅಂತ ಒಬ್ಬ ಇಂಜಿನಿಯರು ಇದು ಮಾಡ್ತಾರೆ. ಅಲ್ಲಿರುವಂಥ 97,200 ಬಲ್ಬ್ಗಳಿದೆ. ಯಾರೇ ಬಲ್ಬ್ಗಳನ್ನು ತಗೊಳಕ್ಕೆ ಹೋದರೆ ನಾವು ಅಪ್ಪಿತಪ್ಪಿ ಬಲ್ಬ್ ತೊಗೊಂಡ್ರೆ ನಮ್ಮ ಮನೇಲಿ ಆಗಲ್ಲ. ಏಕೆಂದರೆ ಅದು ಸ್ಕ್ರೂ ಟೈಪ್ ಇರ್ತದೆ. ಅದು ಯಾವುದೇ ವ್ಯಕ್ತಿ ಅದನ್ನು ಕದ್ಕೊಂಡೋದ್ರೂ ಸಹ, ನಾನು ತಗೊಂಡೋದ್ರೂ ಸಹ ನಮಗೆ ಉಪಯೋಗ ಬರಲ್ಲ, ಸ್ಕ್ರೂ ಟೈಪ್ ಇರ್ತದೆ. ಹಾಗಾಗಿ ಅದನ್ನು ಮಾಡ್ತಾರೆ. ಅದಕ್ಕಾಗಿ ನಾನು ಹಿಂದೆ ಹೋಗ್ತಾ ಇರ್ತೀನಿ. ದಯಮಾಡಿ ಅದನ್ನು ಇದು ಶ್ರೋತೃದರು ತಿಳ್ಕೊಬೇಕು. ಏಕೆಂದರೆ ಇದಕ್ಕೆ ವಿದ್ಯುತ್ ಬೇಕಾಯ್ತಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಕ್ಕಿಂತ ಮುನ್ನ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದೀಪಗಳಿಂದ ಹೆಂಗೆ ಅಂದರೆ ಲ್ಯಾಟಿನ್ ಮುಖಾಂತರ ನೀವು ಮೈಸೂರನ್ನು ಗಮನಿಸಿರಬೇಕು. ಶಹಾಜರ ರೋಡು, ಅಶೋಕ ರೋಡು, ಅಲ್ಲೆಲ್ಲ ದೊಡ್ಡ ಕಂಬಗಳಿರುತ್ತೆ. ಆ ಕಂಬಕ್ಕೆ ಎಣ್ಣೆ ರಾತ್ರಿ ಆದ ತಕ್ಷಣವೇ ಸಂಜೆ ಮುಚ್ಚಂಜೆ ಆದ ತಕ್ಷಣ ಎಣ್ಣೆ ಬತ್ತಿ ತೊಗೊಂಡು ಬತ್ತಿ ಹತ್ತಿರ್ತಾರೆ. ಆಗ ಡೈನಾಮೋ ಅಂತ ವ್ಯವಸ್ಥೆ ಇತ್ತು. ತದನಂತರ ಕೆಂಪು ನಂಜಮ್ಮಣ್ಣಿ ಮತ್ತು ಶೇಷಾದ್ರಿಯವರ ಮಾರ್ಗದರ್ಶನದಲ್ಲಿ ಜಲವಿದ್ಯುತ್ತನ್ನು ಇದು ಮಾಡ್ತಾರೆ. ಜಲವಿದ್ಯುತ್ತನ್ನು ತಂದು ಏನಕ್ಕೆ ಅಂದರೆ ಜಲವಿದ್ಯುತ್ ಬ್ರಿಟಿಷರ್ ಸ್ವಾರ್ಥ ಇತ್ತಲ್ಲಿ. ಏಕೆಂದರೆ KGF ಅಲ್ಲಿ ಗೋಲ್ಡ್ ಮೈನಿಂಗ್ ಇತ್ತಲ್ಲ, ಅಲ್ಲಿಗೆ ವಿದ್ಯುತ್ ತರಕ್ಕೋಸ್ಕರ ಇದು ಮಾಡಿದ್ರು. ತದನಂತರ ಬೆಂಗಳೂರಿಗೆ ಬಂತು. 1907ರಲ್ಲಿ ನಮ್ಮ ಮೈಸೂರಿಗೆ ಬಂತು. 1907ರಲ್ಲಿ ಅಷ್ಟರೊಳಗೆ ಹೊಸ ಇದು ಅರಮನೆ ಪ್ರಾರಂಭ ಆಯಿತು. ಆ ಹಳೆಯ ಅರಮನೆಯ ಅವಶೇಷಗಳನ್ನು ನಾವು ಈಗಲೂ ಸಹ ಅರಮನೆಯ ಒಂದು ಮುಖ್ಯ ದ್ವಾರ ನೋಡ್ಬೋದು. ಹೀಗೆ ಅರಮನೆ ತನ್ನದೇ ಆಗಿದೆ. ಅದರ ಜೊತೆಗೆ ಮೇಡಮ್ ಹೇಳ್ದಂಗೆ ಮೈಸೂರು ಮನೆತನದ ವಿಧಿವಿಧಾನಗಳಿಂದ ಚಾಚು ಚಪ್ಪಾಗಿ ನಡ್ಕೊ ಬರ್ತಾ ಇದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತು ನಾವು ಅವ್ರ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ವಂಶಾವಳಿ ಅಂತ ಬರ್ತದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರವರ ವಂಶಾವಳಿ ಅಂತ. ಅದರಲ್ಲಿ ಪ್ರತಿಯೊಂದು ಸಹ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಪ್ರತಿಯೊಂದು ಏನಂದರೆ ನವರಾತ್ರಿಯ ಮೊದಲನೇ ದಿವಸ, ಅಂದರೆ ನಾವು ಅಶ್ವಿನ ನವರಾತ್ರಿಯ ಮೊದಲನೇ ದಿವಸ ಯಾರು ಮಹಾರಾಜರಾಗ್ತಾ ಇರ್ತಾರೆ ಅವರು ಕಂಕಣ ಧಾರಣೆ ಆಗುತ್ತೆ. ಕಂಕಣ ಧಾರಣೆ ಅಂತಂದಕ್ಕೆ ಅಂದು ನವಗ್ರಹ ಪೂಜೆ, ಹೋಮ ಹವನಗಳಾಗ್ತವೆ. ಅಂದು ಕಂಕಣ ಧಾರಣೆ ಅಂತ. ಕಂಕಣ ಧಾರಣೆ ಅಂತ ಅಂದರೆ ಕಂಕಣ ಧಾರಣೆ ಆದಮೇಲೆ ಅವರ ಮನೆಯಲ್ಲಿ ಯಾರೇ ಸತ್ತರೆ, ಬದುಕಿದ್ರೆ ಅಥವಾ ಹುಟ್ಟಿದ್ರೆ ಸೂತಕಾಗಲ್ಲ. ಇದು 1610ರಲ್ಲಿ ಏನಾಗುತ್ತೆ ಅಂದರೆ ರಾಜ ಒಡೆಯರವರು ಇನ್ನೇನು ಸಿಂಹಾಸನ ಆಗಿ ದಸರಾ ಪ್ರಾರಂಭ ಆಗೋದ್ರಲ್ಲಿ ಅವರ ಮಗ ಈಗಿನ KRS ಇದೆಯಲ್ಲ, ಅಲ್ಲಿ ಪಕ್ಕ ಕಟ್ಟೆಪುರದಲ್ಲಿ ನೀರು ಮುಳುಗಿ ಸತ್ತೋಗ್ಬಿಡ್ತಾರೆ. ಆವಾಗ ಧರ್ಮ ಎಲ್ಲ ಇವ್ರನ್ನ ಪುರೋಹಿತನ ಕರೆದು ಕೇಳ್ತಾರೆ, ನಿಮ್ಮ ಧರ್ಮಶಾಸ್ತ್ರ ಇದೆಯಾ? ಈಗ ನನ್ನ ಮಗ ಇದಾಗಿದೆ, ನಾನು ದರ್ಬಾರ್ ಮಾಡಬೇಕು, ಏನು ಮಾಡೋದು? ಧರ್ಮಶಾಸ್ತ್ರದಲ್ಲಿ ಅವಕಾಶ ಇದೆಯಾ, ಏನಿದೆಯಾ ಅಂತ ಕೇಳಿದಾಗ ಸುಮಾರು 19 ಪುರೋಹಿತರು ನಕ್ಷತ್ರ ಶಾಸ್ತ್ರಗಳನ್ನು ನೋಡಿ, ನಕ್ಷತ್ರ ಶಾಸ್ತ್ರದ ಪ್ರಕಾರ ನೀವು ಕಂಕಣ ಧಾರಣೆ ಆಗಿರೋದ್ರಿಂದ ನಿಮಗೆ ಯಾವುದು ಸೂತಕ ಬರಲ್ಲ ಅಂತ ಹೇಳಿದಾಗ ಅವರು ದಸರಾವನ್ನು ಮುಂದುವರಿಸ್ಕೊಳ್ತಾರೆ. ಅವರ ಸಹೋದರ ಸಂಬಂಧಿಗಳು ಅವರ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅದೇ ರೀತಿ ಈ ಕಳೆದ 2 ವರ್ಷದ ಹಿಂದೆ ನಮ್ಮ ಪ್ರಮೋದ ದೇವರ ತಾಯಿ ಹೋದರು. ಆವಾಗಲೂ ಸಹ ಮುಂದುವರಿಯಿತು. ಅದೇ ರೀತಿ ಕಳೆದ ಹೋದ ಯದುವೀರವರ ಮಗ ಹುಟ್ಟಿದ, ಆವಾಗಲೂ ಸೂತಕ ಬರಲ್ಲ. ಹೀಗೆ ಯಾವುದೇ ಜಾತಿ ಇದು ಕಂಕಣ ಧಾರಣೆ ಆದಮೇಲೆ ಯಾವುದೇ ಕಂಕಣ ವಿಸರ್ಜನೆವರೆಗೆ ಯಾವುದೇ ಆದಂಥ ದೋಷಗಳು ಅಡಚಣೆಗಳು ಬರಲ್ಲ. ಹಾಗಾಗಿ ಅಂದು ನವರಾತ್ರಿಯ ಮೊದಲ ದಿವಸ ಮೈಸೂರಿನ ಅರಮನೆಯಲ್ಲಿರುವಂಥ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟೆ ಇವು ಮೈಸೂರಿನ ಉತ್ತರ ಭಾಗದಲ್ಲಿರುವಂತಹ ಪಶ್ಚಿಮ ಭಾಗದಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರ ಮಾಡಿಕೊಂಡು ಅಲ್ಲಿಂದ ಬಂದು ಮಹಾರಾಜಗೆ ಸಲಾ ಮಾಡ್ತಾರೆ. ಅದಕ್ಕಿಂತ ಹಿಂಚೆ ಮೈಸೂರಿನ ಅರಮನೆ ಇರುವಂಥ ಸಿಂಹಾಸನ, ಏನು ಸಿಂಹಾಸನ ಹೇಳ್ತೀವಿ ಅದನ್ನು ಡಿಸ್ಲೊಕೇಟ್ ಮಾಡ್ತೀವಿ, ಎಲ್ಲ ವಿಸರ್ಜಿಸಿರ್ತಾರೆ. ಅದನ್ನು ಮೈಸೂರಿನ ಮಹಾರಾಣಿ ಅಂತ ರಾಜಮಾತೆ ಪ್ರಮೋದ ಒಡೆಯರವರ ನೇತೃತ್ವದಲ್ಲಿ ಗೆಜ್ಜಿಗದಹಳ್ಳಿ ಅಂತ ಹೇಳಿ ಮೈಸೂರಿನ ತಾಲೂಕಿನ ಪಕ್ಕದಲ್ಲಿದ್ದ ಗೆಜ್ಜಿಗದಹಳ್ಳಿ ಅಂತ ಇದೆ, ಅವರು ಅದನ್ನು ಬಂದು ಜೋಡಣೆ ಮಾಡ್ಕೊತಾರೆ. ಜೋಡಣೆ ಮಾಡಿದಾಗ ಎಲ್ಲ ಜೋಡಣೆ ಆಗಿ ಶಾಸ್ತ್ರೋಕ್ತವಾಗಿ ಜೋಡಣೆ ಆಗ್ತದೆ. ಅದಕ್ಕೆ ನಮ್ಮ ಮೈಸೂರು ಸಂಸ್ಥಾನದ ವ್ಯಾಪ್ತಿಗೆ ಬರುವಂತಹ ಶ್ರೀರಂಗಪಟ್ಟಣ, ಮೇಲುಕೋಟೆ, ನಂಜನಗೂಡು, ಚಾಮುಂಡಿ ಬೆಟ್ಟ, ಮಲೆ ಮಹದೇಶ್ವರನ ಬೆಟ್ಟದ ಪುರೋಹಿತರುಗಳು ಪೂಜೆ ಮಾಡಿದಂಥ ಪ್ರಸಾದವನ್ನು ತಂದು ಪೂಜೆ ಆಗ್ತದೆ. ಪೂಜೆ ಆದ ನಂತರ
ಅಲ್ಲಿ ಶಾಸ್ತ್ರೋಕ್ತವಾಗಿ ಒಂದು ವಂದಿ ಮಾತುಗಳು ಅಂತಾರೆ, ಮಹಾರಾಜರಿಗೆ ಜೈ ಅಂತ ಹೇಳಿ ಒಂದು ಗೋಷ್ಠಿಯನ್ನು ಕೂಗ್ತಾರೆ. ಆವಾಗ ಮಹಾರಾಜರು ಅದಕ್ಕೆ ಅವರನ್ನು ಹಸ್ತಲಾಘವನ್ನು ಸರ್ದಾರ್ ಅಂದರೆ ಮೈಸೂರು ಅರಸು ಸಮುದಾಯದ ಒಬ್ಬ ಹಿರಿಯರನ್ನು ಸರ್ದಾರ್ ಅಂತ ಹೇಳ್ತಾರೆ. ಅವರು ಹಸ್ತಲಾಘವನ್ನು ಮಾಡಿಕೊಂಡು ಸಿಂಹಾಸನವನ್ನು ಸುತ್ತಿ ಮೇಲೆ ಇದು ಮಾಡ್ತಾರೆ. ಆವಾಗ ಕಾಯೋ ಶ್ರೀ ಗೌರಿ ಅಂತ ಹೇಳಿ ನಮ್ಮ ಸಂಸ್ಥಾನ ಗೀತೆಯನ್ನು ಹಾಡಿ ಇದು ಮಾಡ್ತಾರೆ. ಇದು ಮೊದಲನೇ ದಿವಸದಂಥ ಕಾರ್ಯಕ್ರಮ. ತದನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗುತ್ತೆ. ಅದು ವಿಶೇಷವಾಗಿ ಸರಸ್ವತಿ ಪೂಜೆಯ ಹಿಂದೆ ಕಾಳರಾತ್ರಿ ಅಂತ ಇರ್ತದೆ. ಕಾಳರಾತ್ರಿ ಅಂದರೆ ಮಹಿಷಾಸುರನ ಮರ್ದಿನಿ ಅಂತ ಮಾಡ್ತಾರೆ. ಅದು ಹೇಗೆ ಅಂದರೆ ಇದೇ ರೀತಿ ಚಿಕ್ಕ ಕೊಠಡಿಯಲ್ಲಿ ಮಂದ ಬೆಳಕಿರ್ತದೆ. ಅಲ್ಲಿ 5 ಜನ ಪುರೋಹಿತರು ಮಹಾರಾಜರು ಕೆಂಪು ವಸ್ತ್ರಗಳನ್ನು ಧರಿಸಿರ್ತಾರೆ. ಅಲ್ಲಿ ಎದುರುಗಡೆ ಎಮ್ಮೆಯ ಮೇಲೆ ಒಬ್ಬ ರಾಕ್ಷಸನ ಕೂರಿಸಿರ್ತಾರೆ. ಈ ಕಡೆ ಚಾಮುಂಡಿ ರೌದ್ರಾವತಾರವಾಗಿರ್ತಾಳೆ. ಆಕೆ ತನ್ನ ಆವಾಗ ಹೇಗಿಂದ ಕ್ಷಣ ಎಲ್ಲರಿಗೂ ರೋಮಾಂಚನವಾಗ್ತದೆ. ಹೇಗೆ ಗಂಟೆನಾದ, ಮಂದ ಬೆಳಕು, ನಾದಸ್ವರವಾದಾಗ್ತದೆ, ಗಂಟೆನಾದಗಳು ಇದಾಗ್ತದೆ. ಆ ಸಂದರ್ಭದಲ್ಲಿ ಈ ಚಾಮುಂಡಿ ತನ್ನ ಕೋಪೋದ್ಯದಿಂದ ಒಂದು ಬಾಣ ಬಿಟ್ಟಂಗೆ ಆ ಬಾಣ ಆ ಎಮ್ಮೆ ಮತ್ತು ಮನುಷ್ಯನಿಗೆ ತಲೆ ಕತ್ತರಿಸ್ತದೆ. ಆವಾಗ ರಕ್ತ ಚಾಮುಂಡಿ ಸಂಹಾರ ಮಾಡಿದ್ದನ್ನ ಪ್ರತಿರೂಪ ಮಾತ್ರ ಸಾಂಕೇತಿಕವಾಗುತ್ತೆ. ಆವಾಗ ಚಾಮುಂಡಿ ಭಾಳ ರೌದ್ರವತೆ ಆಯ್ತು. ಅವ್ರು ತಾಳ್ಮೆ ಮಾಡೋಕ್ಕೋಸ್ಕರ ಶಾಂತಿಗೋಸ್ಕರ ನಾದಸ್ವರವಾದನ ಮಂತ್ರಗಳನ್ನು ಪಠನೆ ಮಾಡಿ ಆಕೆಗೆ ಭಕ್ಷ್ಯ ಭೋಜನ ಕೂಡ ಶಾಂತಿ ಮಾಡ್ತಾರೆ. ಅಂದರೆ ಶಾಂತಿ ಅದನ್ನು ಮಹಿಷಾಸುರನ ಮರ್ದಿನಿಗೆ ತಾಳ್ತಾಳೆ ಅಂತ ನಮ್ಮ ಪುರಾಣ ಇತ್ತು. ಅದನ್ನು ಮೈಸೂರು ಮಹಾರಾಜರು ನೆಟ್ಕೊಂಡ್ಬರ್ತಾ ಇದೆ. ಹಾಗೆ ತದನಂತರ ಸರಸ್ವತಿ ಪೂಜೆ. ಮೈಸೂರಿನ ಪತ್ರಾಗಾರದಲ್ಲಿರುವಂಥ ಅದ್ಭುತ ಯಾವ ಇದಿಲ್ಲ, ಇಂಗ್ಲೀಷ್ ಲೇಖಕರಿದೆ, ಹೈವರ್ಧನ್ ರಾವ್ ಅಂತ ಬರೆದಂಥ ದೊಡ್ಡ ದೊಡ್ಡ ಗ್ರಂಥಗಳಿದಾವೆಲ್ಲ ಪೂಜೆ ಸರಸ್ವತಿ ಪೂಜೆ ಆಗುತ್ತೆ. ತದನಂತರ ಈಗ ಆಯುಧ ಪೂಜೆ ನಾವೆಲ್ಲರೂ ಸಹ, ನಾನು ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಘಟನೆ ಹೇಳ್ತೀನಿ. ಇದು ಈ ಸಂದರ್ಭದಲ್ಲಿ ಹೇಳ್ಬೋದ ಗೊತ್ತಿಲ್ಲ 1991 ಫೆಬ್ರವರಿ 3ನೇ ತಾರೀಕು ನಾನು ಮೈಸೂರಿನ ಮಹಾರಾಜಾಸ್ ಕಾಲೇಜ್, ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ MA ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮೈಸೂರಿನ ಸಂಸದರಾಗಿ ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರಿದ್ದರು. ಆವಾಗ ಚಾಮರಾಜನಗರದ ಮೀಸಲು ಕ್ಷೇತ್ರದ ಸಂಸದ ವಿ ಶ್ರೀನಿವಾಸ ಪ್ರಸಾದ್ ಅವರಿದ್ದರು. ಆವಾಗ ಮೈಸೂರಿನ ಮಾನವೀಯ ಸಭಾಂಗಣದಲ್ಲಿ ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಮಿನಾರ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ವಿ ಶ್ರೀನಿವಾಸ ಪ್ರಸಾದ್ ಅವರಿಗೆ ಎಲ್ಲ ಮಕ್ಕಳು ಗುಂಪು ಕಟ್ಕೊಂಡು ನಿಂತಿದ್ರು, ಮಾತಾಡ್ತಾರೆ. ಆದರೆ ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಏಕಾಂಗಿಯಾಗಿ ನಿಂತಿದ್ದರು. ಆ ಸಂದರ್ಭದಲ್ಲಿ ನಾನು ಯಾಕೆ ಮಹಾರಾಜರಿಗೆ ನಿಂತಿರ ಬಿಟ್ಟು ನಮಸ್ಕಾರ ಮಹಾಸ್ವಾಮಿಗಳೇ ಅಂತ ಅಂದು, ನಮಸ್ಕಾರ ಅಂತ ಅಂದರು. ಹಂಗೆ ನಾನು ಲಕ್ಷ್ಮೀಕಾಂತ್ ರಾಜರ್ಸ್ ಅಂತ ಹೇಳಿ ಹಿಂಗೆ ಅರಸು ಬೋರ್ಡಿಂಗಲ್ಲಿದೆ, P. ಚಂದ್ರರಾಜೇಶ್ ಅವ್ರ ಮೊಮ್ಮಗ ಅಂತ ಓಹ್ ಬನ್ನಿ ಅಂತ ಅಂದರು. ಮಾತಾಡ್ತಾ ಮತ್ತೆ ಹೇಗೆ ಚೆನ್ನಾಗಿ ನಾನು ಪೊಲಿಟಿಕಲ್ ಸೈನ್ಸು ಹಾಗೆ ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ಅವರು ತುಂಬ ದಪ್ಪಾಗಿರೋದ್ರಿಂದ ಅವರ ಶರ್ಟ್ ಗುಂಡಿ ಬಿಟ್ಟಾಗಿತ್ತು. ಅವರ ದುರದೃಷ್ಟಿಗೆ ಅವ್ರ ಶರ್ಟ್ಗೆ ಬನೀನು ಹಾಕಿಲ್ಲ, ಹೊಕ್ಕಳ ಕಾಣ್ತಾಯಿತ್ತು. ಮಹಾಸ್ವಾಮಿ ಅಂತ ಏನು ಹೇಳಿ ಅಂದರು. ಮಹಾಸ್ವಾಮಿ ಅಂತ ನಾನು ಅಂತ ಅಂಜುಕದಲ್ಲಿ ಹೇಳ್ತಾ ಇದ್ದೆ. ಹೇಳಿ ಪರವಾಗಿಲ್ಲ ಅಂತ ಅವರಿಗೆ ಹೊಕ್ಕಳ ಕಾಣಿಸಿದೆ, ಹೋಗಿ ಶರ್ಟ್ ಗುಂಡಿ ಬಿಚ್ಚೋಗಿದೆ ಅಂತೆ. ತಕ್ಷಣ ಅವ್ರು ಹಾಕೊಳಕ್ಕೆ ಹೋದ್ರೆ ದಪ್ಪ ಇದ್ದರೆ ಹಾಕೊಳಕ್ಕಾಗಲ್ಲ. ನಾನೇನು ಅವರ ಶರ್ಟ್ ಗುಂಡಿನ ಹಾಕ್ತೆ. ತಪ್ಕೊಬಿಟ್ರೆ ಆ ಸ್ಪರ್ಶ ಇದೆಯಲ್ಲ, ನನಗೆ ಲೈಫ್ ಟೈಮಲ್ಲಿ ಒಂದು ಬೆಣ್ಣೆ ಮೇಲೆ ಬಿದ್ದಂಗೆ ಆಗುತ್ತೆ ಅಂತ ಆ ಸ್ಪರ್ಶ ಹಂಗಾಯಿತು. ತದನಂತರ ಕಾರ್ಯಕ್ರಮ ಎಲ್ಲ ಮುಗಿದು ಈಚೆ ಬರಬೇಕಾದ್ರೆ ಅವರು ಜಿಪ್ಸಿ ಕಾರ್ ಇತ್ತು. ಅವರು ಕರೆದ್ರು, ಬನ್ನಿ ಅಂತ ಕರೆದ್ರು. ನನಗೆ ಭಯ ಆಯಿತು, ಏನಪ್ಪ ಅವ್ರು ಎದುರಿಗಿರಲ್ಲ ಇದು ಗುಂಡಿ ಹಾಕೋದಕ್ಕೇನೋ ಬೇಜಾರು ಮಾಡಿಕೊಂಡ್ರು, ಈಗೇನೋ ಕೇಳಬೇಕಂದು. ಏನು ಮಹಾಸ್ವಾಮಿ ನನ್ನ ಅಳುಕೊಂಡ್ರೆ ಹೋದೆ. ಏನು ಮಹಾಸ್ವಾಮಿ ಅಂತಾರೆ. ಎಲ್ಲಿ ಹೋಗಬೇಕು ಅಂತಾರೆ. ಹೀಗೆ ಸರಸ್ವತಿಪುರಮಲ್ಲಿ ಹೋಗಬೇಕು ಮೇಡಮ್. ಅಲ್ಲ ಬನ್ನಿ ಏನೋ ಗಾಡಿಗೆ. ಮಹಾಸ್ವಾಮಿ ನಿಮ್ಮ ಜೊತೆ ಕೂತ್ಕೊಳ್ಳೋ ಯೋಗ್ಯತೆ ಇಲ್ಲ ಮಹಾಸ್ವಾಮಿ ಅಂತ. ಅವರು ಸಂಸದರಾಗೂ ಸಹ ಜಿಪ್ಸಿ ಅಂತ ಒಂದು ಕಾರ್ ಬರ್ತಿತ್ತು, ಅವರೇ ಡ್ರೈವರ್. ಆಮೇಲೆ ಎಲ್ಲ ಕಾರುಗಳಿಗೂ ಸಹ 1953 ಅಂತ ಇರ್ತದೆ. ಆ ಒಂದು KA0 ಇಲ್ಲ MOE ಅಂತ ಬರ್ತಿತ್ತು. ಈಗ KA ಅಂತ ಬರ್ತಿದೆ. ಆಗ 1953 ಡೇಟ್ ಆಫ್ ಬರ್ತ್ ಎಲ್ಲ ಕಾರುಗಳು ಅವ್ರಿಗೆ 1953. ಆ ಜಿಪ್ಸಿ ಕಾರನ್ನು ಕೂರಿಸ್ಕೊಳ್ಳೋಕ್ಕೆ ಬಿಟ್ಟರು. ಆಗ ಮಧ್ಯೆ ಮಾಡಿದ್ರೆ ನೀವು ನಿಮ್ಮ ಮುಂದೆ ಏನು ಮಾಡಬೇಕು ನೋಡೋಣ, ಏನು ಆಡಳಿತಾಧಿಕಾರಿಯಾಗಿ ಓದಬೇಕಾಗಿ ಅಂತ ಒಂದು ಕೆಲಸ ನೀವು ಅರಮನೆ ಇದು ದರ್ಬಾರ್ ನೋಡಿದ್ದೀರಾ ಅಂತ ಅಂದರು. ಇಲ್ಲ ಮಹಾಸ್ವಾಮಿ, ಅದೊಂದು ಅವಕಾಶ, ಒಂದು ಕೆಲಸ ಬನ್ನಿ ನಿಮಗೆ ಅವಕಾಶ ಬರುತ್ತೆ, ನಂಬ್ತಿರೋ ಬಿಡ್ತಿರೋ ನನಗೆ.
ಅವರಿಂದನೇ ಅವರ ಖಾಸದ ಈ ವ್ಯಕ್ತಿಗಳಿಂದ ನನಗೆ ಒಂದು ನೆಕ್ಸ್ಟ್ ದರ್ಬಾರಿಗೆ ನನಗೆ ಅವಕಾಶ ಬಂತು. ಹೋದೆ. ದರ್ಬಾರಿಗೆ ಹೋದಾಗ ಒಂದು ಕೆಟ್ಟ ಘಟನೆ ನಡೀತದೆ. ಹೇಗೆ ಅಂತಂದರೆ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದಂಥ ವ್ಯಕ್ತಿ ಆಗಿರೋದ್ರಿಂದ ನನ್ನ ಅಲ್ಲಿ ಡ್ರೆಸ್ಗೆ ಭಾಳ ಲಾಂಗ್ ಕೋಟು ಪೇಟ ಎಲ್ಲ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಲಾಂಗ್ ಕೋಟು ಶೆಲ್ಲಿಂಗ್ ಹಾಕಿದಾಗ ಶೆಲ್ಲೇ ಜಾರೋಗಿರ್ತದೆ. ನಮ್ಮ ಭಾಳ ಹತ್ತಿರದ ಸಂಬಂಧಗಳು ನಾನು ತಡೀತಾರೆ. ಆಗ ಸಿಂಹಾಸನದಂತಹ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ನೋಡಿ ನಂತರ ಅವ್ರು ತಡಿಬೇಡಿ ಅಂತ, ಅವ್ರನ್ನ ಬಿಡಿ ಅಂತ. ಆಮೇಲೆ ಅವರು ನನ್ನನ್ನು ಒಳಗಡೆ ಕರ್ಕೋತಾರೆ. ಆಮೇಲೆ ಅಲ್ಲಿ ಒಂದು ಸಾಂಕೇತಿಕ ಕಾರ್ಯಕ್ರಮ ನಡೀತದೆ. ಹೇಗೆ ಅಂದರೆ, ಪ್ರತಿಯೊಬ್ಬ ಅರಸು ಸಮುದಾಯದರು ಲಾಂಗ್ ಕೋಟು ಮತ್ತು ಪೇಟನ ಹಾಕೋಬೇಕಾಗತ್ತೆ. ಅವರು ಬಿಳಿ ಕರ್ಚೀಫಿಗೆ ನಾಣ್ಯಗಳನ್ನು ಇಟ್ಕೊಂಡು ಅವರು ಹೋಗಿ ತಲೆ ಬಗ್ಸಿ ಹೋಗಬೇಕಾಗುತ್ತೆ. ಆಗ ಅವರು ಅದನ್ನು ಸ್ವೀಕರಿಸಿ ಮಲ್ಲಿಗೆ ಹೂವು ಹಾಕ್ತಾರೆ. ಅಂದರೆ ಒಂದು ಸಾಂಕೇತಿಕ ಸಾಮಂತವನ್ನು ನಿಮ್ಮಿಂದ ನಮ್ಮ ಸಾಮಂತ ಕಾಣಿಕೆಯನ್ನು ಪಡೆದಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಸ್ವೀಕರಿಸಿ ಬರಬೇಕು. ಆ ಸಂದರ್ಭದಲ್ಲಿ ನಮ್ಮ ಬಂಧುಗಳನ್ನ ತಡೆದಾಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಹಿಂಗಂತಾರೆ, ಅದು ತಡಿಬೇಡಿ ಬಿಡ್ತಾರೆ. ಆಮೇಲೆ ಅದಾದ ಮೇಲೆ ವಿಸರ್ಜನೆ ಎಲ್ಲ ಆದಮೇಲೆ ಅವ್ರಿಗೆ ಬೈತಾರೆ. ಹಿಂಗೆಲ್ಲ ನಮ್ಮಲ್ಲಿ ಯಾರಿಗೂ ಅಗೌರವ ಸೂಚಿಸೋಕ್ಕೆ, ನಿಮ್ಗೆ ಗೌರವ ಕೊಟ್ಟವರು ಅಗೌರವ ಸೂಚಿಸಬೇಡಿ ಅಂತ ಬೈತಾರೆ. ತದನಂತರ ಅಲ್ಲೇ ಇರುವಂತಹ ಅಲಿಮೇಲಮ್ಮನ ಪೂಜೆ ಆಗ್ತದೆ. ಅಲಿಮೇಲಮ್ಮನ ಪೂಜೆ ಅದು ಯಾರಿಗೂ ಗೊತ್ತಿರಲ್ಲ. ಅವರು ಈ ವಸ್ತ್ರಾಭರಣವೆಲ್ಲ ಇದು ಮಾಡಿ ಪುನಃ ಕೆಂಪು ಇದು ಮಾಡಿಕೊಂಡು ಬಟ್ಟೆಗೆ ಇದು ಮಾಡ್ಕೊತಾ ತಂಬಡಿ ಅಂತ ಇರ್ತಾರೆ. ಅವರು ಅಲಿಮೇಲಮ್ಮನ ಪೂಜೆ ಮಾಡ್ತಾರೆ. ಅಲಿಮೇಲಮ್ಮನ ಪೂಜೆ ಮಾಡೋದು ತಂಬಡಿ. ಅದು ಏನಕ್ಕೆ ಅಂದರೆ, ನೀವು ಹೇಳಿರಬೇಕು, ಮೈಸೂರು ಸಂಸ್ಥಾನದಲ್ಲಿ ಒಂದು ಶಾಪ ಇದೆಯಲ್ಲ, ಅಲ್ಲ ಶಾಪ ಆ ಶಾಪ ಮುಕ್ತಿಗೋಸ್ಕರ ಒಂದು ಅರಮನೆ ಹೊರ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಒಂದು ಕೋಡೆ ಕಟ್ಟಿದ್ದಾರೆ. ಅದು ತಂಬಡಿ ಅಂತಾರೆ. ಲಿಂಗಾಯತರು ಆದರೂ ಜನವಾರ ಆಗ್ತಾರೆ. ಲಿಂಗಾಯತರು ಜನವಾರ ಹಾಕ್ಕೊಂಡು ಆತ ಬಾಯಿಗೆ ಬಟ್ಟೆ ಹಾಕ್ಕೊಂಡು ಒಂದು ವಿಗ್ರಹವನ್ನು ಅವ್ರ ಮನೇಲಿದ್ದಂಥ ವಿಗ್ರಹ ಅಂತ ಪೂಜೆ ಮಾಡಿದ. ಆವಾಗ 101 ಅಥವಾ 1001 ಇದನ್ನು ತೆಂಗಿನಕಾಯಿನ ಮಹಾರಾಜರು ಹೊಡಿತಾರೆ. ಹಾಗಾಗಿ ಆಕೆಗೂ ಸಹ ಅಲಿಮೇಲಮ್ಮನಿಗೂ ಸಹ ಅಲ್ಲಿ ಅವಕಾಶ ಇರ್ತದೆ. ಹೀಗೆ ಆಮೇಲೆ ನಂತರ ಪೂಜೆ ಪುರಸ್ಕಾರ ಆದಮೇಲೆ ಅವರು ಸ್ವಲ್ಪ ದರ್ಬಾರದ್ದು ಹೇಗೆ ಏನು ನಡೆಯುತ್ತೆ ಅಂತ. ದರ್ಬಾರ್ಗಳಲ್ಲಿ ಈಗ ದರ್ಬಾರ್ ಹೋಗಬೇಕು ಅಂತ ಅಂದರೆ ಮೈಸೂರಿನ ಅರಸು ಸಮುದಾಯದವ್ರಿಗೆ ಮಾತ್ರ ಅವಕಾಶ. ಅಲ್ಲಿ ಸರ್ದಾರ್ಗಳಿರ್ತಾರೆ, ADCಗಳು ಅಂತ ಇರ್ತಾರೆ ಎಲ್ಲ. ಅವ್ರಿಗೆ ಪಾಸ್ ಬರ್ತದೆ. ಪಾಸ್ ಬಂದಾಗ ಅವರು ಪಾಸ್ ಪ್ರಕಾರ ಅವ್ರಿಗೆ ಹೋಗ್ಬೇಕು. ಅವ್ರ ಫ್ಯಾಮಿಲಿ ಮಾತ್ರ. ಹೆಂಗಸರು ಹೆಣ್ಣು ಮಕ್ಕಳುಗಳು ಜತ್ತಾರಿ ಸೀರೆಗಳನ್ನ ಉಟ್ಕೋಬೇಕಾಗತ್ತೆ. ಇವರು ಗಂಡಸರು ಲಾಂಗ್ ಕೋಟೋ ಲಾಂಪೇಟ ಶೆಲ್ಲೆ ಹಾಕ್ಕೊಂಡು ಹೋಗಬೇಕಾಗತ್ತೆ. ಆವಾಗ ಮೈಸೂರು ಅರಮನೆಯಿಂದ ಒಳಗಡೆ ಬಂದು ವಂದಿ ಮಾದಗರು ಮಹಾರಾಜರಿಗೆ ಕೂಗ್ತಾರೆ. ಆಮೇಲೆ ಶಾಸ್ತ್ರೋಕ್ತವಾಗಿ ಮೊದಲು ಈ ಆಚಾರ ವಿಚಾರಗಳು ನಡೀತಾ ಇದ್ದೋ, ಇವಾಗ ಒಂದು ಸಾಂಕೇತಿಕವಾಗಿ ನಡೀತಾ. ಎಲ್ಲರೂ ಕೂತ್ಕೊಂಡಾಗ ಒಬ್ಬ ಇವರು ಪಂಡಿತರು ಪುರೋಹಿತರು ಅವ್ರು ಹೇಳ್ತಾರೆ, ಅರ್ಚಕರು, ನಿಮ್ಗೇನೇನು ಕಾರ್ಯಕ್ರಮ ಅದು ಒಂದು ಸಾಂಕೇತಿಕವಾಗಿ. ಹಿಂದೆ ಏನು ದರ್ಬಾರ್ ಅವರ ಆಗು ಹೋಗುಗಳು ಇತ್ತಲ್ಲ, ಜನಸಾಮಾನ್ಯರ ಆಗು ಹೋಗುಗಳ ಬಗ್ಗೆ ಚರ್ಚೆ ಆದಾಗೆ ಒಂದು ಸಾಂಕೇತಿಕ ಒಂದು ಮಾತುಕತೆ ನಡೀತದೆ. ಸಾಂಕೇತಿಕವಾದ ಆದಮೇಲೆ ಪೂಜೆ ಪುರಸ್ಕಾರ ಆದಮೇಲೆ ದರ್ಬಾರು ವಿಸರ್ಜನೆ ಆಗುತ್ತೆ. ಹೀಗೆ ಅದು ಸಿಂಹಾಸನದಲ್ಲಿ ಆಗುವಂಥ ದರ್ಬಾರ್. ಅದು ಭಾಳ ಈಗಲೂ ಸಹ ಈ ಕ್ಷಣದಲ್ಲೂ ಸಹ ಅವಕಾಶ ಇದೆ. ಈ ಬಾರಿ ಸಹ ನನಗೆ ಬನ್ನಿ ಅಂತಾದರು. ಬಟ್ ನನಗೆ ಬೇರೆ ಖಾಸಗಿ ಕೆಲಸ ಇರೋದ್ರಿಂದ ಹೋಗೋಕ್ಕಾಗ್ತಾಯಿಲ್ಲ. ಇದು ಒಂದು ರೀತಿ ಈವಾಗಲೂ ಸಹ ನೋಡಿ, ನಾನು ಈ ವಿಚಾರದ ಮುಂದೆ ಹೇಳಬೇಕು ಅಂತಂದರೆ 1799ರಿಂದ 1969ವರೆಗೂ ಸಹ ಒಂದು ಮೈಸೂರಲ್ಲಿ ದರ್ಬಾರು ನಡೀತಾ ಬಂತು. ಆದರೆ 1968ರಲ್ಲಿ ಇಂದಿರಾ ಗಾಂಧಿಯವರು ಸಮಾಜವಾದಿ ಮತ್ತು ಜಾತ್ಯತೀತ ಒಂದು ಶಬ್ದವನ್ನು ಸಂವಿಧಾನಕ್ಕೆ ತರೋ ದೃಷ್ಟಿಯಿಂದ ಒಂದು ಆರ್ಡಿನೆನ್ಸ್ ಅಂತ ಸುಗ್ರೀವಾಜ್ಞೆ ಅಂತಾರೆ. ಅದು ನೆಕ್ಸ್ಟ್ ಇದಕ್ಕೆ ಅಧಿವೇಶನದಲ್ಲಿ ಬಿದ್ದೋಗ್ತದೆ ಇದು. ಆದರೆ 1969ರಲ್ಲಿ ಅದನ್ನು ಮಸೂದೆಯಾಗಿ ಬಂದಾಗ, ರಾಜಪ್ರಭುತ್ವ ಹೋದಾಗ ಮೈಸೂರು ಮಹಾರಾಜರು ಜಯಚಾಮರಾಜೇಂದ್ರ ಸಾಮಾನ್ಯ ಪ್ರಜೆ ಆಗ್ತಾರೆ. ಆವಾಗ ಮೈಸೂರಲ್ಲಿ ಅರಮನೆ ಇದರಲ್ಲಿ ದಸರಾ ನಿಂತೋಗುತ್ತೆ. ಆವಾಗ ಮೈಸೂರಿನ ಪುರಪ್ರಮುಖರು, ಕನ್ನಡಪರ ಹೋರಾಟಗಾರರು ಎಲ್ಲ ಸೇರಿಕೊಂಡು ನಾಲಿಂಗಸ್ವಾಮಿ, PV ನಂಜರಾಜ ಅರಸು ಇನ್ನಷ್ಟು ಎಲ್ಲ ಸೇರಿಕೊಂಡು ಈ ಮೈಸೂರಿನ ಪರಂಪರೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಮೈಸೂರಿನ ಅಗ್ರಹಾರದಿಂದ ಇರ್ವಿನ್ ರೋಡ್ವರೆಗೆ ಒಂದು ಮೆರವಣಿಗೆಯನ್ನು ಕಲಾ ತಂಡಗಳ ಮುಖಾಂತರ ಆ ಆನೆಯ ಮೇಲೆ ಮರದ ಅಂಬಾರಿ ಇಟ್ಟು ಪೂಜೆ ಮಾಡ್ತಾರೆ. ತದನಂತರ ಮುಂದಿನ ವರ್ಷ
ಮೈಸೂರಿನ ಪ್ರಮುಖರಾದ ಬಿ ಸಿ ಲಿಂಗಯ್ಯ, ಡಿ ಜಯದೇವರಾಯಸು, ಡಿ ವಿ ಅರಸು, ನಮ್ಮ ಎಫ್ ಕೆ ಇರಾನಿ ಅಂತ ಏನು ಕೇಳಿದ್ರೆ ಜಾವಾ ಅವರೆಲ್ಲ ಸೇರಿ ಒಂದು ಖಾಸಗಿ ಇದು ಮಾಡ್ತಾರೆ. ತದನಂತರ ಏನಾಗುತ್ತೆ ಅಂತಂದರೆ ಜಯಚಾಮರಾಜನ ಹೋಲಿಸ್ತಾರೆ, ನಾವು ಇಲ್ಲ ನಾನು ಸಾಮಾನ್ಯ ಬರಲ್ಲ ಅಂತ ಹೇಳ್ತಾರೆ. ಆದರೆ 1972 ನಮ್ಮ ಮೈಸೂರಿನ ಬರೋಂಥ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಾಗ ಏನು ಮಾಡಬೇಕು, ಈ ಹಬ್ಬವನ್ನು ಉಳಿಸ್ಬೇಕು ಅಂತ ಹೇಳಿದಾಗ ಎಲ್ಲರೂ ಮೈಸೂರಿನ ಪ್ರಮುಖರೆಲ್ಲ ಹೋಗಿ ಕೇಳಿಕೊಂಡಾಗ ಅದನ್ನು ಮಾಡಬೇಕು ಅಂತ ಹೇಳಿ 1972 ಒಂದು ಕಮಿಟಿ ಮಾಡ್ತಾರೆ. ಅದನ್ನು ಆವಾಗ ಈ ಭುವನೇಶ್ವರಿಯನ್ನು ಅಂಬಾರಿ ಮೇಲೆ ಕೂರಿಸ್ತಾಯಿದ್ರು. ನಂತರ ಏನು ಮಾಡ್ತು ಹೇಳಿದ ನಾಲಿಂಗ ಸ್ವಾಮಿ ಮತ್ತೊಬ್ಬರೆಲ್ಲ ಮಾಡಿದಾಗ ಅಲ್ಲಿ ಒಂದು ಗೊಂದಲ, ಯಾರು ಕೂರಿಸ್ಬೇಕು ಅಂತಾಗ ಹಂಗೆ ಖಾಲಿ ಹೋದರೆ ಬರಲ್ಲ ಅಂತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರಾಜು ಅಂತ ಹೇಳಿ ಮೌಲ್ಡ್ ರಾಜು ಅಂತ ಒಬ್ಬ ವ್ಯಕ್ತಿ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಭುವನೇಶ್ವರಿನ ಕನ್ನಡಾಂಬೆ ಮತ್ತು ಭುವನೇಶ್ವರಿನ ವಿಗ್ರಹ ಮಾಡ್ತಾನೆ. ಆಮೇಲೆ ಇವರು ಭಾರತಾಂಬೆ ಮಾಡ್ತಾರೆ. ಆಮೇಲೆ ಈ ಗೊಂದಲ ಆಗುತ್ತೆ, 3 ವರ್ಷಕ್ಕೆ ಗೊಂದಲ ಆಗುತ್ತೆ ಯಾರು ಮಾಡಬೇಕು ಅಂತ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ದೇವರಾಜ ಅರಸರು ಹೇಳ್ತಾರೆ, ಕುಲದೇವತೆ ಚಾಮುಂಡೇಶ್ವರಿಯನ್ನು ಇಲ್ಲಿ ನಾವು ಮೆರವಣಿಗೆ ಮಾಡ್ತಾರೆ. ಅದಕ್ಕಿಂತ ಮುಂದೆ ಏನಾಗ್ತಿತ್ತು ಅಂದರೆ ಮಹಾರಾಜರು ಮಾತ್ರ ಇರ್ತಿದ್ರು, ಮಹಾರಾಜರು ಮಾತ್ರ ಜಂಬೂ ಸವಾರಿ ಕೂರ್ತಾರೆ. ಜಂಬೂ ಅಂದರೆ ಆನೆ ಸವಾರಿ ಅಷ್ಟೇ. ಜಂಬೂ ಸವಾರಿಯಲ್ಲಿ ಮಹಾರಾಜರು ಮತ್ತು ಯುವರಾಜರು ಇಬ್ಬರು ಎರಡು ಇದೆ. ನಿಮ್ಮ 2 ಪಾರ್ಟ್ ನೋಡ್ಬೋದು ಜಂಬೂ ಸವಾರಿ. ಒಂದು ಮೇಲೆ ಒಬ್ಬ ಪಕ್ಕ ಮಹಾರಾಜರು ಪಕ್ಕ ಕೂತ್ಕೊತಾರೆ, ಹಿಂಭಾಗ ಯುವರಾಜರು ಕೂತ್ಕೊತಾರೆ. ಆಮೇಲೆ ಅಲ್ಲಿ ಸಹ ಸಿಂಹಾಸನ ಅದು 1750 kg ಇದಿದೆ. ಅಂಜೂರದ ಮರದಿಂದ ಮಾಡಿದಂಥದ್ದು, ಫುಲ್ ಚಿನ್ನದ ಕೋಟ್ ಮಾಡಿರ್ತಾರೆ. ಅಲ್ಲೂ ಸಹ ಕೆಂಪು ಮತ್ತು ಹಸಿರು ಇರುತ್ತೆ. ಆ ಮೈಸೂರಿನ ಅರಮನೆಯ ಬಿಟ್ಟ ನಂತರ ಪ್ರಮುಖರು ಅವರಿಗೆ ಸನ್ಮಾನ ಮಾಡಬೇಕಾದಾಗ ರೆಡ್ ಇದು ಮಾಡ್ತಾರೆ, ಮುಂದೆ ಇರುವಂಥ ಕಲಾ ತಂಡಗಳು ನಿಲ್ಲಿಸಲಿ ಅಂತ ಅಷ್ಟೇ. ನಿಲ್ಲಿಸಿದಾಗ ಪ್ರಮುಖರಿಂದ ಗೌರವ ಸ್ವೀಕರಿಸಿ ಮುಂದೆ ಹೋಗುವಂಥ ಪದ್ಧತಿ ಇತ್ತು. ಆಮೇಲೆ ಇದು 1969 ಯಾವಾಗ ರಾಜಪ್ರಭುತ್ವಕ್ಕೆ ಮಹಾರಾಜ ಪದವಿ ಹೋದ್ಮೇಲೆ ಆಮೇಲೆ ನಮ್ಮ ಈಗಿನ ಚಾಮುಂಡೇಶ್ವರಿ ಕೂತಾರೆ. ಎಷ್ಟೋ ಇತಿಹಾಸಕಾರರು ಏನು ಹೇಳ್ತಾರೆ, ನಮ್ಮ ಚಾಮುಂಡೇಶ್ವರಿ ಇದು ಬಂದಿದ್ದು 1973 ಚಾಮುಂಡೇಶ್ವರಿಗೆ ಒಂದು ಇದು ಬಂದಿದೆ. ಅಲ್ಲಿವರೆಗೂ ಸಹ ಚಾಮುಂಡೇಶ್ವರಿ ಅರಮನೆ ಎಲ್ಲಿ ನಮ್ಮ ಚಾಮುಂಡಿ ಬೆಟ್ಟದ ಮೇಲೆ ಇದ್ಲು. ಈಗ ಅದು ಸಹ ಚಾಮುಂಡಿಯ ನೋಡಿ ಎಂಥ ಇದಂಥ ಸರ್ಕಾರಗಳು ಯಾವ ರೀತಿ ಇದೆ ಅಂತ ಅಂದರೆ, ಚಾಮುಂಡಿಯ ಉತ್ಸವ ಮೂರ್ತಿ ಏನಿದೆ ಈಗಲೂ ಸಹ ನೀವು ಅಲ್ಲಿ ಅರಮನೆಯ ಒಂದು ಕೋಣೆಯಲ್ಲಿ ಇರ್ತದೆ ಅಷ್ಟೇ. ಅದು ಎಚ್ ಎನ್ ಗೌಡ ಅಂತ ಹೇಳಿ ಅವರು ಫಸ್ಟು ಚೋಳರ ಕಾಲದಲ್ಲ ಇದು ಮಾಡ್ತಾರೆ. 9 kg 25 ಗ್ರಾಮ್ ಇರ್ತದೆ. ಅದು ಹೊಯ್ಸಳ ಶೈಲಿ ಅಂತ, ಚೋಳರ ಕಾಲದ ಚೋಳರು ನಮ್ಮವರಲ್ಲ ಅಂತ ಇಲ್ಲಿ ಕನ್ನಡ ಪರ ಹೋರಾಟ ಇದು ಮಾಡಿದಾಗ ನೆಕ್ಸ್ಟ್ ಹೊಯ್ಸಳ ಶೈಲಿ ಅಂತ ಹೇಳಿ ಅದನ್ನು ಈಗ ಮಾಡಿದ್ದಾರೆ. ಈಗ ಇರುವಂಥ ಹೊಯ್ಸಳ ಶೈಲಿಯ ಚಾಮುಂಡಿ ವಿಗ್ರಹ 9 kg 25 ಗ್ರಾಮ್ ಇರುವಂಥ ವಿಗ್ರಹ ಇದು ಈಗ ನಡ್ಕೊಂಬರ್ತಾ ಇದೆ. ದರ್ಬಾರು ಸಹ ಹೇಳಿದಾಗ ದರ್ಬಾರು ಈಗಲೂ ಸಹ ಸಾಂಕೇತಿಕವಾಗಿ ಹಿಂದೆ ಏನೇನು ನಡೀತವೆ ಆಚಾರ ವಿಚಾರಗಳಂದರೆ ಅದನ್ನು ಸಾಮಂತರು ಹೇಳ್ಕೊಳಂಗೆ, ಈಗ ಏನು ಇಂಥ ನಮ್ಮ ರಾಜ್ಯದಲ್ಲಿ ಮಳೆ ಆಗಿದೆ, ಇಂಥ ಸಮಸ್ಯೆ ಇದೆ, ಇಂಥ ಕಡೆ ಬರಗಾಲ ಇದೆ, ಈಗ ನೀರಿನ ಸಮಸ್ಯೆ ಅದನ್ನು ಇವ್ರು ಓದಿ ಹೇಳ್ತಾರೆ. ಅದನ್ನು ಸಮ್ಮತಿಸಿದಾಗೆ ಒಂದು ಸಾಂಕೇತಿಕವಾಗಿ ನಡೀತವಂಥ ಕಾರ್ಯಕ್ರಮ ಈಗಲೂ ಸಹ ಈ ಕ್ಷಣದಲ್ಲೂ ನಡೀತಾ ಬರ್ತದೆ. ಆಮೇಲೆ ಮುಂದೆ ಬಂದು ಹೇಳಿದಾಗ ಇನ್ನು ಭಾಳಷ್ಟು ಇದೆ. ಜಟ್ಟಿ ಕಳೆಗಳು ಇದೆ, ಕುಸ್ತಿ ಇದೆ. ಮುಂದೆ ಬಂದಾಗ ಸಂದರ್ಭ ಭಾಳ ಈ ಮೈಸೂರಿನ ಇತಿಹಾಸ, ದಸರಾ ಇತಿಹಾಸನೇ ಇಷ್ಟು ದೊಡ್ಡದಾಗಿ ಇರುವಾಗ ಇನ್ನು ಮೈಸೂರು ರಾಜ್ಯದ ಇತಿಹಾಸ ಇನ್ನೆಷ್ಟು ದೊಡ್ಡದಾಗಿರುತ್ತೋ. ಇವು ನಿರಂತರವಾಗಿ ಎಷ್ಟು ಹೇಳಿರೂ ಮುಗಿಯದೇ ಇರುವಂತಹ ಒಂದು ವಿಚಾರಗಳು ಇವು. ಇದನ್ನು ನೀವೆಲ್ಲ ಹೇಳ್ತಾ ಇದ್ದರೆ ಅದೊಂದು ಚಲನಚಿತ್ರದ ಥರ ನಮ್ಮ ಕಣ್ಮುಂದೆ ಹೋಗುವಂಥ ಇದು ನಿಜವಾಗ್ಲೂ ನಮ್ಮ ರೇಡಿಯೋ ಸಿದ್ಧಾರ್ಥ ಶ್ರೋತೃಗಳಿಗೆ ತುಂಬ ಅಪ್ಯಾಯಮಾನವಾಗಿ ಮತ್ತು ಆಸಕ್ತಿದಾಯಕವಾಗಿ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಟ್ಟು ಆಮೇಲೆ ಮತ್ತೆ ಬರೋಣ ಸರ್. ಈಗ ಇದು ಮೈಸೂರು ದಸರಾ ಆಯಿತು. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಡೆ ಅನೇಕ ಕಡೆ ಮಾಡ್ತಾರೆ, ಕೆಲವು ಕಡೆ ಮಾಡಲ್ಲ. ಇಂಥದ್ರ ಬಗ್ಗೆ ಪಾರ್ವತಮ್ಮ ಅವರು ಅವರು ಯಾಕೆಂದರೆ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು, ಅವರು ಬೇರೆ ಬೇರೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ಸಾಕಷ್ಟು ತೊಡಕೊಂಡು ಕೆಲಸ ಮಾಡಿರುವಂಥವ್ರು. ಇದರ ಹಿನ್ನೆಲೆಯಲ್ಲಿ ಅವರು ಕಂಡಂತಹ ಅಥವಾ ಅವ್ರಿಗೆ ಗೊತ್ತಿರುವಂತಹ ಇದು ಗ್ರಾಮೀಣ ಭಾಗದ ದಸರಾವನ್ನು ಕುರಿತು ಒಂದೆರಡು ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತ ಮೇಡಮ್. ಅಂದರೆ ದಸರಾ ನಮಗೆ ತಿಳಿದ ಹಾಗೆ ದೇಶಾದ್ಯಂತ ಆಚರಣೆ ಮಾಡೋಂಥ ಹಬ್ಬ, ಮತ್ತು ವಿಶೇಷವಾಗಿ ನಮ್ಮ ಕರುನಾಡ ಹಬ್ಬ ಅಂತ ನಾವು ಈಗ
ತಿಳ್ಕೊಂಡಿರೋ ಅಂಥದ್ದು. ಮತ್ತು ಅದು ಮೊದಲಿನಿಂದನೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಕರುನಾಡಲ್ಲಿ ಯಾಕೆ ಹೆಚ್ಚಿಗೆ ಅದು ಮಹತ್ವ ಇದೆ ಅಂದರೆ, ಇಷ್ಟೋ ತನಕ ಅರಸು ಸರ್ ಹೇಳಿದ್ರು, ಅದರ ಹಿನ್ನೆಲೆ ಇತಿಹಾಸ ಅದನ್ನೆಲ್ಲ ನೋಡಿದಾಗ ದಸರೆಗೆ ಇಷ್ಟೊಂದೆಲ್ಲ ಇತಿಹಾಸ ಇದೆಯಾ, ಇಷ್ಟೊಂದೆಲ್ಲ ನಾವು ತಿಳ್ಕೊಂಡಿದ್ದೀವ ಅನ್ನೋದು ನೋಡೋಕ್ಕೋದ್ರೆ ನಾವು ಅದನ್ನು ಓದಿದ ಮೇಲೆ, ನಮಗೆ ಇತಿಹಾಸ ಓದಿದ ಮೇಲೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನಾವು ಚಿಕ್ಕವರಿದ್ದಾಗ ದಸರಾ ಅಂದರೆ ಗ್ರಾಮೀಣ ಭಾಗದಲ್ಲಿ ಒಂದೊಂದು ದಿನವೂ ಒಂದೊಂದು ಪೂಜೆ ಅಂತ ಇರ್ತಿರ್ಲಿಲ್ಲ. ಯಾಕೆಂದರೆ ಆ ಗ್ರಾಮೀಣ ಜನಕ್ಕೆ ಈಗಿನ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ನಾವೇನು ಮಾಡ್ತೀವಿ ಅನ್ನೋದ್ರ ಅರಿವು ಇರಲಿಲ್ಲ. ಹಂಗಾಗಿ ಅವ್ರೇನು ಮಾಡೋರು ಅಂದರೆ ಮಹಾನವಮಿ ಅನ್ನೋದು ಒಂದು ಆಯುಧ ಪೂಜೆ, ಒಂದು ದೊಡ್ಡ ಹಬ್ಬ. ಅದು 9 ದಿನದಲ್ಲಿ ಒಂದು ಮಹಾನವಮಿ, ಅದೊಂದು ನವಮಿ ಅಂದರೆ 9, ಆ ದಿನನ ಆಚರಣೆ ಮಾಡಬೇಕಾಗಿರೋದ್ರಿಂದ ಆಗಲೇ ನಮ್ಮ ಮೇಡಮ್ ಹೇಳಿದ್ರು, ಚಾಕು, ಚೂರಿ, ಕತ್ರಿ ಮತ್ತು ಹರಿತವಾದ ಏನೆಲ್ಲ ಸಾಮಾನುಗಳಿರುತ್ತೆ ಅದು ನಮಗೇನು ನೋವು ಮಾಡಬಾರ್ದು, ಚುಚ್ಚಬಾರ್ದು. ಮತ್ತು ಅದನ್ನೆಲ್ಲ ನಾವು ಸ್ವಚ್ಛ ಮಾಡಿಬಿಟ್ಟು ನಾವು ತೊಳೆದು ಅದನ್ನು ಪೂಜೆ ಮಾಡಿದ್ರೆ ಇನ್ನೂ 1 ವರ್ಷದವರೆಗೂ ನಮಗೆ ಅದರಿಂದ ಅಪಾಯ ಆಗಬಾರ್ದು ಅನ್ನೋ ಉದ್ದೇಶ ಒಂದು ಕಡೆ ಆದರೆ, ಅದನ್ನು ಪೂಜೆ ಮಾಡೋ ಅಂಥ ಒಂದು ಖುಷಿನೇ ಇನ್ನೊಂದು ಕಡೆ. ಆ ಕತ್ತಿಗಳು ಇನ್ನೊಂದು ಎಲ್ಲ ತಂದು ಅದೊಂದು ಕಡೆ ಸೇರಿಸಿ, ಮತ್ತು ಇನ್ನೊಂದು ಅನುಭವ ಅಂದರೆ ಆ ಸೈಕಲ್ಗಳಿಗೆ ಬಲೂನ್ ಕಟ್ಟಿಬಿಟ್ಟು ಬಣ್ಣದ ಪೇಪರು ಹೂಗಳೆಲ್ಲ ಹಾಕ್ಬಿಟ್ಟು ಒಂದು ಊರು ಸುತ್ತ, ದೇವಸ್ಥಾನ ಸುತ್ತ ಬರೋ ಅಂಥದ್ದು ನವಮಿಯ ಒಂದು ನನ್ನ ಚಿಕ್ಕ ವಯಸ್ಸಿನ ನೆನಪು ಒಂದು. ಆಮೇಲೆ ದೇವಸ್ಥಾನಗಳಲ್ಲಿ ಈಗ ನಾವು 9 ದಿನ ಪ್ರಾರಂಭ, ಮೊದಲನೇ ದಿನದಿಂದ ಪ್ರಾರಂಭ ಅಂದರೆ ಬೆಳಗ್ಗೆ ಸಂಜೆ ಪೂಜೆಗಳಾಗುತ್ತೆ ಗ್ರಾಮೀಣ ಪ್ರದೇಶದ ಒಂದು ಇದನ್ನು ತೊಗೊಂಡಾಗ. ಮತ್ತು ಏನು ದೇವ್ರ ಕಾರ್ಯಗಳನ್ನ ಮಾಡಲ್ಲ, ಪಟ್ಟಕ್ಕೆ ಕೂತಿದ್ದಾನೆ ದೇವರು ಅನ್ನೋದು ಒಂದು ಅವರ ಮನೋಭಾವ ನಾನು ಕಂಡಂತೆ. ಆಮೇಲೆ ಆ ಪಟ್ಟಕ್ಕೆ ಕೂತಿದ್ದಾನೆ ಅಂದರೆ 9 ದಿನದಲ್ಲಿ ಆ ದೇವ್ರುಗಳ್ನೆಲ್ಲ ಸ್ವಚ್ಛ ಮಾಡಿ, ಏನು ನಾವು ಮನೆಯಲ್ಲಿ ಸ್ವಚ್ಛ ಮಾಡ್ತೀವೋ ಆ ಥರ ಆ ದೇವ್ರ ಸಾಮಾನುಗಳ್ನೆಲ್ಲ ಅವತ್ತೇ ಎಲ್ಲ ಕ್ಲೀನ್ ಮಾಡಿ ತೊಳೆದು, ಮತ್ತು ದೇವಸ್ಥಾನದ ಮುಂದೆ ಒಂದು ಬಾಳೆ ಕಂಬ ಮತ್ತು ಇದನ್ನು ಇಟ್ಬಿಟ್ಟು ಅದಕ್ಕೆ ಒಂದು ದಾರ ಬಿಡೋದು. ಅದಕ್ಕೆ ದಾರ ಬಿಟ್ಬಿಟ್ಟು ಆ ದೇವ್ರಿಗೆ ಎದುರುಗಡೆ ಇದನ್ನು ಬಿಟ್ಟು ಅದನ್ನು ಬಲಿ ಕೊಟ್ಟಾಗ ಅದನ್ನು ಯಾರೋ ಒಬ್ಬ ಪಟ್ಟದ ಪೂಜಾರಿ ಅದನ್ನು ಹೊಡೆಯೋದ್ರ ಮೂಲಕ ಅದು ಏನಾಗುತ್ತೆ, ಆ ದೇವರು ಶಾಂತಿ ಆಗ್ತಾನೆ. ಆವಾಗ ಅಲ್ಲಿಗೆ ನಾನು ಗೆದ್ದೆ ಅನ್ನೋದು, ಅಂದರೆ ಕೆಟ್ಟದರ ವಿರುದ್ಧ ಜಯ ಸಾಧಿಸಿರೋ ಅಂಥದ್ದು, ಮತ್ತು ದುಷ್ಟಶಕ್ತಿ ಅಲ್ಲಿಗೆ ನಿವಾರಣೆ ಆಗುತ್ತೆ. ಇನ್ನು ಈ ಊರು ಇನ್ನೊಂದು ವರ್ಷದ ತನಕ, ನವಮಿ ತನಕ ಸುಸೂತ್ರವಾಗಿ ಆ ಊರಿಗೆ ಯಾವುದು ಏನು ಕೆಟ್ಟ ಕಾಲ ಬರಲ್ಲ, ಒಳ್ಳೆ ಕಾಲ ಆರಂಭ ಆಗುತ್ತೆ ಅನ್ನೋದೊಂದು ವಿಜಯದಶಮಿ ಅನ್ನೋದಕ್ಕೆ ಒಂದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದ ಅರ್ಥ ನಮ್ಮ ಹಳ್ಳಿ ಭಾಗದಲ್ಲಿ. ಆಮೇಲೆ ಅದಕ್ಕೆ ಒಂದೊಂದು ಊರಲ್ಲೂ, ಈಗ ಇಲ್ಲಿ ಇದು ಬಂತೇನು ಮೈಸೂರು ನಗರ ಪ್ರಾಂತ್ಯಗಳಲ್ಲಿ ಬಂದಾಗ ಹಳ್ಳಿಗಾಡಲ್ಲಿ ಗ್ರಾಮೀಣವಾಗಿ ಆಚರಣೆ ಮಾಡೋ ಅಂಥದ್ದು ಒಂದೊಂದು ಹಳ್ಳಿನಲ್ಲೂ ಕೂಡ ಒಂದೊಂದು ಥರ ಇದಕ್ಕೆ ಇತಿಹಾಸ ಇದೆ. ಅಂದರೆ ಈಗ ಕೆಲವು ಒಂದು ಊರಲ್ಲಿ ಜಾತ್ರೆ ಆಗ್ತಿದೆ ಅಂದರೆ, ಇದು ನವಮಿ ಜಾತ್ರೆಗೆ ಹೋಗಬೇಕು, ನಾನು ವಿಜಯದಶಮಿಗೆ ಹೋಗಬೇಕು ಅಂದರೆ ಸ್ವಲ್ಪ ದೂರ ಗಾಡಿಗಳಲ್ಲಿ ಸ್ವಲ್ಪ ಅನ್ನ ಮಾಡಿಕೊಂಡು ಅದಕ್ಕೆ ಗೊಜ್ಜು ಮಾಡಿಕೊಂಡು ಕಟ್ಕೊಂಡು, ಯಾಕೆಂದರೆ ಊಟಗಳು ಮೊದಲಂಗೆ ಹೋಟೆಲ್ಗಳು ಇರ್ತಿರ್ಲಿಲ್ಲ, ಇಷ್ಟೊಂದು ಅನ್ನ ದಾಸೋಹ ಆ ಥರದ್ದೆಲ್ಲ ಅವ್ರಿಗೆ ಎಲ್ಲೂ ಸಿಗ್ತಿರ್ಲಿಲ್ಲ. ಅವ್ರೇನು ಮಾಡೋರು ಅಂದರೆ ಒಂದಷ್ಟು ಬುತ್ತಿಗಳು ಕಟ್ಕೊಂಡು ಬೆಳಗ್ಗೆಗೂ ಆಗಬೇಕದು. ಈಗ ನಾವು ಇದನ್ನು ನಮ್ಮ ಒಂದು ಇದಕ್ಕೆ ಈಗ ನೈಟ್ ತೊಗೊಂಡೋದ್ರೆ ಅದನ್ನು ಬೆಳಗ್ಗೆ ತನಕ ಜಾತ್ರೆ ನೋಡ್ಕೊಂಡು ತಿಂದು ಬರೋ ಅಂಥದ್ದು. ಬಟ್ ಅಲ್ಲಿ ಇದನ್ನು ಗಾಡಿ ಕಟ್ಕೊಂಡು ಹೋದಾಗ ಆ ಗಾಡಿನಲ್ಲೋ ಇಲ್ಲ ಬಸ್ಸಲ್ಲೋ ಹೆಂಗೋ ಹೋದಾಗ ಅಲ್ಲಿ ಜಾತ್ರೆಗಳ್ನ ನೋಡಿದಾಗ ಅದು ಒಂದು ವೈಭವಯುತವಾಗಿ ನಡೆಯೋ ಅಂಥ ಒಂದು ಆ ಜಾತ್ರೆ ಆಗಿರುತ್ತೆ. ಅದು ಹೇಳ್ದಂಗೆ ಅದನ್ನು ಹೊಡಿತಾರೆ, ಅದು ನೋಡೋದು ಏನು ಆ ಬಾಳೆ ಕಂಬನ ಅದೇನು ಹಂಬೊಡೆಯೋದು ಅಂತಾರಲ್ಲ, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹಂಬೊಡೆಯೋದು ಅಂತಾರೆ. ಅದನ್ನು ಹೊಡೆದಾಗ ಮಾತ್ರ ನಮಗೆ ಅದ್ರ ಬಗ್ಗೆ ಒಂದು ದೊಡ್ಡ ಅನುಭವ. ಅಲ್ಲಿಗೆ ನಮಗೆ ಒಂದು ವಿಜಯೋತ್ಸವನ ಆಚರಣೆ ಮಾಡಿದ್ವಿ ಅನ್ನೋದು ಒಂದು, ಅದು ನೋಡೋಕ್ಕೆ ಕುತೂಹಲಕಾರದಿಂದ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರೋ ಅಂಥದ್ದೊಂದು. ಮತ್ತು ಮನೆಯಲ್ಲಿ ಈಗ ರಾಮಾಯಣಕ್ಕೂ ಮತ್ತು ಈ ನವಮಿಗೂ ವಿಜಯದಶಮಿಗೂ ಅವಿನಾಭಾವ ಸಂಬಂಧ ಅನ್ನೋದು ಒಂದು ನಮಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಿದ್ದೇನೆಂದರೆ, ಈಗ ರಾಮಾಯಣದ ಕಥೆಗಳ ಮೂಲಕ ಮತ್ತು ದೇವಿ ಮಹಾತ್ಮೆನ ಮನೆಗಳಲ್ಲೂ ಕೂಡ ಓದಿಸೋ ಅಂಥದ್ದು. ಅಂದರೆ ದೇವಿ ಮಹಾತ್ಮೆ ಮನೆಯಲ್ಲಿ ಯಾಕೆ ಓದಿಸ್ತಿದ್ರು ಅಂದರೆ,
ಅಂದರೆ ಆ ದುಷ್ಟಶಕ್ತಿ ನಮ್ಮ ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳಿದಾಗ ಆ ಕತೆಗಳ್ನ ಇಡೀ ಒಬ್ಬ ಕುತ್ಕೊಂಡು ಆ ಕತೆ ಹೇಳ್ತಾ ಇದ್ರೆ ಅದು ಕಣ್ಣು ಮುಚ್ಚಂಗಿಲ್ಲ, ನಾವು ಬೆಳಕರೆವರೆಗೂ ಕುತ್ಕೊಂಡು ಕೇಳಬೇಕು. ಅಂದರೆ ಬೆಳಗಾಗೋ ತನಕ ನಾವು ಅಲ್ಲೇ ಕುತ್ಕೊಂಡು ಕೇಳಬೇಕು. ಆವಾಗ ಬೆಳಗ್ಗೆ ಎದ್ದು ಅದು 4 ಗಂಟೆಗೆ ಆಕೆಗೆ ಮಹಾಮಂಗಳಾರತಿ ಆದ ನಂತರ ಮತ್ತು ಆಕೆಗೆಲ್ಲ ಪೂಜೆ ಕರ್ಪೂರದ್ದು ಆರತಿ ಎಲ್ಲ ಮಹಾಮಂಗಳಾರತಿ ಎಲ್ಲ ಆದ ನಂತರ ಮತ್ತು ಅನ್ನದಾಸೋಹ ಬೆಳಗ್ಗೆ. ಅಂದರೆ ಅದು ಎಲ್ಲರೂ ಓದ್ಸೋಕ್ಕಾಗ್ತಿರ್ಲಿಲ್ಲ, ಕತೆನ ಎಲ್ಲರೂ ಓದಿಸ್ತಿರ್ಲಿಲ್ಲ. ಯಾರು ಶಕ್ತಿ ಇತ್ತು ಅವ್ರಿಗೆ 4 ಜನಕ್ಕೆ ಅನ್ನ ಹಾಕಬೇಕು ಅನ್ನೋ ಒಂದು ಯಾರು ಆ ಶಕ್ತಿವಂತರು ಇರ್ತಿದ್ರು ಆ ಅಂತರ ಮನೆಯಲ್ಲಿ ಎಲ್ಲರೂ ಹೋಗಿ ಕೂತ್ಕೊಂಡು ಸಾಮೂಹಿಕವಾಗಿ ಹಳ್ಳಿ ಜನ ಎಲ್ಲ ಹೋಗಿ ಒಂದು ಕಡೆ ಕೂತ್ಕೊಂಡು ಕೇಳೋ ಅಂಥದ್ದು ಆ ದೇವಿ ಮಹಾತ್ಮೆ ಕತೆನ. ಆವಾಗ ದಸರಾ ಅಂದರೆ ಇದಾ ಅನ್ನೋದು ಒಂದು. ಮತ್ತು ಅದನ್ನು ಕತೆಗಳ ಮೂಲಕ ಒಂದಾದರೆ ಮತ್ತು ನಾಟಕ, ಅದನ್ನು ನಾಟಕದ ರೂಪದಲ್ಲಿ ಪಾತ್ರಧಾರಿಗಳ ರೂಪದಲ್ಲಿ ಮಹಿಷಾಸುರ ಅಂದರೆ ಹಿಂಗಿರ್ತಾರ, ಕುಂಭ ನಿಶುಂಭ ಅಂದರೆ ಹಿಂಗಿರ್ತಾನ, ಶೂರ್ಪನಖ ಅಂದರೆ ಹಿಂಗಿರ್ತಾರ, ಆಮೇಲೆ ಅವರ ಸಂಬಂಧಗಳು ಏನು ಅಂತ ಒಂದು ನಾವು ನೋಡಿದಾಗ ಆ ದೇವಿ ಅವ್ರನ್ನ ಅದರ ಪಾರ್ಟ್ ಚೇಂಜ್ ಆದರೂ ಕೂಡ ಅದೆಷ್ಟು 8 ಗಂಟೆಗೆ ಸ್ಟಾರ್ಟ್ ಆಯಿತು, ಪ್ರಾರಂಭ ಆಯಿತು ಅಂದರೆ ಕತೆ 4 ಗಂಟೆ 5 ಗಂಟೆಯಲ್ಲಿ ಅದನ್ನು ಮುಗಿಸೋ ಅಂತ ಒಂದು ಅಷ್ಟು ಟೈಮು ಹಿಡಿತಾ ಇತ್ತು ಆ ನಾಟಕ ನೋಡೋದಕ್ಕೆ. ನಮಗೆ ನಿದ್ದೆ ಬರ್ತಿರ್ಲಿಲ್ಲ. ಅಂದರೆ ದೇವಿ ಯಾವಾಗ ಬರ್ತಾಳೆ, ಮಹಿಷಾಸುರನ ಯಾವಾಗ ಕೊಲ್ತಾಳೆ ಅನ್ನೋ ಒಂದು ಕಾತುರ. ಅದನ್ನು ನಾವು ಕಣ್ಣು ಬಿಟ್ಕೊಂಡು ಎಷ್ಟೋ ನಿದ್ದೆ ಕಟ್ಕೊಂಡು ನಾಟಕಗಳನ್ನ ನಾವು ನೋಡಿರೋ ಅಂಥ ಇತಿಹಾಸ. ಅದರಿಂದ ನಮಗೆ ದಸರಾ ಬಗ್ಗೆ ಅಷ್ಟು. ಯಾಕೆಂದರೆ ಈಗಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದಸರೆಗೆ ಈಗ 9 ಅವತಾರ ಎತ್ತುತ್ತಾಳೆ, ನವದುರ್ಗಿ 9 ಅವತಾರ ತೊಗೊತಾಳೆ, 9 ದಿನದಲ್ಲಿ ಒಂದೊಂದು ದಿನ ಒಂದೊಂದು ಅವತಾರ. ಈಗ ನಾವು ನೋಡ್ತಿರೋ ಅಂಥದ್ದು ನಮಗೀಗ ಆ ಇತಿಹಾಸ ನಮಗೆ ಆವಾಗ ಮೊದಲೇ ಗೊತ್ತಿದ್ದಿರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಂದು ಆಚರಣೆನಲ್ಲಿ ನಮಗೆ ಅನಿಸ್ತಾ ಇದೆ. ಹಾಗಾಗಿ ನಾವು ಹಳ್ಳಿನಲ್ಲೂ ಒಂದೊಂದು ಮಾರಮ್ಮನ ದೇವಸ್ಥಾನ ಅಂತ ಮಾಡ್ತಾರೆ. ಅಲ್ಲಿ ಮಾರಮ್ಮನ ದೇವಸ್ಥಾನ ಅಂತ ಮಾಡಿದಾಗ ಅಲ್ಲಿ ಹೋಗಿ ಏನೋ ಒಂದು ಬಲಿ ಕೊಡೋ ಅಂಥದ್ದು. ಬಟ್ ಅಲ್ಲಿ ಈಗ ಇಲ್ಲಿ ಏನು ನಾವು ಚಾಮುಂಡೇಶ್ವರಿ ಮತ್ತು ಇನ್ನೊಂದು ಅಂತ ನಾವು ಪೂಜೆ ಮಾಡಿದಾಗ ಹಳ್ಳಿನಲ್ಲೂ ಕೂಡ ಒಂದೊಂದು ಹೆಸರು, ಒಂದು ಕಾಳಿಕಾ ದೇವಿ, ಒಂದು ದುರ್ಗಮ್ಮ, ಒಂದು ಕರಿಯಮ್ಮ, ಗ್ರಾಮೀಣಕ್ಕೆ ಒಂದೊಂದು ದೇವಿಯ ಹೆಸರಿಟ್ಟು ಆ ಪೂಜೆ ಮಾಡಿ ಮತ್ತು ಆಕೆ ವರ್ಷನ ಆಕೆ ಆ ಜಾತ್ರೆಯನ್ನು ನೆನಪಿಸೋದಕ್ಕೆ ಆ ದೇವಿ ನೆನಪಿಸ್ಕೊಳ್ಳೋಕ್ಕೋಸ್ಕರ ಏನೋ ಒಂದು ಸಂಬಂಧಿಕರನ್ನ ಕರೆದು ಅಲ್ಲೇನೋ ಆಕೆಗೆ ಒಂದು ಜಾತ್ರೆ ಮಾಡಿ ಆ ಊಟದ ರೂಪದಲ್ಲಿ ವೆಜ್ ಆಗ್ಬೋದು ನಾನ್ ವೆಜ್ ಆಗ್ಬೋದು ಆ ರೂಪದಲ್ಲಿ ಆಕೆನ ಪೂಜೆ ಮಾಡೋ ಅಂಥ ಒಂದು ಇತಿಹಾಸನ ನಾವು ನೋಡ್ಕೊಂಡು ಬೆಳೆದು ಬಂತಂಥದ್ದು. ಇದಕ್ಕೆ ತುಂಬಾ ಹಳ್ಳಿನಲ್ಲಿ ಬೇರೆ ಥರ ಬೇರೆ ಊರಲ್ಲಿ ಮಾಡಿದ್ರು ಕೂಡ ಆ ಒಂದು ಮರೆಯಲಾಗದಂಥ ಒಂದು ನೆನಪುಗಳು ನಮ್ಮನ್ನು ಕಾಡ್ತಿರ್ತವೆ. ಈ ಥರನೂ ಇರುತ್ತಾ ಅನ್ನಂಗೆ ಅದರಿಂದ ನಮಗೆ ಆ ದಸರಾದ ಬಗ್ಗೆ ತಿಳಿದಿರೋ ಅಂಥದ್ದು ಮೇಡಮ್. ಧನ್ಯವಾದಗಳು ಪಾರ್ವತಮ್ಮ ಅವರೇ. ಒಂದು ಇದು ಗ್ರಾಮೀಣ ಪ್ರದೇಶದ ಆಚರಣೆಗಳ ಬಗ್ಗೆನೂ ಹಂಚ್ಕೊಂಡ್ರಿ. ಅದು ದೇವಿ ಮಹಾತ್ಮೆಯಲ್ಲಿ ಅದು ಕೂಡ ನಾವು 9 ಅವತಾರಗಳು ಅಂತ ಏನು ಬರ್ತವೆ ಅವಳಿಗೆ ಅಡ್ಡಿ ಬರುವಂತಹ 9 ಶಕ್ತಿಗಳನ್ನು, ದುಷ್ಟಶಕ್ತಿಗಳನ್ನು ಸಂಹರಿಸೋದು. ಒಂದು ದಿವಸ ಒಂದು ರೂಪದಲ್ಲಿ ಒಂದು ಶಕ್ತಿ, ಒಂದು ದುಷ್ಟನ್ನು ಸಂಹರಿಸ್ತಾಳೆ, ಇನ್ನೊಬ್ಬ ದುಷ್ಟ ಬರ್ತಾನೆ ಅವನ ಹೀಗೆ ಇದೆಲ್ಲ ಬಂದು ಕೊನೆಗೆ ಫುಲ್ ಎಲ್ಲ ದುಷ್ಟಶಕ್ತಿಗಳನ್ನೂ ಹೋಗಲಾಡಿಸಿದ ನಂತರ ಇವೆಲ್ಲ ಸಾಂಕೇತಿಕವಾಗಿ ಅಂದರೆ ಇವತ್ತು ನಾವು ನೋಡ್ಕೋಬೇಕು ನಮ್ಮ ಒಳಗಡೆ ಇರುವಂತಹ ದುಷ್ಟಶಕ್ತಿಗಳನ್ನು ಕೂಡ ನಾವೇ ಸಂಹರಿಸ್ಕೊಳ್ಳೋ ಅಂತ, ಮತ್ತು ಸಮಾಜಘಾತಕ ಶಕ್ತಿಗಳನ್ನು ಕೂಡ ಸಂಹರಿಸೋದಕ್ಕೆ ನಮಗೆ ಅಂಥ ಒಂದು ಈ ಕಥೆಗಳು, ಈ ಪುರಾಣಗಳು, ಈ ಪಾತ್ರಗಳು ಇವೆಲ್ಲವೂ ಕೂಡ ನಮಗೆ ಪ್ರೇರಣೆ ಆಗ್ತಾ ಇದ್ವು ಅಂತ. ಹಾಗೆ ತುಂಬ ನಮ್ಮ ಸಾಂಸ್ಕೃತಿಕವಾಗಿ ನೋಡ್ತಾರೆ, ಆಚರಣೆ ರೂಪದಲ್ಲಿ ನೋಡ್ತೀವಿ, ಹಬ್ಬದ ರೂಪದಲ್ಲಿ ನೋಡ್ತೀವಿ. ಎಲ್ಲವೂ ಕೂಡ ನಮ್ಮ ಇಡೀ ಸಮಾಜದಲ್ಲಿ ಜನಜಾಗೃತಿಗೋಸ್ಕರ ಅಥವಾ ಜನಗಳು ಒಂದು ಒಳ್ಳೆಯತನವನ್ನು ರೂಪಿಸ್ಕೊಂಡು ಒಳ್ಳೆಯ ಬದುಕನ್ನು ಕಟ್ಕೊಳ್ಳೋದು ಮತ್ತು ಇಡೀ ಸಮಾಜದಲ್ಲಿ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಹೋಗುವಂಥ ಸೌಹಾರ್ದಯುತವಾದ ವಾತಾವರಣವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಇವೆಲ್ಲ ಪ್ರೇರಕ ಶಕ್ತಿಗಳು. ಆ ಕಾರಣದಿಂದ ಇವು ಇವತ್ತಿಗೂ ಕೂಡ ತುಂಬ ಮಹತ್ವವನ್ನು ಪಡ್ಕೊಂಡಿದ್ದಾವೆ ಅಂತ ಎಲ್ಲ ಹೇಳ್ಬೋದು. ಹಾಗೆಯೇ ಇವತ್ತು ನಮ್ಮ ತುಮಕೂರು ಕೂಡ ದಸರಾ ಅಂದರೆ ಮೈಸೂರನ್ನು ಬಿಟ್ಟು ನಮಗೆ ಬೇರೆ ಕಡೆ ದಕ್ಷಿಣ ಕನ್ನಡ ಇದರಲ್ಲಿ ಮಂಗಳೂರಲ್ಲೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲೆಲ್ಲ ಆಗುತ್ತೆ. ಅವರ ಸಾಂಸ್ಕೃತಿಕ ರೂಪದಲ್ಲಿ ಅದು ತುಂಬ ದೊಡ್ಡ ಇದು. ಆದರೆ ನಮ್ಮ ತುಮಕೂರಿನಲ್ಲೂ ಕೂಡ ಸುಮಾರು 35-40 ವರ್ಷಗಳ ಹಿಂದಿನಿಂದನೂ ಕೂಡ 50 ವರ್ಷ ಅನ್ಕೋಬೋದು, ಆಗಿಂದನೂ ಕೂಡ ದಸರಾಕ್ಕೆ ಮಹತ್ವ ಇದೆ. ಅದು ಚಿಕ್ಕ ಪ್ರಮಾಣದಲ್ಲಿ ಆಗ್ತಾ ಇದ್ದಿದ್ದು, ಆಮೇಲೆ ಒಳಗೊಳ್ತಾ ದೊಡ್ಡದಾಗಿದ್ದು, ಈಗಂತೂ ಕಳೆದ ವರ್ಷದಿಂದ ಇನ್ನೂ ಅದ್ಭುತವಾದಂತಹ ಆಧುನಿಕ ಇದನ್ನು ತರ್ಕೊಂಡಂತೆ ನಮ್ಮ ಮುಂದೆ
ವೈಭವೀಕರಿಸೋ ಒಂದು ರೀತಿಯಲ್ಲಿ ಕಂಡುಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಚಿಕ್ಕಂದಿನಿಂದ ನೋಡಿದಂತಹ ನಮ್ಮ ಗಂಗಲಕ್ಷ್ಮಿಯವರು ಅವರು ತುಮಕೂರು ದಸರಾದ ಬಗ್ಗೆ ಅವರ ಅನುಭವ ಮತ್ತು ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ಖಂಡಿತ ಮೇಡಮ್. ನಾ ಕಂಡಂತೆ ನಾನು ಚಿಕ್ಕ ವಯಸ್ಸಿನಿಂದ ಏನು ದಸರಾ ಕಂಡಿದ್ದೀನಿ, ಅದು ಈ ದಸರಾ ಅನ್ನೋದು ಕೇವಲ ಒಂದು ನಾವು ಧಾರ್ಮಿಕ ಹಬ್ಬ ಅಂತ ಅಂದ್ಕೊಂಡಿದ್ವಿ. ಆದರೆ ಇದು ಎಲ್ಲ ಜನ ಸಮುದಾಯಗಳನ್ನು ಸೇರಿಸೋವಂಥ ಒಂದು ಜಾತ್ರೆ ಅಂತಲೇ ನಾವು ಹೇಳ್ಬಹುದು. ನಾನು ಬುದ್ಧಿ ಕಂಡಾಗಿಂದ ನಾನು ಈ ಬ್ರಾಹ್ಮಣ ಮನೆಗಳಲ್ಲಿ ಬೆಳೆದಿದ್ದರಿಂದ ನನಗೇನು ಅಂತಂದರೆ ಈ ದಸರಾ ಅನ್ನೋದು ಭಾಳಷ್ಟು ಗೊತ್ತಾಗ್ತಿತ್ತು. ರಜಾ ಬರ್ತಿತ್ತು. ಜೊತೆಗೆ ಬ್ರಾಹ್ಮಣ ಮನೆಗಳಲ್ಲಿ ಈ ಬೊಂಬೆಗಳನ್ನ ಜೋಡಿಸೋರು 9 ಸ್ಟೆಪ್ಗಳಲ್ಲಿ. ಮೊದಲನೇ ಸ್ಟೆಪ್ನಲ್ಲಿ ಒಂದು ಮರದ್ದು ಮದುಮಗಳು, ಪಟ್ಟದ ಆನೆ ಮತ್ತು ಪಟ್ಟದ ಕುದುರೆ, ಆಮೇಲೆ ನೆಕ್ಸ್ಟು ರಾಮಾಯಣ ಕುರಿತಾದ ಗೊಂಬೆಗಳು, ಮಹಾಭಾರತದ ಪೌರಾಣಿಕ ಹಿನ್ನೆಲೆಯುಳ್ಳ ಬೊಂಬೆಗಳನ್ನೆಲ್ಲ ಕೂರಿಸಿ ಸಂಜೆ ಹೊತ್ತು ಇದು ಮಾಡೋರು. ಆವಾಗ ಅಲ್ಲಿ ಆಮೇಲೆ ಮಕ್ಕಳುಗಳಿಗೆಲ್ಲ ಪ್ರಸಾದಗಳು ಸ್ವೀಟ್ಗಳೆಲ್ಲ ಮಾಡೋರು. ಆಮೇಲೆ ಉಡುಗೊರೆಯಾಗಿ ಏನಾನೋ ಒಂದು ಸ್ವಲ್ಪ ಚಿಕ್ಕದು ಏನಾದ್ರು ಉಡುಗೊರೆಗಳನ್ನ ಕೊಡ್ತಾಯಿದ್ರು. ನಾವು ಏನು ಮಾಡ್ತಿದ್ವು ಅಂದರೆ ಸಂಜೆ ಆಯಿತು ಅಂದರೆ ದಸರಾ ಬಂತು ಅಂದರೆ ಎಲ್ಲ ಕೂತ್ಕೋತಿದ್ದೋ. ದೇವಿ ಪಾರಾಯಣ ನಡೀತಾ ಇತ್ತು. ದೇವಿ ಇದು ಕತೆಗಳನ್ನೆಲ್ಲ ಹೇಳೋರು. ಅದಾದಮೇಲೆ ಎಲ್ಲರಿಗೂ ಮಕ್ಕಳುಗಳಿಗೆಲ್ಲನೂ ಸ್ವೀಟ್ಗಳನ್ನ ಕೊಡ್ತಾಯಿದ್ರು. ಉಡುಗೊರೆಗಳು ಚಿಕ್ಕದೇನೋ ಗೊಂಬೆಗಳು ಏನೋ ನಮಗೆಲ್ಲ ಕೊಡ್ತಿದ್ರು. ಅದೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಹಾಗೆ ಅವಾಗ ಎಲ್ಲರ ಮನೆಗೆ ಯಾವ್ಯಾವ ಥರ ಗೊಂಬೆಗಳು ಕೊಂಡಿಸಿದ್ದಾರೆ ಕ್ಯೂರಿಯಾಸಿಟಿ. ಎಲ್ಲರ ಮನೆಗಳಲ್ಲೂ ಹೋಗಿ ಗೊಂಬೆಗಳು ನೋಡಿಕೊಂಡು ಖುಷಿ ಪಡ್ತಿದ್ದೋ. ಕೆಲವೊಬ್ಬರು ನೆಲದಲ್ಲೇ ಮಣ್ಣಲ್ಲಿ ಎಲ್ಲ ಆ ಥರದ್ದು ಡಿಸೈನ್ಗಳು ಮಾಡಿ ತುಂಬ ಚೆನ್ನಾಗಿ ಇದು ಪೌರಾಣಿಕ ಇದನ್ನು ಒಂಥರ ನೆಲದಲ್ಲೇ ಮಾಡೋರು. ಕೆಲವೊಬ್ಬರು 9 ಸ್ಟೆಪ್ಗಳಲ್ಲೆಲ್ಲ ಮಾಡೋರು. ಅದನ್ನೆಲ್ಲ ನೋಡಿದ್ದು. ಅದಾದಮೇಲೆ ಬುದ್ಧಿ ಕಂಡಂತೆ ಆಮೇಲೆ ಏನಾಯಿತು, ಒಂದು 10-11 ವರ್ಷದ ಹುಡುಗಿ ಆದಮೇಲೆ ನಮ್ಮ ತಾಯಿಯವರೆಲ್ಲನೂ ಈ ಕೋತಿ ತೋಪ್ನಲ್ಲಿ, ತುಮಕೂರು ನಗರದ ಕೋತಿ ತೋಪ್ನಲ್ಲಿ 101 ದೇವ್ರುಗಳು ಬರ್ತವೆ. ಮಾರ್ನಾಮಿ ಹಬ್ಬ ಅವತ್ತು ನಮ್ಮ ಮನೆಗಳಲ್ಲಿ ಹಿರಿಯರ್ಗೆ ಹಬ್ಬನೂ ಮಾಡ್ತಿದ್ದೋ. ಅಯ್ಯೋ ಅಲ್ಲಿ ಮಾರ್ನಾಮಿ 101 ದೇವ್ರು ಬರ್ತಾರೆ, 101 ದೇವ್ರು ನೋಡಿದ್ರೆ ಏನೋ ಒಳ್ಳೇದಾಗುತ್ತೆ. ಆವಾಗ ಏನು ಮಾಡೋರು, ಇಲ್ಲಿ ಹಬ್ಬ ಅರ್ಧಂಬರ್ಧ ಅಡುಗೆ ಮಾಡೋದು, ಅಲ್ಲಿಗೆ ಕರ್ಕೊಂಡೋಗಿ 101 ದೇವ್ರುಗಳ್ನೆಲ್ಲ ನೋಡಿಕೊಂಡು ಬರ್ತಾಯಿದ್ದು. ಆಮೇಲೆ ಅದು ಸರ್ಕಾರಿ ಜೂನಿಯರ್ ಕಾಲೇಜ್ಗೆ ಶಿಫ್ಟ್ ಆಯಿತು. ಅಲ್ಲಿಗೆ 101 ದೇವ್ರುಗಳೆಲ್ಲ ಬರೋವು. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ಗಳನ್ನ ಮಾಡೋಕ್ಕೆ ಶುರುವಾದರು. ದಸರಾ ಸಮಿತಿ ಅನ್ನೋದು ಒಂದು ಅಸ್ತಿತ್ವಕ್ಕೆ ಬಂತು. ಇದೆ ಒಂದು ಅಂದಾಜು ಒಂದು 35-40 ವರ್ಷ ಒಂದು ದಸರಾ ಸಮಿತಿ ಅಂತ ಮಾಡಿದ್ರು. ಅವ್ರುಗಳೇನು ಮಾಡೋರು, ಸಂಜೆ ಹೊತ್ತು ಈ ಮಠಾಧಿಪತಿಗಳನ್ನೆಲ್ಲ ಕರೆದು ಭಾಷಣಗಳೆಲ್ಲ ಮಾಡಿಸೋದು. ಆಮೇಲೆ ಸಾಂಸ್ಕೃತಿಕ ಸ್ಕೂಲಿನ ಮಕ್ಕಳುಗಳಲ್ಲಿ ಡ್ಯಾನ್ಸ್ಗಳು ಮಾಡಿಸೋದು. ಹೀಗೆ ನಾವು ಆ ಥರದ್ರಲ್ಲಿ ನಾಟಕ ಡ್ಯಾನ್ಸ್ಗಳನ್ನೆಲ್ಲನೂ ನಾವು ದಸರಾ ಹಬ್ಬದಲ್ಲೆಲ್ಲ ನಾವು ಮಾಡಿದ್ದು ಶಾಲೆಗಳ ಮೂಲಕ. ಆನಂತರ ಈಗ ಇತ್ತೀಚಿನ ವರ್ಷಗಳಲ್ಲಂತೂ ಬಹಳ ಅದ್ಧೂರಿಯಾಗಿ ತುಮಕೂರಿನಲ್ಲಿ ಇದು ದಸರಾ ನಡೀತಾ ಇದೆ. ಎಲ್ಲ ಕಡೆ ಇಡೀ ತುಮಕೂರು ನಗರ ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಜೊತೆಗೆ ನಾವು ಮೈಸೂರಲ್ಲಿ ಮೊನ್ನೆ ನೋಡಿದಾಗ ಗುರುವಾರ ತುಂಬ ಟ್ರಾಫಿಕ್ ಇತ್ತು. ಅಯ್ಯೋ ನೋಡೋಕ್ಕೆ ಅದನ್ನು ನಿನ್ನೆ ರಾತ್ರಿ ನಮ್ಮ ತುಮಕೂರು ನಗರದಲ್ಲಿ ನೋಡೋಕ್ಕೆ ಹೋದರೆ ಭಾಳಷ್ಟು ಕಡೆ ಫುಲ್ಲು ಟ್ರಾಫಿಕ್ಕು ಜನ. ಆಮೇಲೆ ಹೈಸ್ಕೂಲ್ ಫೀಲ್ಡ್ನಲ್ಲಿ ಜೂನಿಯರ್ ಕಾಲೇಜಲ್ಲಂತೂ ಆ ಕಲ್ಚರಲ್ ಪ್ರೋಗ್ರಾಮ್ ನೋಡೋಕ್ಕೆ ಜನಗಳು ಸಂಜೆ ಆದಮೇಲೆ ಎಲ್ಲ ಅವ್ರ ಕೆಲಸಗಳೆಲ್ಲ ವರ್ಕಿಂಗ್ ಡೇಸ್ ಟೈಮಿಂಗ್ಸ್ ಮುಗಿಸ್ಕೊಂಡು ಎಲ್ಲ ರಾತ್ರಿ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಕೂತ್ಕೋತಾರೆ. ಆ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡ್ತಾರೆ. ಶಾಲಾ ಮಕ್ಕಳದ್ದು ಡ್ಯಾನ್ಸ್ ಇರಬಹುದು, ನಾಟಕಗಳಿರಬಹುದು. ಹಾಗೆಲ್ಲ ಇವತ್ತಿಗೆ ಅದು ಈ ವರ್ಷವಂತೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದು ನಾಯಕತ್ವ ವಹಿಸಿರೋದ್ರಿಂದ ಬಹಳಷ್ಟು ಅದ್ಧೂರಿಯಾಗಿ ವೈಭವವಾಗಿ ತುಮಕೂರು ದಸರಾ ನಡೀತಾ ಇದೆ. ತುಂಬ ಹೆಲಿಕಾಪ್ಟರ್ ಆಗ್ಬೋದು, ಏರ್ ಬಲೂನ್ ಇರಬಹುದು, ವಸ್ತು ಪ್ರದರ್ಶನ ಇರಬಹುದು, ಫ್ಲವರ್ ಶೋ ಇರಬಹುದು, ಪ್ರತಿಯೊಂದೂ ತುಂಬ ಆಕರ್ಷಕವಾಗಿ ತುಮಕೂರು ನಗರ ಕಂಗೊಳಿಸ್ತಿದೆ. ತುಂಬ ಜನ ಮೊದಲು ಏನು ಮಾಡೋರು ಒಂದು 5-6 ಕೊನೆ ದಿವಸ ನಾವುಗಳೇನು ಮಾಡ್ತಿದ್ದೋ, ಮೊದಲೆಲ್ಲನೂ ಲಾಸ್ಟ್ 2 ದಿವಸ ಮಾತ್ರ ಜಂಬೂ ಸವಾರಿ ಬರೋ ದಿವಸ 101 ವಿಜಯದಶಮಿ ದಿವಸ ಮಾತ್ರ ಬರ್ತಾಯಿದ್ದು. ಅವತ್ತು ಮಾತ್ರ ನಾವೆಲ್ಲ ಹೋಗ್ತಾಯಿದ್ದೋ. ಬಟ್ ಇವತ್ತೇನಿಲ್ಲ, ಆಯುಧ ಪೂಜೆ ಇದು ನವರಾತ್ರಿ ಮೊದಲನೇ ದಿವಸದಿಂದನೂ ಜನಗಳು ಸೇರ್ತಾ ಇದ್ದಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾಯಿದೆ. ಇದೇ ರೀತಿ ದಸರಾ ಕಂಟಿನ್ಯೂ ಆಗಲಿ ಅಂತ ಭಾಳ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾವೇನು ಹೇಳ್ಬಹುದು ಅಂದರೆ ಈ ದಸರಾ ನಡೆಯೋದ್ರಿಂದ ಬಹಳಷ್ಟು ಆರ್ಥಿಕತೆಗೂ ಒಂದು ದೊಡ್ಡ ಕೊಡುಗೆ ಸಿಗ್ತಾ ಇದೆ ಅಂತ ಹೇಳಬಹುದು ಮೇಡಮ್. ಹೇಗೆ ಅಂದರೆ ಬಹಳಷ್ಟು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ತಿಂಡಿಗಳನ್ನ ಅದು ಇದು ಮಾರಾಟ ಮಾಡೋದ್ರಿಂದ ಅಥವಾ ಬಲೂನ್ಗಳು ಅವು ಇವು ಎಲ್ಲ ಮಾರಾಟ ಮಾಡೋರಿಗೆ ಬಹಳಷ್ಟು ಜನಗಳಿಗೆ ಬಹಳಷ್ಟು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಹಣ ಸಂದಾಯ ಆಗ್ತಾ ಇದೆ.
ಇದರಿಂದ ಅವ್ರುಗಳ್ಗೂ ಒಂದು ಆರ್ಥಿಕವಾಗಿ ಲಾಭ ಗಳಿಸ್ತಾ ಇದ್ದಾರೆ. ಯಾಕಂದರೆ ನಾನು ಕೆಲವೊಬ್ಬರನ್ನೆಲ್ಲ ಅಲ್ಲಿ ಮಾತಾಡಿಸ್ದೆ, ಮೊದಲನೇ ದಿವಸದಿಂದ ಮಾಡ್ತಿದ್ರಲ್ಲ. ಇಲ್ಲ ಮೇಡಮ್, ಮೊದಲನೇ ದಿವಸದಿಂದನೇ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನ ಬಂದು ಎಲ್ಲ ನಮ್ಮ ಹತ್ರ ತೊಗೊಳ್ತಾರೆ. ಚುರುಮುರಿ ವ್ಯಾಪಾರ ಆಗಿರ್ಬೋದು, ಬೋಂಡಾಗಳಾಗಿರ್ಬೋದು, ಜೋಳ ಆ ಥರದ್ದೆಲ್ಲನೂ ಅವೆಲ್ಲ ಇದು ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಕೊನೆಯ ದಿವಸ ಮೇಡಮ್ ತುಂಬ 2 ದಿವಸ ಲಾಸ್ಟ್ 2 days 3 days ತುಂಬಾ ವ್ಯಾಪಾರ ಆಗುತ್ತೆ, ನಮ್ಗೆ ಇದರಿಂದ ಬಹಳಷ್ಟು ಲಾಭ ಆಗ್ತಾ ಇದೆ ಅಂತ ಹೇಳಿದ್ರು ಮೇಡಮ್. ಒಂದು ಈ ತುಮಕೂರಿನ ಇದನ್ನ ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ಈ ಕಳೆದ ವರ್ಷದಿಂದ ಆಗ್ತಾ ಇರುವಂಥ ಒಂದು ನವೀಕೃತವಾದಂತಹ ದಸರಾ ಇದು. ಹೌದು. ಅದರಲ್ಲಿ ತುಂಬ ದೊಡ್ಡ ದೊಡ್ಡ ರೀತಿಯಲ್ಲಿ ಜನಗಳಿಗೆ ಏನು ಅವರ ವೈಯಕ್ತಿಕವಾಗಿ ಆಚರಣೆ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂಥದನ್ನು ಸಾಮೂಹಿಕವಾಗಿ ಅಲ್ಲಿ ನೋಡಿ ಆಚರಣೆ ಮಾಡುವಂಥ ಇದನ್ನು ಇಷ್ಟಪಡ್ತಾರೆ. ಆ ಮೂಲಕ ಅವರ ಆಕಾಂಕ್ಷೆಗಳು ಈಡೇರ್ತವೆ ಅನ್ನುವಂಥದ್ದು. ಮತ್ತು ಇವತ್ತು ಜನಗಳಿಗೆ ಪೂರ್ತಿ ಎಂಟರ್ಟೈನ್ಮೆಂಟ್ ಬೇಕು. ದೇವರ ಹೆಸರಲ್ಲೂ ಎಂಟರ್ಟೈನ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟಲ್ಲೂ ಎಂಟರ್ಟೈನ್ಮೆಂಟ್ ಬೇಕು. ಹೌದೌದು. ಈ ರೀತಿಯಾದಂತಹ ಒಂದು ಇದರೊಳಗಡೆ ಅವರ ಎಲ್ಲ ಆಕಾಂಕ್ಷೆಗಳು ಫುಲ್ಫಿಲ್ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಮತ್ತು ಇವತ್ತು ಹೆಲಿಕಾಪ್ಟರ್ ರೈಡಿಂಗ್ ಅಂತ ಒಂದು ಮಾಡಿದ್ದಾರೆ. ಸಾಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು, ಎಷ್ಟೋ ಜನಕ್ಕೆ ತುಂಬ ಆಸೆ ಇರುತ್ತೆ ಹೆಲಿಕಾಪ್ಟ್ರಲ್ಲಿ. ವಿಮಾನದಲ್ಲೆಲ್ಲರೂ ಪ್ರಯಾಣ ಮಾಡ್ಬೋದು, ಹೆಲಿಕಾಪ್ಟರ್ ಪ್ರಯಾಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸಾಮಾನ್ಯ ಜನಗಳಿಗೆ. ಇದೆಲ್ಲ ಅಂಥದ್ದು ಆರ್ಟ್ ಬಲೂನು ಅವೆಲ್ಲ ಸಾಹಸ ಇದರಲ್ಲಿರುತ್ತೆ. ಹೆಲಿಕಾಪ್ಟರ್ ಇಂಪಾರ್ಟೆಂಟ್ ಯಾಕೆ ಸಾಮಾನ್ಯ ಜನಕ್ಕೆ ಅಂದರೆ, ಅವರು ಯಾವ ಕಾರಣಕ್ಕೂ ಹೆಲಿಕಾಪ್ಟ್ರಲ್ಲಿ ಹೋಗುವಂಥ ಅವಕಾಶ ತೀರಾ ಕಡಿಮೆ. ಅದಕ್ಕೆ ಏನಾರು ಮಾಡಿ ಒಂದಷ್ಟು ಹಣ ಅದಕ್ಕೇನೋ ಟಿಕೆಟ್ ಮಾಡಿದ್ದಾರೆ, ಅದ್ರ ಮೂಲಕ ಹೆಲಿಕಾಪ್ಟ್ರಲ್ಲಿ ತುಮಕೂರಿನ ಒಂದು ರೌಂಡ್ ಹೊಡೆದ್ರೆ ಈ ಒಂಥರ ಆಸೆನೂ ತೀರಿಸ್ಕೊಂಡಂಗಾಗುತ್ತೆ, ಅದರ ಒಂದು ಅನುಭವವನ್ನು ಗಳಿಸ್ಕೊಂಡಂಗಾಗುತ್ತೆ. ಅದರಿಂದನೂ ಕೂಡ ಆ ದಸರಾ ಸಮಿತಿಗೆ ಹಣನೂ ಬಂದಂಗಾಗುತ್ತೆ. ಈ ರೀತಿಯಾದಂತಹ ಒಂದು ಕೆಲವು ಉದ್ದೇಶಗಳಿದಾವಲ್ಲ, ಇವೆಲ್ಲ ಎಲ್ಲೋ ಒಂದು ಕಡೆ ಫುಲ್ಫಿಲ್ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ತೀರಾ ಕೆಳ ಇದ್ರವ್ರಿಗೆ ಅಷ್ಟು ಕೊಡಗಾಗದೆ ಇದ್ದಂಥವ್ರಿಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ಕೊಳ್ಳೋವಂಥ ಆಶಯ ಅಂಬಾರಿ ಬಸ್ ಉಚಿತವಾಗಿ ಬಿಟ್ಟಿರೋದ್ರಿಂದ ಅದು ಊರು ಸುತ್ತೋದು ಎಲ್ಲ ರೋಡ್ಗೂ ಹೋಗಕ್ಕಾಗಲ್ಲ. ಇಂಥವೆಲ್ಲ ಕೆಲವು ಆಕರ್ಷಣೆಗಳು ಸಾರ್ವಜನಿಕರನ್ನ, ಆಮೇಲೆ ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ಮನೇಲಿ ಕೂತಿದ್ದವರೆಲ್ಲರೂ ಆಚೆ ಬಂದು ಒಂದು ಇದರಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ, ಸಾಂಸ್ಕೃತಿಕವಾಗಿ ಮತ್ತೆ ಕ್ರೀಡಾ ಇದಿರ್ಬೋದು. ಆಮೇಲೆ ಬೈಕ್ ರೈಡಿಂಗ್ ಎಷ್ಟೋ ಸರ್ತಿ ಅನ್ಕೊಳ್ತಿದ್ದೆ ತುಮಕೂರಿನಲ್ಲಿ ಬೈಕ್ ರೈಡಿಂಗ್ ಇಂಥವು ಇವೆಲ್ಲವೂ ಕೂಡ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಅವಕಾಶಗಳು. ಮತ್ತು ಒಂದು ಬಯಲಿಗೆ ಬಂದಂತಹ ಇದು ಎಲ್ಲೋ ಮುದುರಿ ಕೂತಿದ್ದಂಥ ಇವರಿಗೆ ಆಕಾಶದಲ್ಲಿ ಹಾರಾಡುವಂತಹ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ಸಿಕ್ಕಿರುವಂಥ ಒಂದು ಇದನ್ನ ಹೇಳ್ಬೋದು. ಆದರೆ ನನಗೆ ಒಂದು ಸರ್ ಕೊನೆಯದಾಗಿ, ಇದುವರೆಗೂ ಎಲ್ಲರೂ ಎಲ್ಲ ಹೇಳಿದ್ರು, ಕೊನೆಯದಾಗಿ ನನಗೆ ಒಂದು ಡೌಟು ಏನಂದರೆ, ಮೈಸೂರು ಪೇಟ ಅಂದರೆ ಯಾವುದು? ಮೈಸೂರು ಪೇಟದ ಪರಿಕಲ್ಪನೆ ಎಂಥದ್ದು? ಆಮೇಲೆ ಮದುವೆಗಳಲ್ಲೆಲ್ಲ ಹಾಕ್ತಾರಲ್ಲ, ವರನಿಗೆ ಒಂದು ಪೇಟ ಹಾಕ್ತಾರೆ, ಇವತ್ತು ಸನ್ಮಾನದಲ್ಲೆಲ್ಲ ಪೇಟ ಹಾಕ್ತಾರೆ. ಇವೆಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಏನಾದ್ರು ಸಂಬಂಧ ಅಥವಾ ಅದೇ ಇದೇನಾ ಏನು ಅಂತ ಅನ್ನೋಂಥದ್ದನ್ನು ಹೇಳಿ ಸರ್. ಭಾಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಏಕೆಂದರೆ ನಮ್ಮ ಈ ಇತ್ತೀಚಿನ ಜನಗಳಿಗೆ ಈಗ ಯಾರೇ ಸನ್ಮಾನಗಳು ಸಭೆ ಸಮಾರಂಭಗಳಾದರೆ ಪೇಟ ಹಾಕ್ತಾರೆ, ಅದು ಮೈಸೂರು ಪೇಟ ಅಂತಾರೆ. ಅದು ನಿಜವಾದ ಮೈಸೂರು ಪೇಟ ಅಲ್ಲ, ಅದು ಮಾರ್ವಾಡಿಗಳ ಪೇಟ. ಅದು ಮೈಸೂರು ಪೇಟ ಅಂತ ಅಂದರೆ 2 ರೀತಿ ಇದೆ. ಒಂದು ಪಿತ್ ಪೇಟ, ಒಂದು ಕ್ಲಬ್ ಪೇಟ ಅಂತ, ಜರಿಪೇಟ ಅಂತ. ಇನ್ನೊಂದು ಪಿಕ್ ಪೇಟ ಅಂತ ಪಾಗ್ ಅಂತಾರೆ. ಪಾಗ್ ಅಂದರೆ ಈಗ ಮಹಾರಾಜರು, ಈಗ ಪಾಗ ಮಹಾರಾಜರು ಮಾತ್ರ ಧರಿಸ್ತಾರೆ. ಮಹಾರಾಜರು ಯಾವಾಗ ಧರಿಸ್ತಾರೆ ಅಂತ ಅಂದರೆ ಸಿಂಹಾಸನ ರೂಢ, ಈಗ ದಸರಾ ಸಂದರ್ಭದಲ್ಲಿ ಮಾತ್ರ ಪಾಗ್ ಅಂತ ಒಂದು ಬರುತ್ತೆ. ಅದು ವಿಶೇಷವಾಗಿ ನೀವು ನೋಡಿರ್ಬೇಕು, ಅದನ್ನು ನಮ್ಮ ದೂರದರ್ಶನಗಳಾದ್ರೆ ವಿಜುವಲ್ ತೋರಿಸ್ಬೋದಾಯ್ತು. ಬಟ್ ಈಗ ಪಾಗ ಅಂದರೆ ಒಂದು ರೀತಿಯಾದಂಥ ಇರುತ್ತೆ, ಅಲ್ಲ ಗಂಡು ಬೇರಂಡ ಇರುತ್ತೆ, ಕುಚ್ಚಿರುತ್ತೆ, ಚಿನ್ನದ ಒಂದು ಎಲ್ಲ ಇರುತ್ತೆ. ಅದು ನಮ್ಮ ಮೈಸೂರಿನ ಗೋಪಾಲ್ ಸಿಂಗ್ ಅಂತ, ಅವರು ಹಿಂದುಳಿದ ವರ್ಗದವರು, ಆನಂದ್ ಸಿಂಗ್ ಅಂತ ಇದ್ದರು, ಅವರಿಗೆ ಗೋಪಾಲ್ ಸಿಂಗ್ ಅಂತ ಮಾಡ್ತಾರೆ. ಅದು ಏಕೈಕ ವ್ಯಕ್ತಿಗಳು ಮಾಡ್ತಾರೆ. ಅದು ವಿಶೇಷವಾಗಿ ನಮ್ಮ
ಕಮಲದ ಹೂ ಬರ್ತದಲ್ಲ ಅದು ಬೆಂಡಿಂದ ಮಾಡ್ತಾರೆ. ಆ ಬೆಂಡಿಂದ ಯಾಕೆ ಮಾಡ್ತಾರೆ ಅಂದರೆ ಅದು ಭಾಳ ಯಾವುದೇ ಆದ ಸೈಂಟಿಫಿಕ್ಕಾಗಿ ಮಾಡ್ತಾರೆ ಅದನ್ನು. ಈಗ ಬೇರೆ ಬೇರೆ ಥರ್ಮೋಕಾಲ್ ಬಳಸ್ತಾರೆ ಇಲ್ಲಿ ನಮ್ಮ ಲೋಕಲಲ್ಲಿ, ಅಲ್ಲಿ ಥರ್ಮೋಕಾಲಲ್ಲ, ಅಲ್ಲಿ ಮೈಸೂರಿನಲ್ಲಿ ಈಗಲೂ ಸಹ ಒಂದು ಏನಂತ ಹೇಳಿದ್ರೆ ಕಮಲದ ಹೂ ಬರ್ತದಲ್ಲ, ತಾವರೆ ಹೂದ ಬೆಂಡಲ್ಲಿ ಒಳಗಡೆ ಮಾಡಿ ಅದರ ಮೇಲೆ ಒಂದು ಇದು ಮಾಡಿ ಕುಶಿನಿ ಮಾಡ್ತಾರೆ. ಒಂದು ಅದರಲ್ಲಿ ಇನ್ನೊಂದು ಅಂತ ಅಂದರೆ ಒಂದು ಪಕ್ಷಿ ಬರುತ್ತೆ, ಆ ಪಕ್ಷಿ ಹೆಸರು ನನಗೆ ನೆನಪಲ್ಲ. ಆ ಪಕ್ಷಿಯ ಭಾಳ ವಿಶೇಷವಾದ ಪಕ್ಷಿಯ ಗರಿಯನ್ನು ಅದಕ್ಕೆ ಹಾಕ್ತಾರೆ. ಆವಾಗ ಅದು ಫಾಗ್ ಅಂತ ಕರೀತಾರೆ. ಅದು ಸಿಂಹಾಸನ ರೂಢದ ಸಂದರ್ಭದಲ್ಲಿ ಬಳಸ್ತಾರೆ. ಉಳಿದಂತೆ ಪಿತ್ ಪೇಟ ಅಂತ ಬಳಸ್ತಾರೆ. ಪಿತ್ ಪೇಟ ಅಂದರೆ ನೀವು ನಮ್ಮ ಅದನ್ನು ಹೆಚ್ಚು ಕಾಣಬೇಕಾದ್ರೆ ನೀವು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಫೋಟೋಗಳನ್ನ ನೋಡಿದಾಗ ಪಿತ್ ಪೇಟಗಳನ್ನ ನೋಡಬೇಕು. ಪಿತ್ ಪೇಟಗಳು ಅದೇ ವಿಶೇಷವಾಗಿರ್ತದೆ. ನಂತರ ಕ್ಲಬ್ ಟರ್ಬನ್ ಅಂತ ಕರೀತಾರೆ. ಕ್ಲಬ್ ಟರ್ಬನ್ ಅಂದರೆ ಬೇರೆ ಸಭೆ ಸಮಾರಂಭಗಳಿಗೆ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ, ಈ ವಿದೇಶಿ ವ್ಯಕ್ತಿಗಳು ಬರ್ತಾರೆ, ಅವ್ರಿಗೆ ಕ್ಲಬ್ ಪೇಟ ಕೊಡ್ತದೆ. ಕ್ಲಬ್ ಟರ್ಬನ್ ಅಂತ ಕಟ್ತಾರೆ ಅದನ್ನು. ಏಕೆಂದರೆ ವಿದೇಶಿಯ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಥವಾ ಅವ್ರ ಜೊತೆ ಒಂದು ಸಭೆ ಸಮಾರಂಭ ಇರುತ್ತೆ, ಆ ಸಂದರ್ಭದಲ್ಲಿ ಕ್ಲಬ್ ಇದನ್ನು ಮಾಡ್ತಾರೆ. ಇನ್ನೊಂದು ಜನಸಾಮಾನ್ಯರು, ನಮಗೆ ಅರಸು ಸಮುದಾಯದವರು ಯಾರು ದರ್ಬಾರಿಗಳಿರ್ತಾರೆ ಅಂದರೆ ಅರಮನೆ ಆಹ್ವಾನಿತರಾಗಿ ಖಾಸಗಿ ದರ್ಬಾರ್ಗೆ ಯಾರು ಹೋಗ್ತಾರೆ ಅವರಿಗೆ ಜರಿ ಪೇಟ ಅಂತ ಮಾಡ್ತಾರೆ. ಇದು ಸುಮಾರು 8 ಅಡಿ ರೇಷ್ಮೆ ಇದನ್ನು ಮಾಡಿದೆ. ಏಕೆಂದರೆ ಇದು ವಿಶೇಷ ಅಂದರೆ ಮೈಸೂರು ಪೇಟೆ ಯಾವುದು ಸಹ ಎಲ್ಲ ಮೈಸೂರು ರೇಷ್ಮೆಯನ್ನು ಮಾಡಿದೆ. ಏಕೆಂದರೆ 1900 ಇದರಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಮಾಡ್ತಾರೆ. ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಒಂದು ಅಂತಾರಾಷ್ಟ್ರೀಯ ಒಂದು ಮಾರುಕಟ್ಟೆಯನ್ನು ಒದಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಅಲ್ಲಿಂದ ಮೊದಲು ನಮ್ಮ ಕತ್ತಿ ಗೋಪಾಲರಾಜರ್ಸ್ ಅಂತ ನಮ್ಮ ಸಮುದಾಯದವರೇ ಮಾಡ್ತಾಯಿದ್ರು. ಆಮೇಲೆ ಈಗ ಗೋಪಾಲ್ ಸಿಂಗು ಮತ್ತು ಆನಂದ್ ಸಿಂಗ್ ಅಂತ ಅವರು ಸಹ ಮಾಡ್ತಾರೆ. ಹೀಗೆ ಪೇಟಗಳು ಭಾಳ ವಿಧವಿದೆ. ನಮ್ಮ ಮೈಸೂರು ಪೇಟದ ತನ್ನದೇ ಆದಂಥ ಘನತೆ ಗಾಂಭೀರ್ಯ ಇದೆ. ಅದು ಎಲ್ಲೂ ಸಹ ನಾನು ತುಮಕೂರಿನಲ್ಲಂತೂ ನಾನು ತುಮಕೂರಿನ 3 ದಶಕಗಳಿಂದ ತುಮಕೂರಲ್ಲಿದ್ದೀನಿ. ಆ ಪೇಟವನ್ನು ಯಾರೂ ಸಹ ಹಾಕಿಲ್ಲ. ನೀವೇನಾದರೂ ನೋಡಬೇಕು, ಅದು ಮೈಸೂರು ಪೇಟ ನೋಡಬೇಕು ಅಂದರೆ ಯದುವೀರ ಕೃಷ್ಣದತ್ತ ಒಡೆಯರು ಈಗ ಕಳೆದ 2 ವರ್ಷದಿಂದ ನಮ್ಮ ಸಿದ್ಧಗಂಗಾ ಮಠಕ್ಕೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ಬಂದಾಗ ಆ ಪೇಟ ಹಾಕಿದ್ರು. ಅದು ಇದಲ್ಲ, ಯಾವುದೋ ಪಾಗಲ್ಲ, ಅದು ಪಾಗ ಓನ್ಲಿ ಇದ್ರದ್ದು ದರ್ಬಾರ್ ಡ್ರೆಸ್ಸಲ್ಲಿದ್ದಾಗ ಅವ್ರು ಮಾಡಿದ್ದು ಪಿತ್ ಪೇಟ ಮಾತ್ರ ಬಂದಿದ್ರು. ನಾನು ಅದ್ರ ಬಗ್ಗೆ ಕೇಳಿದೆ, ಏನು ಇಷ್ಟೊಂದು ಆಸಕ್ತಿ ನಿಮಗೆ ಅಂತ. ಸ್ವಾಮಿ, ಈಗ ನಿಮಗೆ ಗೊತ್ತು ಪಿತ್ ಪೇಟ, ಈಗ ಕ್ಲಬ್ ಪೇಟ ಏನು ಅಂತ ಜನಸಾಮಾನ್ಯ ಗೊತ್ತು. ಅವಾಗ ಹೇಳಿದ್ರು. ಆವಾಗ ನನಗೆ ಅವ್ರಿಗೆ ತಕ್ಷಣ ಅವ್ರಿಗೆ PA ಮಾಡಿದ್ರೆ ಅವ್ರು ಹೋದ ತಕ್ಷಣ ಅವ್ರು ಲಕ್ಷ್ಮೀಕಾಂತ್ ರಾಜಸ್ ಅವ್ರು ಏನೇನು ಮಾಹಿತಿ ಬೇಕು ಯಾವ ಕ್ಷಣದಲ್ಲಿ, ಹಾಗಾಗಿ ಯಾರು ಫೋನ್ ಎತ್ತಲಿ ಬಿಡಲಿ ನನ್ನ ಫೋನ್ಗೆ ಮೆಸೇಜ್ ಹಾಕಿದ ತಕ್ಷಣ ನನಗೆ ರಿಯಾಕ್ಟ್ ಮಾಡ್ತಾರೆ. ಹೀಗೆ ಒಂದು ತನ್ನದಿಂದ ಪರಂಪರೆಯನ್ನು ಉಳ್ಕೊಂಬರ್ತಿದೆ. ಇದು ಭಾಳ ವಿಶೇಷವಾದಂತಹ ಇದು ಹಿಂದೆ ನಮ್ಮಲ್ಲಿ ನಮ್ಮ ಸಮುದಾಯದ ಪೇಟದ ಗೋಪಾಲರಾಜಸ್ ಅಂತ ಮಾಡ್ತಾಯಿದ್ರು, BV ಕೃಷ್ಣಯ್ಯಸ್ ಅಂತ ಮಾಡ್ತಾಯಿದ್ರು. ನಂತರ ಈಗ 3 ಜನ ನಮ್ಮ ಇದನ್ನು ಮಾಡೋದು. ಒಬ್ಬರು ಗೋಪಾಲ್ ಸಿಂಗ್, ಆನಂದ್ ಸಿಂಗ್, ಪೇಟ ಗೋಪಾಲರಾಯಸ್ಸು, BV ಕೃಷ್ಣೇಶ್ 3 ಜನ ಈಗ ಆಯ್ಕೆ ಮಾಡೋದು. ಬೇರೆಯವ್ರು ಯಾರೂ ಮಾಡಲ್ಲ. ಇದಕ್ಕೆ ಆದಂಥ ತಂದ ಸಂಪ್ರದಾಯಗಳಿದೆ. ತಲೆಗೆ ಅಳತೆಯನ್ನು ತಗೊಂಡು ಕಮಲದ ಹೂ ಇದೆ ಅಂತ ತಾವರೆ ಹೂವಿಂದ ಇದು ಮಾಡ್ತಾರೆ. ಭಾಳ ಸೈಂಟಿಫಿಕ್ ಆಗಿರ್ತದೆ. ಭಾಳ ತಮ್ಮ ತಲೆಗೆ ತಕ್ಕಾಗಿ ಮಾಡ್ಕೊತಾರೆ. ಈಗ ನನಗೆ ಬೇಕು ನನ್ನ ತಲೆನೇ ಬರ್ತಾರೆ, ಮೇಡಮ್ ತಲೆಗೆ, ಹಾಗಾಗಿ ಅವರೇ ಅಳತೆ ತೊಗೊಂಡು ಮಾಡ್ತಾರೆ. ಇದು ಮೈಸೂರಿನಲ್ಲಿರುವಂಥ ಹೇಳಿದಾಗೆ ಪಿತ್ ಪೇಟ, ಕ್ಲಬ್ ಪೇಟ, ಜರಿ ಪೇಟ, ಪಾಗ್ ಅಂದರೆ ದಸರಾ ಹಾಕೋದು. ಇಷ್ಟನ್ನ ಹೇಳ್ಬೋದು. ಪಾಗ್ ಪೇಟನ ದಸರಾದಲ್ಲಿ ಅವರು ಇದ್ರ ಮೇಲೆ ಕೂತ್ಕೊಂತಾರಲ್ಲ, ಆ ಸಂದರ್ಭ ಮಾತ್ರ ಬೆಳೆಸೋದು. ಇದೆಲ್ಲ ಯಾರಿಗೂ ಈಗ ನಾವು ಇವ್ರು ಬಿಡಿ, ಮಾರ್ವಾಡಿ ಪೇಟಗಳು ಬಿಟ್ಬಿಡಿ, ಇನ್ನೊಂದು ಜರಿದೇನೆ ಹಿಂಗೆ ಮಾಡ್ಕೊಂಡು ಹಾಕೊಂತಿರ್ತಾರಲ್ಲ, ಈ ಮದುವೆಗಳಿಗೆ ಗಂಡುಗಳಿಗೆ ಹಾಕ್ತಾರೆ. ಅಂದ್ರೆ ಈ ಆಧುನಿಕ ಅಲ್ಲ, ಈ ಸಾಂಪ್ರದಾಯಿಕವಾಗಿ ಬಿಳಿದು ಜರಿ ಇರುತ್ತೆ, ಕಟ್ಟಿರ್ತಾರೆ. ಅದು ಯಾವ ಥರದ್ದು? ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಅದು ಬೇರೆ. ಇದು ಈ ಭಾಷೆ ಈ ಪ್ರದೇಶಕ್ಕೆ ಅನುಗುಣವಾಗಿರ್ತದೆ. ಇದನ್ನು ಪಿತ್ಪೇಟ ಅದೇ ವಿಶೇಷವಾಗಿರ್ತದೆ. ನನಗೆ ವಿಜುವಲ್ಸ್ ಇದ್ರೆ ತೋರಿಸ್ಬೋದಾಯ್ತು. ಬಟ್ ಅಂದರೆ ಅವಾಗ ಅದನ್ನ ಅವರೇ ಕಟ್ಕೊತಾ ಇದ್ರ ಅಥವಾ ರೆಡಿ ಇರ್ತಿತ್ತು? ಈಗ ಇರ್ತೀವಲ್ಲ, ಇಲ್ಲ ಇದನ್ನ ಇಡ್ತೀವಲ್ಲ, ಆ ಥರ ಇಡ್ತಿದ್ರ ಅಥವಾ ಪೇಟ ಕಟ್ಕೊಳ್ತಿದ್ರ? ಅಲ್ಲ, ಕಟ್ಕೊಡ್ತಿದ್ರು. ಈಗ ನಿಮ್ಮ ಮನೆಯಿಂದ ಒಂದು ರೇಷ್ಮೆ ಸೀರೆಯನ್ನು ಕೊಟ್ಟರೆ ಅಥವಾ ಅವತ್ತನಿಗೆ ಹೇಳಿದ್ರೆ ಅವರೇ ನೀಟಾಗಿ ಜರಿ ನಿಮ್ಮ ತಲೆಗೆ ರೆಡಿ ಮಾಡ್ಕೊಂಡು
ಇಡೋದು ತೆಗ್ದಿಡೋದು ಇಡ್ಬೋದು. ಅದನ್ನು ಬಿಚ್ಚಂಗಿಲ್ಲ. ಅದನ್ನು ಒಂದ್ಸಲ ಆದಮೇಲೆ ಕಟ್ಕೊಳಕ್ಕೆ ಆಗಲ್ಲ. ಒಂದ್ಸಲ ಇದಾದ್ಮೇಲೆ ಆಮೇಲೆ ಅದ್ರ ಗಿಡಕ್ಕೆ ಒಂದು ಸಂಪ್ರದಾಯಕ್ಕೆ ಹೇಗೋಗಿಟ್ರೆ ಇದು ಹುಳ ಬರ್ಬೋದು, ಮತ್ತೊಂದು ಬರ್ಬೋದು. ಅದನ್ನು ಸಪ್ರೇಟ್ ಬಾಕ್ಸ್ಗಳಿರ್ತದೆ. ಆ ಬಾಕ್ಸಲ್ಲಿ ಭಾಳ ಸಂರಕ್ಷಿತವಾಗಿರ್ತದೆ. ಏಕೆಂದರೆ ಹಾಗಾಗಿ ಅದು ಸುತ್ತದಲ್ಲ, ಅದನ್ನು ಇದೆಯಲ್ಲ ಹೇಳಿದ್ನಲ್ಲ, ಕಮಲದ ಹೂವು, ಆ ಕಮಲದ ಹೂವು ಅದನ್ನು ಹಾಕ್ಬಿಟ್ಟು ಅಳತೆ ತಗೊಂಡು ಅದರದ ಬೆಂಡಿನಿಂದ ಮಾಡ್ತಾರೆ. ಈಗ ಥರ್ಮೋಕೋಲ್ ಬಳಸಲ್ಲ ಅವ್ರು ಯಾರುವೆ. ಆಮೇಲೆ ಭಾಳ ಆಯುರ್ವೇದಿಕ್ ಆಗಿದೆ. ಅದು ಇದಿದೆ, ಕಮಲದ ಹೂ ಇದೆ, ತಾವರೆ ಹೂ ಇದೆಯಲ್ಲ, ಅದು ಭಾಳ ಆಯುರ್ವೇದಿಕ್ ಇದೆ, ತಂಪು ಕೊಡುತ್ತೆ. ಅದು ಬೆಂಡು ತಾವರೆ ಹೂವಲ್ಲ, ತಾವರೆ ಬೆಂಡು ಸಹ ನಾನು ಹೇಳ್ಬೇಕಾದ್ರೆ ತಪ್ಪು ಹೇಳಿದೆ. ತಾವರೆ ಹೂವಿನ ಬೆಂಡಲ್ಲಿ ಮಾಡ್ತಾರೆ. ಅದು ಆಯುರ್ವೇದಿಕವಾಗಿ ತಲೆ ನವೆ ಬರಲ್ಲ. ನೀವೇನಾದರೆ ನವೆ ತುಂಬ ಹೊತ್ತುಗಳು ಹಾಕೊಂಡಾಗ ನವೆ ಬರ್ತದೆ, ನವೆ ಬರಲ್ಲ. ಇದು ಹಾಗಾಗಿರ್ತದೆ. ಆಮೇಲೆ ಜರೀಸ್ ನಮ್ಮ ಕೋಟೆ, ಲಾಂಗ್ ಕೋಟೆಗಳು ಸಹ ಈಗ ಹೇಳಿದ ಮೇಡಮ್ ಹೇಳಿದಾಗೆ ಲಾಂಗ್ ಕೋಟೆಗಳು ಎಲ್ಲೂ ಸಹ ನಮ್ಮ ಇದರಲ್ಲಿ ಬಳಸಲ್ಲ. ಮೈಸೂರಿನ ಮಹಾರಾಜರುಗಳು ಮತ್ತು ಮೈಸೂರಿನ ಅರಸು ಸಮುದಾಯದವರು ಮಾತ್ರ ಬರ್ತಾರೆ. ಬೇರೆ ಸಮುದಾಯದರು ಈಗ ನಮ್ಮ ಶೈಲಿಯನ್ನು ಕೂಡ ಹಿಂಗೆ ಅಡ್ಡಡ್ಡ ಅದೇ ಒಂದು ಸ್ಟೈಲ್, ಅದೇ ಮೈಸೂರು ಸ್ಟೈಲ್, ಅದೇ ಶೈಲಿನಲ್ಲೇನೆ ಮಾಡಬೇಕಾಗಿತ್ತು ಅನ್ನೋಂಥದ್ದು. ಇವೆಲ್ಲ ಇದೆ. ಆದರೆ ಹೆಣ್ಮಕ್ಳಿಗೆ ಪೇಟ ಇಲ್ಲ. ಹೆಣ್ಮಕ್ಳಿಗೆ ಯಾವುದೇ ಕಾರಣ, ಹೆಣ್ಮಕ್ಳು ಯಾವಾಗಲೂ ಈಗ ನಮ್ಮ ದರ್ಬಾರ್ ನೀವು ಹೇಳ್ದಂಗೆ ಹೆಣ್ಮಕ್ಳು ಮಹಾರಾಜರನ್ನ ನೇರ ನೋಡೋಂಗಿಲ್ಲ. ಅವ್ರಿಗೆ ಒಂದು ಪರದೆ ಹಿಂಭಾಗ, ಅವರು ರೇಷ್ಮೆ ಸೀರೆಗಳನ್ನ ಹಾಕಿ ಬರಬೇಕಾಗತ್ತೆ. ಹೀಗಾಗಿ ಯಾವುದೇ ಡ್ರೆಸ್ ಹಾಕೋಣ. ಮೈಸೂರು ವಿಶೇಷವಾಗಿ ಹೆಣ್ಣು ಮಕ್ಕಳು ಕೂದಲನ್ನು ತಲೆ ಈಟಾಗಿ ಬಾಚ್ಕೊ ಬರಬೇಕು, ಜಡೆ ಹಾಕ್ಕೊಂಡು ಬರಬೇಕು, ಕುಂಕುಮ ಹಾಕೊಂಡು ಬರಬೇಕು. ಆಮೇಲೆ ಮೈ ತುಂಬ ಸೀರೆ ಇರಬೇಕು. ವಿಶೇಷವಾಗಿ ಮೈಸೂರಿಗೆ ಆಹ್ವಾನಿತ ಅರಸು ಮಹಿಳೆಯರಿಗೆ. ಆಮೇಲೆ ಇನ್ನೊಂದು ಪದಗಳು ಹೇಳಬೇಕಾಗುತ್ತೆ. ಯಾಕೆಂದರೆ ಈ ಭಾಗದ ಜನಕ್ಕೆ ಒಂದು ಅಷ್ಟು ಹೇಳ್ಕೊತಾರೆ. ಮೈಸೂರಿನ ಯಾವುದೇ ಹೆಣ್ಣು ಮಕ್ಕಳಿಗೂ ಸಹ ಅಮ್ಮಣ್ಣಿ ಅಂತ ಕರೀತಿರ್ತಾರೆ. ಮೈಸೂರಿನ ಅಮ್ಮಣ್ಣಿ ಅಂತ ಕರೀತಾರೆ. ಆಮೇಲೆ ಅರಮನೆಯ ಒಳಗಡೆ ಇರುವಂತಹ ಇವರಿಗೆ ಯಾರು ಹೆಸರು ಕರೆಯಲ್ಲ, ಸನ್ನಿಧಾನ ಅಂತ ಕರೀತಾರೆ. ಈಗ ವಾಣಿವಿಲಾಸ ಸನ್ನಿಧಾನ, ಕೆಂಪು ನಂಜಮ್ಮಣಿ ಅವರಿಗೆ ವಾಣಿವಿಲಾಸ, ರಾಮವಿಲಾಸ ಸನ್ನಿಧಾನ, ಹೀಗೆ ಹೆಣ್ಣು ಮಕ್ಕಳಿಗೆ ಅದು ಗೌರವ ಸೂಚಕ. ಈಗ ಏಕವಚನ, ಈಗ ನಾವೆಲ್ಲ ಕರಿತೇವೆ, ನಮ್ಮ ಶ್ರೀಮತಿಯವ್ರನ್ನ ಏಕವಚನ ಕರಿತಾರೆ. ಆಗ ಯಾವುದೇ ಇವರು ಗಂಡು ಏಕವಚನಕ. ಮೈಸೂರು ಸಂಸ್ಥಾನದಲ್ಲಿ ಅಮ್ಮಣ್ಣಿ ಎಲ್ಲರಿಗೂ ಸಹ ಕೊನೆಯಲ್ಲಿ ಅಮ್ಮಣ್ಣಿ. ಈಗ ಅದೊಂದು ಗೌರವ ಸೂಚಕ. ಅದು ಅಲ್ಲೂ ಎಲ್ಲೂ ಸಹ ಇಲ್ಲ. ಆಮೇಲೆ ನೋಡಿ ಎಷ್ಟು ವಿಶೇಷ ಅಂದರೆ ನಮ್ಮ ಮೈಸೂರಿದ್ದು ಇದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮೈಸೂರು ಇದು ಮಾಡಬೇಕು ಅಂತೇಳಿ ಒಂಚೂರು ಹಿಂದೆ ಮುಂದೆ ಬರ್ತೀನಿ, ದಯಮಾಡಿ ಕ್ಷಮಿಸಬೇಕು. ಏಕೆಂದರೆ ಅದು ಕೆಲವು ವಿಚಾರಗಳು ಇದಾಗ್ತದೆ. 1884ರಲ್ಲಿ ಒಂದು ಜೀವಂತ ಇದು ಎಕ್ಸಿಬಿಷನ್ ಮಾಡ್ತಾರೆ. ಯಾರು? 10ನೇ ಚಾಮರಾಜೇಂದ್ರ ಒಡೆಯರು. ಏಕೆಂದರೆ ನಮ್ಮ ಇಲ್ಲಿಯ ಏನಂದರೆ ನಮ್ಮ ಸ್ಥಳೀಯವಾಗಿ ಉತ್ಪಾದನೆ ಮಾಡುವಂಥ ಹುಣಸೂರು ಪಕ್ಕ ಕಲ್ಕುಣಿಕೆಯಲ್ಲಿ ಒಂದು ಉತ್ಪಾದನೆ ಮಾಡುವಂಥ ಈ ನಮ್ಮ ಕಂಬಳಿ ಅಂತ ಏನಿರುತ್ತೆ, ಆ ಕಂಬಳಿ ಕಳ್ಕೊಳ ಮತ್ತು ಇದರಲ್ಲಿ ಈ ವಿಮಾನ ನಿಲ್ದಾಣ ಇರುವಂಥ ಮಂಟಕಳ್ಳಿ ಹತ್ರ ಇರುವಂಥ ಚಾಪೆ ಇದು ಮಾಡೋದು, ಮತ್ತು ಪಾಂಡವಪುರದ ಹತ್ರ ಮತ್ತೊಂದು ಚಾಪೆ ಇದು, ಅವರೆಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ 1884ರಲ್ಲಿ ಒಂದು ಅಂತಾರಾಷ್ಟ್ರೀಯ ಒಂದು ಇದನ್ನು ಮಾಡ್ತಾರೆ. ಅವರು ಎಲ್ಲಿದೆ ಚಿಕಾಗೋದಲ್ಲಿ ನೋಡಿದಂತಹ ಒಂದು ಎಕ್ಸಿಬಿಷನ್ ತಂದು ಆವಾಗ ರೇಷ್ಮೆ ಮತ್ತೊಂದು ಆಮೇಲೆ ಎಲ್ರಿಗೂ ಅಲ್ಲಿ ಯಾವ ರೀತಿಯ ಎಕ್ಸಿಬಿಷನ್ ಮಾಡ್ತಾರೆ ಅಂತ ಅಂದರೆ ರೈತ ಬೆಳೆದಂಥ ರಾಗಿ ಭತ್ತ ಎಲ್ಲ ಇದು ಎಕ್ಸಿಬಿಷನ್ನು, ಜೊತೆಗೆ ಹಸು ಕರು ಕುದುರೆ ಒಂಟೆ ಇವೆಲ್ಲನೂ ಇದು ಏನು ಕುರಿ ತೋಳ ಕುರಿ ಇವೆಲ್ಲನೂ ಎಕ್ಸಿಬಿಷನ್ಗಿಟ್ಟು ಮಾಡ್ತಾರೆ. ಆವಾಗೆ ವ್ಯಾಪಾರ ಆದಾಗ ಅಲ್ಲಿ ಎಕ್ಸಿಬಿಷನಲ್ಲಿ ವ್ಯಾಪಾರದಕ್ಕೂ ಅವಕಾಶ ಕೊಡ್ತಾರೆ. ಈಗ ಜೀವಂತ ಒಂದು ಪರಂಪರೆಯನ್ನು ಹುಟ್ಟಾಕ್ತಾರೆ. ಇದು ಯಾವಾಗ ಅಂತಂದರೆ 1884ರಲ್ಲಿ ಈಗಿನ ಮೈಸೂರು ವಿಶ್ವವಿದ್ಯಾನಿಲಯ ಪಕ್ಕ ಜಿಲ್ಲಾಧಿಕಾರಿಯ ಕಚೇರಿ ಹಿಂಭಾಗದಲ್ಲಿ ಇದು ಮಾಡ್ತಾರೆ. ಆವಾಗೂ ಸಹ ನೋಡಿ ಎಷ್ಟು ಮೈಸೂರು ಯಾವಾಗಲೂ ಹೇಳಬೇಕು ಅಂತ ಅಂದರೆ ನನಗೆ ಏನಂದರೆ ಮೈಸೂರು ಅಥವಾ ರಾಜರು ಅಂತ ನನಗೆ ರೋಮಾಂಚನ ಆಗ್ತದೆ. ಮೇಡಮ್ ಕೇಳ್ತಕ್ಕಿನ ಏನು ಪ್ರಾರಂಭ ಹಂತದಲ್ಲಿ ಸ್ವಲ್ಪ ತೊಡಗುತ್ತೆ, ಆಮೇಲೆ ಅಂತ ಒಂಥರ ವೇಷ ಆಗುತ್ತೆ ನೋಡಿ. ಅವರು ಪಾರಂಪರಿಕ ಕಟ್ಟೆಗಳನ್ನ ಕಟ್ತಾರೆ. ಪಾರಂಪರಿಕ ಕಟ್ಟೆಗಳು ಇದು ಏನಿದೆ ನೋಡಿ. ಈಗ CFTRI ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ತಂಗಿ ಹೆಸರಲ್ಲಿ ಕೊಟ್ಟಿದ್ದು. ಆಮೇಲೆ ನೀವು ಮಾನಸ ಗಂಗೋತ್ರಿಯಲ್ಲಿ ಓದಬೇಕು ನೋಡಿರ್ಬೇಕು, ಜಯಲಕ್ಷ್ಮಣಿ ಮ್ಯಾನ್ಷನ್ ಅಂತ ಏನು ಆಡಳಿತ ಕಚೇರಿ ಇದೆಯಲ್ಲ, ಅವರ 2ನೇ ಮಗಳು ಕೊಟ್ಟಂಥ ಇದು. ಆಗ ಅವರ ಮದುವೆ ಟೈಮಲ್ಲಿ ಈ ಹಳೆಯ ಅರಮನೆ ಸುಟ್ಟೋಗಿದ್ದು. ಆಮೇಲೆ ನೀವು ಇನ್ನೊಂದು ನೋಡಿದಾಗ ಕಾರಂಜಿ ಕೆರೆ ಪಕ್ಕ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಂದು ಇದು ಕೊಟ್ಟಿದ್ದಾರೆ ನೋಡಿ. ಎಷ್ಟು ನಿರ್ವಹಣೆ ನೋಡಿ. ನಮ್ಮ ಕಾರ್ಪೊರೇಷನ್ನು ಸಹ ಇದು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗು ಮತ್ತು ದೇವರಾಜ ಮಾರ್ಕೆಟ್ ಅವು ಪಾರಂಪರಿಕ ಕಟ್ಟೆಗಳು ನೋಡಿ. ನಮ್ಮ ಸರ್ಕಾರಗಳು ಹೇಳಬೇಕು ಅಂತ ಅಂದರೆ ನಿರ್ವಹಣೆ ಕೊರತೆಯಿಂದಾಗಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಕಟ್ಟಡ ಸೋರ್ತಾ ಇದೆ.
ಅಲ್ಲಿರುವಂಥ ಎದುರುಗಡೆಯಿಂದ ಕಾಡ ಕಚೇರಿ ಸೋಲ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿ ಬರುವಂಥ CFTRI ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿರುವಂಥ ಕಟ್ಟಡ ಹೇಗಿದೆ, ಅದ್ಭುತವಾಗಿದೆ. ಜೊತೆಗೆ ಅದಕ್ಕಿಂತ ಮುನ್ನ ನಮ್ಮ ಸರ್ಕಾರಿ ಬಂಗ್ಲೆ ಏನಿದೆ, ಸಾರ್ವಜನಿಕ ಗೆಸ್ಟ್ ಹೌಸ್, ಅದು ಸಹ ಸ್ವತಂತ್ರ ಪೂರ್ವದಲ್ಲಿ ಕಟ್ಟಿದಂಥ ಪಾರಂಪರಿಕ ಕಟ್ಟಡಗಳು. ಸುಮಾರು 16 ಅರಮನೆಗಳನ್ನು ಮೈಸೂರು ಮಹಾರಾಜರುಗಳು ತಮಗೆ ಒಂದೇ ಒಂದು ಇಟ್ಕೊಂಡು ಎಲ್ರಿಗೂ ಕೊಡ್ತಾರೆ. ಚಿಲಂಬ ಹಾಸ್ಪಿಟ್ಲದ್ದು ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರ್ಬೋದು, ಕಾರಂಜಿ ಇರ್ಬೋದು, CFTRI ಇರ್ಬೋದು, ಜಯಲಕ್ಷ್ಮಿ ಮ್ಯಾನ್ಷನ್ ಇರ್ಬೋದು, ಹೀಗೆ ಜನೋಪಾರಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಆ ಒಂದು ಸಂಸ್ಥಾನದ ಬಗ್ಗೆ ಹೇಳಬೇಕು ನಮಗೆ ಹೇಳ್ತಾರೆ. ಆವಾಗ ಅರಮನೆ ಸುಟ್ಟೋದಾಗ ಒಂದು ಬರೀತಾರೆ, ಬಿಗ್ ಪ್ಯಾಲೇಸ್ ಫೈರ್ ಅಂತ ಒಂದು ಇದು ಬರೀತಾರೆ. ಅಂದರೆ ಹಂಗೆ ಬೆಂಕಿ ಹಚ್ಚಿದಂತಹ ಒಂದು ಅರಮನೆ ಅವಶೇಷಗಳು ಉಳಿಸ್ಕೊಂಡು ಜಗನ್ಮೋಹನ ಪ್ಯಾಲೇಸನ್ನು ನಮ್ಮ ಇವ್ರು ಕಟ್ಟಿದ್ರು, ಮುಮ್ಮಡಿ ಕೃಷ್ಣರಾಜ. ಅದು ಕಲೆ ಸಾಹಿತ್ಯಕ್ಕೆ ಮೈಸೂರು ಸಂಸ್ಥಾನ ಕೊಟ್ಟಂತೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಆಧುನಿಕ ಭೋಜ ಅಂತ ಕರೀತಾರೆ. ಅವ್ರ ಕಾಲದಲ್ಲಿ ಅನೇಕ ಸಂಗೀತಕಾರರು, ನೃತ್ಯಗಾರರಿದ್ದರು. ಕಲೆಗೋಸ್ಕರನೇ ಅವಕಾಶ ಕೊಡೋಕ್ಕೋಸ್ಕರ ಜಗನ್ಮೋಹನ ಅರಮನೆಯನ್ನು ಕಟ್ತಾರೆ. ಈಗಲೂ ಸಹ ನೀವು ಅಲ್ಲಿರುವಂತಹ ಒಂದು ಇದನ್ನು ನೋಡಬೇಕು. ಒಂದು ತಾಯಿ ತನ್ನ ಮಗುಗೆ ಹಾಲು ನೋಡ್ತಾ ಇದ್ರೆ ಎಂಥ ಕಾಮುಕನಿಗೂ ಸಹ ಕರ್ಗೋಗ್ತಾರೆ, ನನ್ನ ತಾಯಿ ಎದೆ ಹಾಲು ಹಿಂಗೆ ಕುಡಿತಾ ಇದ್ದಾನಂತ. ಆ ರೀತಿ ಅದ್ಭುತವಾದ ಜೀವಂತ ಒಂದು ಹಾಲು ಕುಡಿತಾ ಇರುವಂಥ ಇದು ಮಾಡಿದ ಆ ಮಗು ತಾಯಿಯ ಮುಖದ ಚರ್ಯನ್ನು ತೋರಿಸಿದ್ರೆ ಯಾವ ರೀತಿ ಅದ್ಭುತ ಕಲೆಗಳಿದೆ ಅಂಥ ಒಂದು ಕಲೆ ಸಾಹಿತ್ಯ ಮತ್ತು ನೃತ್ಯಕ್ಕೆ ಮೈಸೂರು ಸಂಸ್ಥಾನ ಮಾಡ್ತಾಯಿದೆ. ಅದೇ ರೀತಿ ಸಹ ಈಗಲೂ ಸಹ ನಮ್ಮ ಅದನ್ನು ಉಳಿಸ್ಕೊಂಡು ಪ್ರಯತ್ನ ಪಡ್ತಾಯಿದೆ. ಅದಕ್ಕೆ ಸರ್ಕಾರವು ಸಹ ಅದಕ್ಕೆ ಕೈ ಜೋಡಿಸ್ಬೇಕಾಗಿದೆ. ಹೀಗಾಗಿ ಸರ್, ತುಂಬ ಸುದೀರ್ಘವಾದ ಇದಕ್ಕೇನು ಮುಕ್ತಾಯವಿಲ್ಲದಂತಹ ಒಂದು ಚರ್ಚೆ ಇದು. ಇಷ್ಟು ದೀರ್ಘಕಾಲ ನಿಮ್ಮ ಅನುಭವ ಮತ್ತು ಮೈಸೂರಿನ ಇತಿಹಾಸವನ್ನು, ದಸರಾ ಇತಿಹಾಸವನ್ನು ಕಟ್ಟಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಇದರ ಪೂರ್ಣ ಪ್ರಯೋಜನ ನಮ್ಮ ರೇಡಿಯೋ ಸಿದ್ಧಾರ್ಥ 90.8 ತರಂಗಾಂತರಗಳಲ್ಲಿ ಕೇಳ್ತಾ ಇರುವಂತಹ ಶ್ರೋತೃಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದುವರೆಗೂ ನೀವು 3 ಜನ, ಲಕ್ಷ್ಮೀಕಾಂತರಾಜ ಅರಸು, ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಗಂಗಲಕ್ಷ್ಮಿ ಇವರುಗಳು ಬಂದು ಇಲ್ಲಿ ನಿಮ್ಮೆಲ್ಲ ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸಿ ಇಷ್ಟೊಂದು ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರೇಡಿಯೋ ಸಿದ್ಧಾರ್ಥದ ಮೀಡಿಯಾ ಸೆಂಟರ್ನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ, ಯೋಗೀಶ್ ಅಲ್ವಾ, ಎಲ್ಲ ಇವರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಈ ಮಾಹಿತಿ ನಿಜವಾಗಲೂ ಅರ್ಥಪೂರ್ಣವಾಗಿದೆ. ಇದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೊಮ್ಮೆ ನೀವೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಶ್ರೋತೃಗಳಿಗೆ ನಮ್ಮ ರೇಡಿಯೋ ಸಿದ್ಧಾರ್ಥದ 90.8 ತರಂಗಾಂತರಗಳಲ್ಲಿ ಕೇಳ್ತಾ ಇರುವಂಥ ಶ್ರೋತೃಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ದಸರಾಯ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ನಮಸ್ಕಾರ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸಿದ್ಧಾರ್ಥ ಬಾನಲಿಗೆ ಮತ್ತು ನಮ್ಮ ಮಾರ್ಗದರ್ಶಕರು ಹಾಗೂ ಹಿತೈಷಿಗಳಂತಹ ಬಹ ರಾಮಕುಮಾರಿ ಅವರಿಗೆ ಮತ್ತು ಸಿದ್ಧಾರ್ಥ ಸಂಸ್ಥೆಯ ಎಲ್ಲ ಸಿಬ್ಬಂದಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾರೆ. ಏಕೆಂದರೆ ಇತಿಹಾಸವನ್ನು ಹೇಳದೆ ಹೋದರೆ ನಾನು ಆ ಸಮಾಜಕ್ಕೆ, ಆ ಸಮುದಾಯದಲ್ಲಿ ಹುಟ್ಟಿ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇದೊಂದು ಅವಕಾಶವನ್ನು ಕೊಟ್ಟಂಥ ತುಮಕೂರಿನ ಜನತೆಗೆ ಹಾಗೂ ಸಿದ್ಧಾರ್ಥ ರೇಡಿಯೋ ಬಾನಲಿ ಕೇಂದ್ರಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ನಮಸ್ಕಾರಗಳು. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸಿದ್ಧಾರ್ಥ ರೇಡಿಯೋ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ರಮಾ ಮೇಡಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದು ದಸರಾ ಬಗ್ಗೆ ವಿಷಯ ಹಂಚ್ಕೊಂಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ. ರೇಡಿಯೋ ಸಿದ್ಧಾರ್ಥ ಶ್ರೋತೃಗಳಿಗೆ ವಂದನೆಗಳು. ಇಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಿಬ್ಬಂದಿಗಳಿಗೂ ವಂದನೆಗಳು. ಇದುವರೆಗೂ ನಾವು ದಸರಾ ಬಗ್ಗೆ, ಚಾಮುಂಡೇಶ್ವರಿ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡನ್ನು ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಗಂಗಲಕ್ಷ್ಮಿಯವರು ಈಗ ಹಾಡ್ತಾರೆ ಚಾಮುಂಡಿಯನ್ನು ಕುರಿತು. ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ,
ಬೆಟ್ಟ ಬಿಟ್ಟಿಳಿಯುತ್ತ ಬಿಟ್ಟಾಳೆ ಮಂಡೆಯ ಹುಟ್ಟಿರೋ ಲಂಗ ಹುಲಿ ಚರ್ಮ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ಹುಟ್ಟಿರೋ ಲಂಗ ಹುಲಿ ಚರ್ಮ ಚಾಮುಂಡಿ ಬೆಟ್ಟ ಬಿಟ್ಟಿಳಿಯೋ ಸಡಗಾರ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ತಾಯಿ ಚಾಮುಂಡಿಯ ಬಾಲಾಸೂರಂಗದ ಮ್ಯಾಲೆ ಜಾತಾರ ಆಡವನೆ ಹೆಳೆನಾಗ ನೋಡವಳಂದಾವ ಜಾತಾರವಾಡವನೆ ಎಳೆನಾಗೆ ಎಳೆ ಸರುಪ ತಾಯಿ ಚಾಮುಂಡಿಗೆ ಬಿಸಿಲೆಂದು ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ತಾಳೆ ಹೂ ತಂದಿವ್ನಿ ತಾಳ್ತಾಯೇ ಚಾಮುಂಡಿ ಮೇಘಾಳ ತೋಟದ ಮರುಗಾವ ನೋಡವಳಂದಾವ ಮೇಘಾಳ ತೋಟದ ಮರುಗಾವ ತಂದಿವ್ನಿ ಒಪ್ಪಿಸಿಕೊಳ್ಳೆ ಹರಕೆಯ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ ನೋಡವಳಂದಾವ ಮೊಗ್ಗಿನ